ಕೈಗಳನ್ನ ಜೋಡಿಸ್ಕೊಳ್ಳಿ. 3 ಬಾರಿ ಓಂಕಾರ ಮಾಡೋಣ. ಓ ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಿಜವೂ ವಿಶೇಷ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಬಹಳ ವರ್ಷಗಳಿಂದ ಈ ಒಂದು ದಕ್ಷಿಣಾಮೂರ್ತಿ ಶ್ಲೋಕವನ್ನ ಎಲ್ಲರೂ ಕೂಡ ನಮ್ಮ ಸನಾತನ ಧರ್ಮಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ತುಂಬಾ ಜನರು ಅದ ಅಪೇಕ್ಷೆ ಪಟ್ಟಿದ್ರು. ಆ ಕಾರ್ಯ ಇವತ್ತು ಅಂದ್ರೆ ಈ ಒಂದು ತಿಂಗಳಲ್ಲಿ ಅಥವಾ ಇವತ್ತು ನಮ್ಮ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಒಂದು ಸಹಸ್ರಾರು ಜನರ ಒಂದು ಸಮೂಹದಲ್ಲಿ ಅದು ನೆರವೇರಿದೆ. ಸೊ ಅದಕ್ಕೆ ಸಾಕ್ಷಿಯಾಗಿ ನಾವು ಕೂಡ ಇದ್ದೀವಿ. ನಾನು ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳ್ತಾ ಇದ್ದೆ, ದಕ್ಷಿಣಾಮೂರ್ತಿ ಶ್ಲೋಕ ಅಂತಂದ್ರೆ ಅದು ಬರೀ ಸಾಮಾನ್ಯವಾದಂತಹ ಒಂದು ಅಷ್ಟಕ ಅಲ್ಲ, ಅದು ಬಹಳ ದೀರ್ಘವಾದಂತಹ ಬಹಳ ಆಳವಾದಂತಹ ಎಲ್ಲ ಉಪನಿಷತ್ತಿನ ಸಾರ ಏನಿದೆ ಅಥವಾ ಉಪನಿಷತ್ತಿನಲ್ಲಿ ನಾವೇನು ತಿಳ್ಕೊಬೇಕು ಅಂತ ಅನ್ಕೊಂಡಿದೀವಿ, ಆ ಇಡೀ ಉಪನಿಷತ್ತಿನ ಸಾರವನ್ನ ಬರೀ ಒಂದು ಅಷ್ಟಕದಲ್ಲಿ ಹೇಳುವಂತ ಒಂದು ಪ್ರಯತ್ನ ದಕ್ಷಿಣಾಮೂರ್ತಿ ಶ್ಲೋಕದಲ್ಲಿ ಆಗಿದೆ. ಇದೊಂದೇ ಅಂತ ಅಲ್ಲ, ಬಹಳಷ್ಟು ಶಂಕರಾಚಾರ್ಯರು ಬರೆದಿರುವಂತಹ ಬಹಳಷ್ಟು ಶ್ಲೋಕಗಳು, ಬಹಳಷ್ಟು ಭಾಷ್ಯಗಳು, ಭಗವದ್ಗೀತೆ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಒಂದು ಭಾಷ್ಯಗಳಾಗಿರ್ಬೋದು, ಬಹಳ ಅಲ್ಪಾವಧಿನಲ್ಲಿ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ, ಯಾರಾದ್ರೂ ಏನೋ ಪ್ರಶ್ನೆ ಇದೆಯಾ? ಸೊ ಆ ಒಂದು ಇದ್ದಿದ್ದು ಬರೀ 32 ವರ್ಷಗಳು ಆದ್ರೂ ಕೂಡ ಅವರು ಅಂದ್ರೆ 16 ಅಂತ 2 ವಿಭಾಗಗಳನ್ನ ಮಾಡ್ಕೊಂಡ್ರೆ ನಾವು 16 ವರ್ಷ ಬರೀ ಅಧ್ಯಯನವನ್ನ ಮಾಡಿ 16 ವರ್ಷ ಅಧ್ಯಯನದ ಒಂದು ಎಕ್ಸಿಕ್ಯೂಷನ್ ಅನ್ನ ಮಾಡುವಂತದ್ರಲ್ಲಿ ಬಹಳ ಸಕ್ರಿಯರಾದ್ರು ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಅವರು ಅಲ್ಪಾವಧಿನಲ್ಲಿ ಬರೀ ಒಂದಿಷ್ಟು ಅಲ್ಪಾವಧಿನಲ್ಲಿ ಮಾಡಿಟ್ಟು ಹೋದಂತಹ ಒಂದು ಶಾಸ್ತ್ರದ ಅಧ್ಯಯನವನ್ನ ನಾವು ಜೀವಾವಧಿನಕ್ಕಿಂತ ನಮ್ಮ ಎಷ್ಟೋ ಜನರೇಷನ್ಸ್ಗೆ ನಾವು ಅದನ್ನ ತೆಗೆದುಕೊಂಡು ಹೋಗೋ ಅಂತ ಕರ್ತವ್ಯ ನಮ್ಮದಾಗಿದೆ. ಅದಕ್ಕೋಸ್ಕರ ಈ ದಕ್ಷಿಣಾಮೂರ್ತಿ ಅಷ್ಟಕವನ್ನ ನಾವು ಒಂದು 3 ಬಾರಿ ಇವತ್ತು ಪಾರಾಯಣ ಮಾಡೋಣ. ನೀವೆಲ್ಲರೂ ಕೂಡ ನಾನು ಬೆಳಿಗ್ಗೆ ಹೇಳಿದಾಗೆ ಯಾವ್ದಾದ್ರು ಒಂದು ದಕ್ಷಿಣಾಮೂರ್ತಿ ವಿಗ್ರಹನೋ ಅಥವಾ ಫೋಟೋನೋ ಯಾವ್ದು ಇರೋದ್ರ ಪುಸ್ತಕದಲ್ಲಿ ಇರುವಂತ ಭಾವಚಿತ್ರ ಆದ್ರೂ ಪರವಾಗಿಲ್ಲ, ಅದನ್ನ ಇಟ್ಟು 3 ಬಾರಿ ನಾವು ದಕ್ಷಿಣಾಮೂರ್ತಿ ಶ್ಲೋಕವನ್ನ ಪಾರಾಯಣ ಮಾಡೋಣ ನಮ್ಮ ಗೀತಾಮೃತಂ ಕಡೆಯಿಂದ. ನಂತರದಲ್ಲಿ ಮಿಕ್ಕ ಶ್ಲೋಕಗಳು, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಶ್ಲೋಕನ ಭಾವಾರ್ಥವನ್ನ ಹೇಳುವಂತ ಪ್ರಯತ್ನ ಮಾಡಿದ್ದೆ. ಇನ್ನು ಉಳಿದ ಶ್ಲೋಕಗಳ ಭಾವಾರ್ಥವನ್ನ ನಾವು ಚಿಂತನೆ ಮಾಡೋಣ. ಯಾರಿಗಾದ್ರೂ ನನಗೆ ಸ್ಪಷ್ಟವಾಗಿ ದಕ್ಷಿಣಾಮೂರ್ತಿ ಶ್ಲೋಕವನ್ನ ನಾನು ಕಲ್ತಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಅವರಿಗೆ ಅವಕಾಶವನ್ನು ಕೊಡೋಣ. ಅಂದ್ರೆ ಯಾರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತಿರ್ತಾರೆ, ಬಟ್ ನಾವೆಲ್ಲರೂ ಕೂಡ ಮ್ಯೂಟ್ ಅಲ್ಲೇ ಪಾರಾಯಣವನ್ನು ಮಾಡೋಣ. ಸೊ ಸೌಭಾಗ್ಯ ಲಕ್ಷ್ಮಿ ಭಗಿನಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮತ್ತಿನ್ಯಾರಾದ್ರೂ ಒಂದಿಬ್ರು 3 ಬಾರಿ ಹೇಳ್ಬೇಕು ಅಂತ ಅನ್ಕೊಂಡಿರೋದು ಇನ್ಯಾರಾದ್ರೂ ಒಂದಿಬ್ರು ಹ್ಯಾಂಡ್ ಹೇಳ್ತೀರಾ? ಶೈಲಜಾ ಭಗಿನಿ, ಆಯ್ತು, ಆಗ್ಲಿ. ಓಕೆ, ಸೌಭಾಗ್ಯ ಲಕ್ಷ್ಮಿ ಭಗಿನಿ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ವಾಯ್ಸ್ ಇದೆ, ಸ್ವಲ್ಪ ಆದಷ್ಟು ಯಾವ್ದಾದ್ರು ಒಂದು ರೂಮ್ ಅಲ್ಲಿ ಬಂದು ಆಗತ್ತಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾಧ್ಯ ಆಗತ್ತೆ? ಈ ಒಂದು
ಅಷ್ಟಕವನ್ನ, ಅಂದ್ರೆ 10 ಶ್ಲೋಕಗಳಿದೆ. ಅಷ್ಟಕ ಅಂದ್ರೆ 8, ಇನ್ನು 2 ಶ್ಲೋಕಗಳು ಅದರ ಪೂರಕವಾಗಿದೆ. ಬಹಳ ನಿಧಾನವಾಗಿ ಪಾರಾಯಣ ಮಾಡೋಣ. ಯಾವ ಒಂದು ಟ್ಯೂನಲ್ಲಿ ಅಂತ ಅಂದ್ರೆ ಅದನ್ನ ನಾನು ಹೇಳ್ತೀನಿ ನಿಮ್ಗೆ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ ಯತ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಯಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ನಿರ್ವಿಕಲ್ಪಂ ಪುನಃ ಮಾಯಾ ಕಲ್ಪಿತ ದೇಶ ಕಾಲ ಕಲನಾ ವೈಚಿತ್ರ ಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗೀವ ಯಸ್ವೇಚ್ಛಯಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಹೇಳಿ. ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ನಿರ್ವಿಕಲ್ಪಂ ಪುನಃ ಮಾಯಾ ಕಲ್ಪಿತ ದೇಶ ಕಾಲ ಕಲನಾ ವೈಚಿತ್ರ ಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗೀವ ಯಸ್ವೇಚ್ಛಯಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್ ಯತ್ ಸಾಕ್ಷಾತ್ ಕರಣಾತ್ ಭವೇನ ಪುನರಾವೃತ್ತಿರ್ಭವಾಂಭೋನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಾನಾಛಿದ್ರಘಟೋದರಸ್ಥಿತಮಹಾದೀಪಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣದ್ವಾರಾ ಬಹಿಸ್ಪಂದತೆ ಜಾನಾಮೀತಿ ತಮೇವ ಭಾಂತುಮನುಭಾತಿ ಏತತ್ ಸಮಸ್ತಂ ಜಗತ್. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂ ಚ ಶೂನ್ಯಂ ವಿದುಃ ಸ್ತ್ರೀಬಾಲಾಂಧಜಡೋಪಮಾಸ್ತ್ವಹಮಿತಿ ಭ್ರಾಂತಾ ಭೃಶಂ ವಾದಿನಃ ಮಾಯಾಶಕ್ತಿವಿಲಾಸಕಲ್ಪಿತಮಹಾವ್ಯಾಮೋಹಸಂಹಾರಿಣೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ತನ್ಮಾತ್ರಃ ಕರಣೋಪಸಂಹರಣತೋ ಯೋ ಭೂತು ಸುಷುಪ್ತಃ ಪುಮಾನ್ ಪ್ರಾಗಸ್ವಾಪ್ತಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ.
बाल्यादिष्वपि जाग्रदादिषु तथा सर्वास्वस्थास्वपि व्यावृत्तास्वनुवर्तमानमहमित्यत्यन्तः स्फुरन्तं सदा व्यावृत्तास्वनुवर्तमानमहमि अत्यन्तः स्फुरन्तं सदा स्वात्मानं प्रकटीकरोति भजतां यो मुद्रया भद्रया तस्मै श्रीगुरुमूर्तये नम इदं श्रीदक्षिणामूर्तये तस्मै श्रीगुरुमूर्तये नम इदं श्रीदक्षिणामूर्तये विश्वं पश्यति कार्यकारणतया स्वस्वामि सम्बन्धतः शिष्याचार्यतया तथैव पितृपुत्राद्यात्मना भेदतः स्वप्ने जागति वाय एष पुरुषो माया परिभ्रामितः तस्मै श्रीगुरुमूर्तये नम इदं श्रीदक्षिणामूर्तये तस्मै श्रीगुरुमूर्तये नम इदं श्रीदक्षिणामूर्तये घोरं भास्य नलो नीलोऽम्बरमहर्नाथो हिमांशुः पुमान् इत्याभाति चराचरात्मकमिदं यस्यैव मूर्त्यष्टकं नान्यत्किञ्चन विद्यते विमृशतां यस्मात् परस्वास्माद् विभोः तस्मै श्रीगुरुमूर्तये नम इदं श्रीदक्षिणामूर्तये तस्मै श्रीगुरुमूर्तये नम इदं श्रीदक्षिणामूर्तये सर्वात्मत्वमिति स्फुटीकृतमिदं यस्मादमुष्मिंस्तवे तेनास्य श्रवणात् तदर्थमननात् ध्यानात् च संकीर्तनात् सर्वात्मत्वमहाविभूतिसहितं स्यादीश्वरत्वं स्वतः सिद्धे तत्पुनरष्टधा परिणतं चैश्वर्यमव्याहतम् सिद्धे तत्पुनरष्टधा परिणतं चैश्वर्यमव्याहतम् तस्मै श्रीगुरुमूर्तये नम इदं श्रीदक्षिणामूर्तये इति श्री शंकराचार्य विरचितं दक्षिणामूर्तिस्तोत्रं संपूर्णम् ಅಷ್ಟು. ಧನ್ಯವಾದ. ನಂಗೆ ಗೊತ್ತು ಎಲ್ಲರಿಗೂ ಕೂಡ ಉತ್ಸಾಹ ಇದೆ ಹೇಳ್ಬೇಕು ಅಂತ. ನಾವು 3 ಬಾರಿ ಹೇಳಿದ್ವಿ. ಅರ್ಥ ಚಿಂತನೆನೂ ಕೂಡ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಸಮಯ ಬಹಳ ಕಡಿಮೆ ಇರೋದ್ರಿಂದ ಏನು ಈ ದಕ್ಷಿಣ ಶ್ಲೋಕದಲ್ಲಿ ಶಂಕರಾಚಾರ್ಯರು ಏನ್ ಹೇಳಕ್ ಹೊರಟಿದ್ದಾರೆ ಅನ್ನೋದನ್ನ ಇವತ್ತು ಸ್ವಲ್ಪ ನೋಡೋಣ. ಸಾಧ್ಯ ಆದ್ರೆ ನನ್ನ ಒಂದು ಕಲ್ಪನೆ ಏನಂದ್ರೆ ಪ್ರತಿದಿನ ನಾವು ಈ ದಕ್ಷಿಣಾಮೂರ್ತಿ ಅಷ್ಟಕವನ್ನ ಹೇಳ್ಕೊಬೇಕು. ಮಹೋದಯ ಧನ್ಯವಾದಗಳು ಮಹೋದಯ. ನನ್ನದು ಇದಕ್ಕೆ ಹೋಗ್ಬೇಕು. ನಾನು ಹೇಳ್ತಾ ಇದ್ದೆ ದಕ್ಷಿಣಾಮೂರ್ತಿ ಶ್ಲೋಕ ಯಾಕೆ ಕಲಿಬೇಕು, ಯಾಕೆ ಅದನ್ನ ಹೇಳ್ಬೇಕು ಅಂದ್ರೆ ಇಡೀ ಜ್ಞಾನವನ್ನ, ಏನು ಅದ್ವೈತ ಸಿದ್ಧಾಂತದ ಜ್ಞಾನವನ್ನ ಅಚ್ಚುಕಟ್ಟಾಗಿ ನಮ್ಗೆ ಆ 8 ಶ್ಲೋಕಗಳಲ್ಲಿ ನಮ್ಗೆ ಕಾಂಪ್ಯಾಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಈ ದಕ್ಷಿಣಾಮೂರ್ತಿ ಅಷ್ಟಕವನ್ನ ನಾವು ಕಲಿಬೇಕು ಅನ್ನುವಂಥದ್ದು. ಸೊ ಮೊದಲ 2 ಶ್ಲೋಕವನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ. ಇಲ್ಲಿ ಒಂದು ಸಂವಾದದ ರೂಪದಲ್ಲಿ, ಶಿಷ್ಯ ಮತ್ತೆ ಗುರು ಸಂವಾದದ ರೂಪದಲ್ಲಿ ದಕ್ಷಿಣಾಮೂರ್ತಿ ಶ್ಲೋಕ ಪ್ರಾರಂಭ ಆಗುತ್ತೆ. ಶಿಷ್ಯ ಕೇಳ್ತಾನೆ, ಇದು ಇದೆ ಅಥವಾ ಅಸ್ತಿತ್ವದಲ್ಲಿ ಇದೆ, ಯಾವುದೋ ಒಂದು ವಸ್ತು ಇದೆ ಎಂದು ನಮ್ಗೆ ಹೇಗ್ ಕಾಣಿಸುತ್ತೆ ಅನ್ನೋದನ್ನ ನಾವು ಹೇಗೆ ಗುರುತಿಡ್ತೀವಿ? ಯಾಕಂದ್ರೆ ಶಂಕರರು ಹೇಳುವಂಥದ್ದು ಅದ್ವೈತ ತತ್ವ. ಅದ್ವೈತ ತತ್ವ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ತತ್ವ. ಬೇರೆ ಆಚೆ ಕಡೆ ಯಾವುದೂ ಇಲ್ಲ, ಎಲ್ಲವೂ ನನ್ನಲ್ಲೇ ಇದೆ ಅನ್ನುವಂಥ ಒಂದು ಅನುಭವವನ್ನ ನಾವು ತಂದ್ಕೊಬೇಕು ಅನ್ನೋದು ಶಂಕರರ ಮತ. ಅದಕ್ಕೆ ಪ್ರೂವ್ ಮಾಡೋದು ಹೇಗೆ ಅನ್ನುವಂಥ ಒಂದು ಅರ್ಥದಲ್ಲಿ ಶಿಷ್ಯರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಯಾವುದೋ ಒಂದು ಇದೆ, ಯಾವುದೋ ಒಂದು ವಸ್ತು ಇದೆ, ಇದೊಂದು ಕೊಡ ಇದೆ ಅಂತ, ಒಂದು ಬಿಂದಿಗೆ ಇದೆ ಅಂತ ಅಂದ್ರೆ ಆ ವಸ್ತು ಇದೆ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಅದು ಹೊಳಿತಾ ಇದೆ ಅಲ್ವಾ? ಅದು ಇಲ್ಲ ಅಂತ ಯಾವ ರೀತಿ ನೀವು ಸಾಬೀತ್ ಮಾಡ್ತೀರಾ ಅನ್ನುವಂಥ ಒಂದು ಪ್ರಶ್ನೆಗೆ ಶಂಕರರು ಉತ್ತರವನ್ನ ಕೊಡ್ತಾರೆ. ಅದನ್ನ ಹೇಳಿದೀನಿ. ಹೇಗೆ ಒಂದು ಪ್ರತಿಬಿಂಬದಲ್ಲಿ, ಒಂದು ಮಿರರ್ ಎದುರುಗಡೆ ನಾವು ನಿಂತ್ಕೊಂಡಾಗ ನಮ್ಮ ಒಂದು ಪ್ರತಿಬಿಂಬ ಹೇಗೆ ಕಾಣಿಸುತ್ತೋ, ಹೇಗೆ ಆ ಕನ್ನಡಿಯಲ್ಲಿರುವಂತಹ ಪ್ರತಿಬಿಂಬ ನನ್ನದೇ ಆದ್ರೂ ಕೂಡ ಅದು ವಾಸ್ತವ ಹೇಗ್ ಅಲ್ವೋ, ಹಾಗೆ ಈ ಜಗತ್ತು ಕೂಡ, ಎಲ್ಲಾ ವಸ್ತುಗಳು ಕೂಡ
ನನ್ನದೇ ಆದಂತಹ ಪ್ರತಿಬಿಂಬ, ನನ್ನಲ್ಲೇ ಇರುವಂತಹ ಒಂದು ಪ್ರತಿಬಿಂಬನ ಮಾಯೆಯ ಒಂದು ಸ್ವರೂಪದಿಂದ ಅದು ನಮ್ಗೆ ಕಣ್ಣಿಗೆ ಗೋಚರ ಆಗತ್ತೆ ಅನ್ನುವಂತಹ ಒಂದು ಆ ಸತ್ವವನ್ನ ಅಥವಾ ವಿಷಯವನ್ನ ಶಂಕರರು ಹೇಳ್ತಾರೆ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ. ದರ್ಪಣ ಅಂತಂದ್ರೆ ಕನ್ನಡಿ. ಇಡೀ ವಿಶ್ವವನ್ನ ದರ್ಪಣ ಅಂದ್ರೆ ಕನ್ನಡಿಯ ಮುಂದೆ ನಾವು ದೃಶ್ಯದಲ್ಲಿ ತೋರಿಸಿದ್ರೆ ಈ ನಗರವನ್ನ, ನಗರಿ ತುಲ್ಯ ಅಂದ್ರೆ ಸಮಾನವಾದದ್ದು ಅನ್ನೋ ಅರ್ಥ ಬರುತ್ತೆ. ಈ ನಗರವನ್ನ ತೋರಿಸಿದ್ರೆ ಈ ಒಂದು ವಿಶ್ವವನ್ನ, ಅದಕ್ಕೆ ಪ್ರತಿಬಿಂಬವಾಗಿ ನಮ್ಗೆ ಏನು ಕಾಣಿಸುತ್ತೋ ಅದೇ ಪ್ರಪಂಚ ಹೊರತು ನಾವು ಕನ್ನಡಿಲಿ ಇರೋದೇ ವಾಸ್ತವ ಅಂತ ನಾವು ನಂಬೋ ಹಾಗಿಲ್ಲ ಅಂತ ಶಂಕರರು ಹೇಳಿದ್ದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ನಮ್ಮ ಭಾವನೆಗಳು ಅಥವಾ ನಮ್ಮ ಒಂದು ಕಲ್ಪನೆಗಳು ಹೇಗಿರುತ್ತೆ, ನಾನೊಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದೆ. ನಾವು ಹಾವನ್ನ ಹಗ್ಗವಾಗಿ ಅಥವಾ ಹಗ್ಗವನ್ನ ಹಾವಾಗಿ ನೋಡ್ತೀವಿ. ಮೊದಲಿಗೆ ನಮ್ಗೆ ಹಾವು ಯಾವ ರೀತಿ ಇರುತ್ತೆ, ಹಾವು ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿದ್ರೆ ಮಾತ್ರ ಆ ಹಗ್ಗದ ಒಂದು ಭಾವ ನಮ್ಗೆ ಗೊತ್ತಾಗುತ್ತೆ. ಹಗ್ಗ ಹಾವಿನ ಸ್ವರೂಪದಲ್ಲಿ ಇದೆ, ಅಂದ್ರೆ ಹಾವಿನ ಸ್ವರೂಪದಲ್ಲಿ ಬಿದ್ದಿದೆ ಈಗ ಅಂತ ಗೊತ್ತಾಗುತ್ತೆ. ಸೊ ಆ ಹಾವು ಅನ್ನುವಂಥದ್ದು ನಮ್ಮ ಆತ್ಮ ಆಗಿರುತ್ತೆ, ನಮ್ಮ ಕಲ್ಪನೆ ಅನ್ನುವಂಥದ್ದು ಹಗ್ಗ ಆಗಿರುತ್ತೆ ಅನ್ನುವಂಥ ರೀತಿನಲ್ಲಿ ಶಂಕರರು ಅದಕ್ಕೆ ಸಮಂಜಸವಾದಂತಹ ಉತ್ತರವನ್ನ ಶಿಷ್ಯನಿಗೆ ಕೊಡ್ತಾ ಹೋಗ್ತಾರೆ. ನಂತರದಲ್ಲಿ ಈ ಕನಸಿನ ಬಗ್ಗೆನೂ ಹೇಳ್ತಾರೆ. ಈ ಮಾಯೆ ಅನ್ನೋದು ಯಾವ ರೀತಿ ಆವೃತವಾಗಿದೆ ಅಂತ ಅಂದ್ರೆ, ಹೇಗೆ ನಾವು ಸ್ವಪ್ನಾವಸ್ಥೆಯಲ್ಲಿದ್ದ ಏನೇ ಕನಸು ಕಂಡ್ರು ಕೂಡ ಆ ಸ್ವಪ್ನದಲ್ಲಿ ಇರುವಂತಹ ಕನಸು ಎಷ್ಟರ ಮಟ್ಟಿಗೆ ಅದು ವಾಸ್ತವ ಅಲ್ಲವೋ ಹಾಗೆ ಈ ಪ್ರಪಂಚವೂ ಕೂಡ ನಮಗೆ ತೋರ್ತಾ ಹೋಗುತ್ತೆ. ನಾವು ಜಾಗೃತರಾದಾಗ ಅಥವಾ ನಾವು ಎಚ್ಚರವಾದಾಗ ನಮಗೆ ಗೊತ್ತಾಗುತ್ತೆ ಏನು ರಿಯಾಲಿಟಿ ಅನ್ನೋದು. ಈ ಸ್ವಪ್ನದಲ್ಲಿ ಯಾವುದೇ ಒಂದು ಕನ್ಸ್ಟೆಂಟ್ಸ್ ಇಲ್ಲದೆ ಅಥವಾ ಯಾವುದೇ ಒಂದು ಅಡೆತಡೆಗಳು ಇಲ್ದಲೆ ನಮಗೆ ಬೇಕಾದಂತಹ ಕನಸುಗಳನ್ನ ನಮ್ಮ ಸೂಕ್ಷ್ಮ ಮನಸ್ಸು ಕೊಡ್ತಾ ಹೋಗುತ್ತೆ. ಅದಕ್ಕೆ ಯಾವುದೇ ಒಂಥರ ಒಂದು ನಾಲೆಡ್ಜ್ ಅನ್ನೋದು ಇರೋದಿಲ್ಲ. ಜಾಗೃತವಾದಾಗ ಮಾತ್ರ ವಾಸ್ತವ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಪ್ರಬೋಧ ಅಂತ ಬಂತು. ಪ್ರಬೋಧ ಅಂತ ಅಂದ್ರೆ ಆ ನಿದ್ದೆಯಿಂದ ಎಚ್ಚರವಾದಂತಹ ಸ್ಥಿತಿಗೆ ಪ್ರಬೋಧ ಸಮಯ ಅಂತ ಬರುತ್ತಲ್ವಾ. ಸೊ ಆ ಒಂದು ಸ್ಥಿತಿಯಲ್ಲಿ ನಮ್ಗೆ ಅದು ಗೊತ್ತಾಗುತ್ತೆ. ಆಗ ನಮ್ಗೆ ಜ್ಞಾನ ಬರ್ತಾ ಹೋಗುತ್ತೆ. ಯಾವ ಜ್ಞಾನ? ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಜ್ಞಾನ, ಅಹಂ ಶಿವೋಹಂ ಅನ್ನುವಂತಹ ಜ್ಞಾನ ನಮ್ಗೆ ಬರ್ತಾ ಹೋಗುತ್ತೆ. ಆ ಜ್ಞಾನವನ್ನು ಕೊಡುವಂತವನು ಯಾರು? ಅದು ನಮ್ಮ ಶಿವನ ಸ್ವರೂಪದಲ್ಲಿ ಅಥವಾ ಶಿವನ ಅವತಾರವಾಗಿರುವಂತಹ ದಕ್ಷಿಣಾಮೂರ್ತಿ ಆ ಒಂದು ಜ್ಞಾನವನ್ನು ನಮ್ಗೆ ಕೊಡ್ತಾ ಹೋಗ್ತಾನೆ. ಯಾರು ದಕ್ಷಿಣಾಮೂರ್ತಿನ ಅರಸಿ ಹೋಗ್ತಾರೆ, ಆ ಗುರುವನ್ನ ಅರಸಿ ಹೋಗ್ತಾರೆ, ಅವನು ಗು ಅಂತ ಅಂದ್ರೆ ಅಂಧಕಾರ, ರು ಅನ್ನೋದೊಂದು ಬೆಳಕು ಅನ್ನುವ ರೀತಿಯಲ್ಲಿ ದಕ್ಷಿಣಾಮೂರ್ತಿ ನಮ್ಗೆ ಆ ಬೆಳಕನ್ನ ಕೊಟ್ಟು, ಜ್ಞಾನವನ್ನು ಕೊಟ್ಟು ನಿಜವಾದ ಅಸ್ತಿತ್ವ, ನಾವು ಎಲ್ಲರೂ ಕೂಡ ಮತ್ತೆ ಪುನರ್ಜನ್ಮ ಆಗಿ ಹುಟ್ಟಬಾರದು ಅನ್ನೋದಾಗಿದ್ರೆ ಈ ಒಂದು ಸತ್ವವನ್ನು ಅರ್ಥ ಮಾಡ್ಕೊಬೇಕು. ಹೊರಗಡೆ ಇರೋದೆಲ್ಲವೂ ಕೂಡ ಭ್ರಮೆ ಅಥವಾ ಮಾಯೆ ಆವೃತವಾಗಿದೆ. ನಮ್ಮ ಮನಸ್ಸು ಪ್ರತಿಯೊಂದು ನಾವು ಮಾಡುವಂತಹ ಕೆಲಸ ಅಥವಾ ವಸ್ತುಗಳು ಎಲ್ಲವೂ ಕೂಡ ಭ್ರಮೆಯಿಂದ ಆವೃತವಾಗಿದೆ. ಆ ಭ್ರಮೆಯ ಲೋಕದಿಂದ ನಾವು ಯಾವಾಗ ಆಚೆ ಬಂದು ನಮ್ಮ ಒಳಗೆ ಯಾವಾಗ ನಾವು ನೋಡೋದಕ್ಕೆ ಶುರು ಮಾಡ್ತೀವಿ, ಆಗ ಪರಬ್ರಹ್ಮ ನಮ್ಗೆ ಕಾಣಿಸ್ತಾ ಹೋಗ್ತಾನೆ. ಈ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ ಯೋಗದಲ್ಲೂ ಕೂಡ ಅಥವಾ ಧ್ಯಾನದಲ್ಲೂ ಕೂಡ. ಅದು ಯಾವಾಗ ಆ ಸಮಾಧಿ ಸ್ಥಿತಿ, ನಮ್ಮನ್ನ ನಾವು ಅರಿತಾಗ ಆ ಸಮಾಧಿ ಸ್ಥಿತಿ ಅಂತ ತಿಳ್ಕೊಂತಾರೆ. ನಮ್ಮನ್ನ ನಾವು ಅರಿಯೋದಂದ್ರೆ ಏನು? ಅದು ದಕ್ಷಿಣಾಮೂರ್ತಿ ಶ್ಲೋಕವನ್ನ ಅಥವಾ ಶ್ಲೋಕದ ಅರ್ಥವನ್ನ ನಾವು ತಿಳ್ಕೊಂಡಾಗ ಬಹಳಷ್ಟು ಸುಲಭವಾದಂತಹ ಮಾತಲ್ಲ. ಬಹಳ ಪರಿಶ್ರಮ ಬೇಕು. ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ರು ನಮ್ಮ ಎಡತೊರೆ ಸ್ವಾಮಿಗಳು ಹೇಳ್ತಾ ಇದ್ರು, ಕನಸು ನಾವು ಕಾಣೋದು ಬಹಳ ಸುಲಭ. ಅಥವಾ ಯಾವ್ದೋ ಒಂದು ಸ್ಕೂಲ್ಗೆ ಹೋಗಿದ್ರಂತಲ್ಲ, ಸ್ಕೂಲ್ಗೆ ಹೋಗಿ ಯಾವ್ದೋ ಒಂದು ಹುಡುಗನನ್ನ ಕೇಳ್ತಾ ಇದ್ರಂತೆ, ನಿನ್ನ ಒಂದು ಪಾದ ಪರಿವರ್ತನೆ ಏನು ಅಂತ. ಆಗ ಹುಡುಗ ಅದನ್ನ ಹೇಳ್ತಾ ಇದ್ದ, ಯಾವ ರೀತಿ ಪರಿವರ್ತನೆ ಆಗೋ ದಕ್ಷಿಣಾಮೂರ್ತಿ ಶ್ಲೋಕವನ್ನ ಹೇಳೋದ್ರಿಂದ ಅನ್ನುವಂಥದ್ದು. ಸೊ ಹೇಗೆ ಒಂದು ಸ್ಕೂಲ್ ನಲ್ಲಿ ಒಂದು ಸ್ಟ್ಯಾಂಡ್ ಇಂದ ಇನ್ನೊಂದು ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಂದ್ರೆ ಹೇಗೆ ಬೆಳೀತಾ ಅಥವಾ ವೃದ್ಧಿ ಆಗ್ತಾ ಹೋಗುತ್ತೋ, ಹಾಗೆ ನಮ್ಮ ಜನ್ಮದಲ್ಲೂ ಕೂಡ ಈ ಶಾಸ್ತ್ರಗಳ ಅಧ್ಯಯನ ಅಥವಾ ನಾನ್ ಯಾರು ಅಂತ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಜನ್ಮಾಂತರದಿಂದ ಅದು ಕ್ಷೀಣ ಅಂತ ಅಂದ್ರೆ ಮತ್ತೆ ಜನ್ಮಗಳು ಕ್ಷೀಣ ಆಗ್ತಾ ಮತ್ತೆ ಜ್ಞಾನ ವೃದ್ಧಿ ಆಗ್ತಾ ಪರಮಾತ್ಮ ನಡೆಗೆ ಹೋಗುವಂತ ಒಂದು ಪ್ರಯತ್ನ ಮಾಡೋದೇ ದಕ್ಷಿಣಾಮೂರ್ತಿ. ದಕ್ಷಿಣ ಅಂತ ಅಂದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಾಗೆ ಜ್ಞಾನ ಅನ್ನುವಂಥದ್ದು, ಜ್ಞಾನವನ್ನ ಸಂಪಾದನೆ ಮಾಡುವಂಥದ್ದು ಅಥವಾ ಅರಿವನ್ನ ಸಂಪಾದನೆ ಮಾಡುವಂಥದ್ದು ಅಂತ. 2ನೇ ಶ್ಲೋಕದಲ್ಲಿ ಬೀಜಸ್ಯಾಂತರಿ ವಾಂಕುರೋ ಜಗದಿದಂ ಪ್ರಾಂಗ್ನಿರ್ವಿಕಲ್ಪಂ ಪುನಃ ಅಂತ ಶುರುವಾಗುತ್ತೆ. ಹೇಗೆ ಬೀಜದಲ್ಲಿ ವೃಕ್ಷ ಇದೆ, ಅದಕ್ಕೊಂದು ಕಥೆಯನ್ನು ಕೂಡ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ. ಒಬ್ಬ ಪಂಡಿತ ಮತ್ತೆ ಒಬ್ಬ ಚಪ್ಪಲಿ ಹೊಲಿಯುವಂತಹ ಒಬ್ಬ ಇಬ್ರು ಸ್ವರ್ಗಕ್ಕೆ ಹೋಗ್ತಿರ್ತಾರೆ ಅನ್ನುವಂತಹ ಒಂದು ಕಥೆಯನ್ನು ಹೇಳ್ತಾ, ಬೀಜದಲ್ಲಿ ಹೇಗೆ ಸೂಕ್ಷ್ಮ ರೂಪವಾಗಿ ಮರ ಇರುತ್ತೋ ಅದೇ ರೀತಿಯಾಗಿ ನಮ್ಮಲ್ಲೂ ಕೂಡ ಸೂಕ್ಷ್ಮ ರೂಪದಲ್ಲಿ ಅಂದ್ರೆ ಪರಮಾತ್ಮನ ರೂಪದಲ್ಲಿ ಇಡೀ ಸೃಷ್ಟಿ ಇದೆ. ಈ ಸೃಷ್ಟಿಗೆ
ಶಿಷ್ಯನ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ಈ ಪ್ರಪಂಚಕ್ಕೆ ಪರಮಾತ್ಮನೇ ಆಧಾರ ಅಂತ ನಾನು ಹೇಗೆ ಒಪ್ಕೊಳ್ಳಿ, ಪ್ರಪಂಚ ಆತ್ಮನನ್ನೇ ಆಶ್ರಯಿಸಿದೆ ಅನ್ನೋದನ್ನ ನಾನು ಹೇಗೆ ಒಪ್ಕೊಳ್ಳಿ ಅಂತ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಜಗದ್ಗುರುಗಳು ಉತ್ತರನ ಕೊಡ್ತಾ ಹೋಗ್ತಾರೆ. 3 ಎಕ್ಸಾಂಪಲ್ ನ ಕೊಡ್ತಾರೆ. ಹೇಗೆ ಬೀಜದಲ್ಲಿ ವೃಕ್ಷ ಇದೆ ಅನ್ನೋದನ್ನ ನಾವು ನಂಬುತ್ತೀವೋ, ಬೀಜದಿಂದಲೇ ವೃಕ್ಷ ಬರಬೇಕು, ಬೇರೆ ಇಂದಲೂ ಕೂಡ ಬರೋಕ್ ಆಗೋದಿಲ್ಲ. ಅಂಕುರ ಅಂತಾರೆ ಅದು ಮೊಳಕೆ ಎನ್ನುವಂತಹ ಅರ್ಥವನ್ನ ಕೊಡುತ್ತೆ. ಹೇಗೆ ಬೀಜ ಮೊಳಕೆಯಾಗಿ ದೊಡ್ಡ ಆಲದ ಮರವಾಗಿ ಹಬ್ಬುತ್ತೋ, ಹಾಗೆ ಈ ಪರಮಾತ್ಮನಲ್ಲಿ ಮೊಳಕೆಯಾಗಿ ಈ ಮಾಯೆ ಎಲ್ಲಾ ಕಡೆ ದೊಡ್ಡದಾಗಿ ಹರಡಿಕೊಂಡಿದೆ. ಆ ಮಾಯೆ ಅನ್ನುವಂತಹ ಬೀಜ ಇರೋದ್ರಿಂದ ಮಾತ್ರನೇ ಅಲ್ಲಿ ಪರಮಾತ್ಮನ ಶಕ್ತಿ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಮತ್ತಿನ್ನೆರಡು ಎಕ್ಸಾಂಪಲ್ಸ್ ನ ಕೊಡ್ತಾ ಹೋಗ್ತಾರೆ. ಹೇಗೆ ಒಬ್ಬ ಮಾಂತ್ರಿಕ ಮ್ಯೂಸಿಷಿಯನ್ ತನ್ನ ಮ್ಯಾಜಿಕ್ ಮಾಡಿ ಆಡಿಯನ್ಸ್ಗೆ ನಂಬಿಸ್ತಾನೆ, ತಾನು ಮಾಡಿದ್ದು ಮ್ಯಾಜಿಕ್ ಅಂತ. ಆದ್ರೆ ಆ ಮ್ಯಾಜಿಕ್ ಮಾಡಿರೋಂಗ್ ಮಾತ್ರ ಗೊತ್ತಿರುತ್ತೆ ನಿಜವಾದ ಸತ್ವ ಯಾವುದು ಅಂತ. ಯಾಕಂದ್ರೆ ನಮ್ಗೆಲ್ಲರೂ ಕೂಡ ಗೊತ್ತಿರುವಂತ ನಿಜ ಏನಂದ್ರೆ, ಮ್ಯಾಜಿಕ್ ಇಸ್ ಜಸ್ಟ್ ಬಿಹೈಂಡ್ ದ ಸ್ಕ್ರೀನ್ ಅಂತ. ಅಂದ್ರೆ ಮ್ಯೂಸಿಷಿಯನ್ಗೆ ನಿಜವಾದ ಆಟ ಏನು ಅಂತ ಗೊತ್ತಿರುತ್ತೆ, ಅಂದ್ರೆ ಯಾವುದು ನಿಜವಾದ ಒಂದು ಕಲೆ ಅನ್ನೋದು. ಆದ್ರೆ ಎದುರುಗಡೆ ಆಡಿಯನ್ಸ್ ಮಾತ್ರ ಅದು ಮ್ಯಾಜಿಕ್ ಅಂತ ಕಾಣಿಸುತ್ತೆ. ಆದ್ರೆ ಮ್ಯೂಸಿಷಿಯನ್ಗೆ ಅದು ಆಕ್ಚುಲಿ ಅದು ಮ್ಯಾಜಿಕ್ ಅಲ್ಲ. ಅವನೇನೋ ಮರೆಮಾಚಿ ಏನೋ ತೋರಿಸ್ತಾ ಇರ್ತಾನೆ. ಸೊ ಹಾಗೆ ಈ ಪರಮಾತ್ಮ ಅನ್ನೋನು ಒಬ್ಬ ಮ್ಯೂಸಿಷಿಯನ್ ಇದ್ದ ಹಾಗೆ ಹೊರಗಡೆ ನಮ್ಗೆ ಏನೇನೋ ತೋರಿಸ್ತಾನೆ, ಮಾಯಾ ಪ್ರಪಂಚವನ್ನ ತೋರಿಸ್ತಾ ಹೋಗ್ತಾನೆ. ಆದ್ರೆ ಆ ನಿಜವಾದ ನಿಜವಾದ ಮ್ಯಾಜಿಕ್ ಪರ್ಸನ್ಗೆ ಗೊತ್ತಾಗ್ತಾ ಹೋಗುತ್ತೆ, ನಾನು ಮ್ಯೂಸಿಷಿಯನ್ ಅಂದ್ರೆ ಕ್ಷಮಿಸಿ, ನಿಜವಾದಂತಹ ಆ ಮ್ಯಾಜಿಕ್ ಮಾಡುವಂತಹ ಪರ್ಸನ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾವುದು ವಾಸ್ತವ ಅಂತ. ಅದು ಪರಮಾತ್ಮ ಅನ್ನುವಂತಹ ಒಂದು ಉದಾಹರಣೆಯನ್ನ ಕೊಟ್ಟು ಶಂಕರರು ಆ ಶಿಷ್ಯನಿಗೆ ಹೇಳ್ತಾರೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಅನ್ನು ಕೂಡ ಕೊಡ್ತಾರೆ. ಹೇಗೆ ಒಬ್ಬ ಯೋಗಿ ತನ್ನ ತಪಶಕ್ತಿಯಿಂದ ಇನ್ನೊಂದು ವಿಶ್ವವನ್ನೇ ಸೃಷ್ಟಿ ಮಾಡ್ತಾನೆ. ಅದಕ್ಕೆ ನಾನು ವಿಶ್ವಾಮಿತ್ರರ ಕಥೆಯನ್ನ ಉಲ್ಲೇಖ ಮಾಡಿ ಹೇಳಿದ್ದೆ. ತ್ರಿಶಂಕು ಹೋಗಿ ಹೇಳ್ತಾನೆ, ನಾನು ಜೀವಂತ ಸ್ವರ್ಗವನ್ನ ನಾನು ದೇಹದಾರಿಯಾಗಿ ನಾನು ಸ್ವರ್ಗವನ್ನ ತಲುಪಬೇಕು ಅಂತ. ಆದ್ರೆ ಅಲ್ಲಿ ನನ್ನ ತಳ್ಳಿಬಿಡ್ತಾರೆ ಅಲ್ಲಿಂದ. ಇಲ್ಲ, ನೀವು ದೇಹದಾರಿಯಾಗಿ ಬರೋ ಹಾಗಿಲ್ಲ, ಅದಕ್ಕೆ ಅನುಮತಿ ಇಲ್ಲ ಅಂತ. ಅದಕ್ಕೆ ವಿಶ್ವಾಮಿತ್ರರು ಕೋಪ ಬಂದು ಅವರದೇ ತಪಶಕ್ತಿಯಿಂದ ಇನ್ನೊಂದು ಸ್ವರ್ಗವನ್ನ ತ್ರಿಶಂಕುಗೋಸ್ಕರ ಕ್ರಿಯೇಟ್ ಮಾಡಿಕೊಡ್ತಾರೆ. ಸೊ ಆ ಒಂದು ಉದಾಹರಣೆಯನ್ನು ತಗೊಂಡು ಯೋಗಿ ಆದವನು ಅವನದೇ ಆದಂತಹ ಒಂದು ಸೃಷ್ಟಿಯನ್ನ ಹೇಗೆ ಮಾಡೋಕೆ ಸಾಧ್ಯ ಆಗುತ್ತೆ, ಅದೇ ತರ ನಾವು ಈ ಪರಮಾತ್ಮ ಅನ್ನುವಂಥವನು ಸೃಷ್ಟಿಯನ್ನ ಬರೀ ಕಲ್ಪಿತವಾದಂತಹ ಹಾಗೆ ಮಾಡೋದಕ್ಕಾಗತ್ತೆ. ಆದ್ರೆ ಆ ಯೋಗಿಗೆ ಮಾತ್ರ ಗೊತ್ತಿರುತ್ತೆ, ಅಂದ್ರೆ ಯೋಗಿ ಅಂದ್ರೆ ಪರಮಾತ್ಮನಿಗೆ ಮಾತ್ರ ಗೊತ್ತಿರುತ್ತೆ ನಿಜ ಏನು, ನಿಜವಾದ ಸ್ವರ್ಗಕ್ಕೂ ಆ ಯೋಗಿ ಸೃಷ್ಟಿ ಮಾಡಿದಂತಹ ಸ್ವರ್ಗಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ. ಮಾಯಾವಿವ ಅಂದ್ರೆ ಅದು ಮಾಯೆ ತರ ಕಾಣಿಸುತ್ತೆ ನಮ್ಗೆ. ವಿಜೃಂಭಯತ್ಯಪಿ ಮಹಾಯೋಗೀವ ಸ್ವೇಚ್ಛೆಯ ಅಂತ. ಸ್ವೇಚ್ಛೆಯ ಅಂದ್ರೆ ಅವನ ಇಚ್ಛೆಯಂತೆ ಈ ಸೃಷ್ಟಿಯನ್ನ ಹೇಗ್ ಮಾಡ್ಬೇಕು ಅನ್ನೋದು ಅವನ ಇಚ್ಛೆ ಅಂತಾನೆ ಸೃಷ್ಟಿ ಆಗಿರೋದು. ಯಾರು ಪರಮಾತ್ಮನ ಇಚ್ಛೆಯಂತೆ ಸೃಷ್ಟಿಯಾಗಿದೆ. ಇವತ್ತು ನಾಶ ಆಗ್ಬೇಕು, ಇವತ್ತು ಲಯ ಆಗ್ಬೇಕು ಅಂತಂದ್ರೆ ಅವನ ಇಚ್ಛೆಯಂತೆ ಅದು ಲಯ ಆಗಿ ಹೋಗುತ್ತೆ. ಸೊ ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಂತೆ ನಡೀತಾ ಇದೆ. ಆ ಜ್ಞಾನ ಸ್ವರೂಪಿಯಾದಂತಹ ದಕ್ಷಿಣಾಮೂರ್ತಿ ಆ ಪರಮಾತ್ಮನ ಒಂದು ಇಚ್ಛೆಯಂತೆ ಎಲ್ಲವೂ ಕೂಡ ನಡೀತಾ ಇದೆ. ಸೊ ಇಲ್ಲಿ ಹೊರಗಡೆ ಕಾಣಿಸೋದೆಲ್ಲವೂ ಕೂಡ ಮಿಥ್ಯವಾದದ್ದು ಅಥವಾ ಮಾಯೆಯಿಂದ ತುಂಬಿರುವಂತದ್ದು. ಯಾವುದು ನಿಜವಾದದ್ದು ಅಂತ ಅಂದ್ರೆ, ನಿಜವಾದದ್ದು ಬರೀ ದಕ್ಷಿಣಾಮೂರ್ತಿ ಮಾತ್ರ. ದಕ್ಷಿಣ ಅಂತಂದ್ರೆ ಇಲ್ಲಿ ಜ್ಞಾನ ಮಾತ್ರ. ಹೇಗೆ ಬೀಜದಲ್ಲಿ ಮರವಿರುತ್ತೋ ಹಾಗೆ ಪರಮಾತ್ಮನಲ್ಲಿ ಜೀವಾತ್ಮ ಇದ್ದಾನೆ ಅನ್ನುವಂತಹ ಒಂದು ಉದಾಹರಣೆಯನ್ನು ಕೊಡ್ತಾ 2ನೇ ಶ್ಲೋಕವನ್ನ ನಾವು ಕಳೆದ ಒಂದು ಕ್ಲಾಸ್ ನಲ್ಲಿ ಯೋಚನೆಯನ್ನ ಮಾಡಿದ್ವಿ ಅಥವಾ ಚಿಂತನೆಯನ್ನ ಮಾಡಿದ್ವಿ. ಇನ್ನ ನಾವು ಇವತ್ತು 3ನೇ ಶ್ಲೋಕಕ್ಕೆ ಹೋಗ್ತಾ ಇದ್ದೀವಿ. 3ನೇ ಶ್ಲೋಕ ಅರ್ಥವನ್ನ ತಿಳ್ಕೊಳಕ್ ಹೋಗ್ತಾ ಇದೀವಿ. ಯಸ್ಯೈವ ಸ್ಫುರಣಂ ಸದಾತ್ಮಕ ಮಸತ್ ಕಲ್ಪಾರ್ಥಕಂ ಭಾಸತೆ ಅಂತ ಅದು ಶುರುವಾಗತ್ತೆ. ನಮ್ಮ ಒಂದು ಕಲ್ಪನೆ ಎಲ್ಲವೂ ಕೂಡ ಯಸ್ಯೈವ ಸ್ಫುರಣಂ ಸದಾತ್ಮಕಂ, ಯಾರ ಚೈತನ್ಯದ ಸ್ಪಂದನೆಯಿಂದ ಅಥವಾ ಯಾರ ಸ್ಫುರಣದಿಂದ, ಅಂದ್ರೆ ಈ ಆತ್ಮ ಈ ದೇಹ ಇದೆಯಲ್ಲ, ಈ ದೇಹಕ್ಕೆ ಚೈತನ್ಯ ಬೇಕೇ ಬೇಕು. ಯಾವುದೇ ಒಂದು ರೂಪ ಅಥವಾ ಯಾವುದೇ ಒಂದು ಜೀವಾತ್ಮ ಅದಕ್ಕೆ ಶಕ್ತಿ ಇದೆ ಅಥವಾ ಅದಕ್ಕೆ ಚಲನೆ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಚೈತನ್ಯ. ಆ ಚೈತನ್ಯವಾದಂತಹ ಆತ್ಮ ಇದ್ರೆ ಮಾತ್ರ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಚಲನೆಯಲ್ಲಿರುತ್ತೆ ಅಥವಾ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಇದರಿಂದ ಎಲ್ಲವೂ ಕೂಡ ಜಡವಾಗಿರುತ್ತೆ. ಈ ಜಗತ್ತಿನ ಎಲ್ಲವೂ ಕೂಡ ಜಡ. ಈ ದೇಹವನ್ನು ಕೂಡ ಸೇರಿಸಿ ಎಲ್ಲವೂ ಕೂಡ ಜಡ. ಆ ಚೇತನಾ ಶಕ್ತಿ ಅನ್ನೋದು ಯಾವಾಗ ಬರುತ್ತೆ ಒಬ್ಬ ಮನುಷ್ಯನಿಗೆ ಅಂತ ಅಂದ್ರೆ, ಆ ಪರಮಾತ್ಮನ ಇರುವಿಕೆ ಆ ಜಡದಲ್ಲಿ ಇದ್ದಾಗ ಮಾತ್ರ ಚೇತನಾ ಶಕ್ತಿ ಬರುತ್ತೆ ಅಂತ. ಅದನ್ನ ಬಹಳ ಒತ್ತಿ ಹೇಳ್ತಾ ಇರುವಂತದ್ದು ಈ 3ನೇ ಶ್ಲೋಕ.
ಏನ್ ಹೇಳುತ್ತೆ ಅಂತ ಅಂದ್ರೆ, ಈ ತತ್ವಮಸಿ ಅನ್ನುವಂತಹ ಒಂದು ಆ ವೇದದಲ್ಲಿ ಬರುವಂತಹ ಒಂದು ಮಾತೇನಿದೆ, ತತ್ ಅಂತ ಅಂದ್ರೆ ಸಾಮಾನ್ಯವಾಗಿ ಅದನ್ನ ತುಂಬಾ ಸತಿ ನಾ ಭಗವದ್ಗೀತೆ ಕ್ಲಾಸಲ್ಲೂ ಕೂಡ ಹೇಳಿದ್ದೀನಿ. ಇಡೀ ಭಗವದ್ಗೀತೆ 18 ಅಧ್ಯಾಯವನ್ನ ಆ ಅಷ್ಟಕಗಳ ಮುಖಾಂತರ, ಅಷ್ಟಕ ಅಲ್ಲ, ಷಟಕಗಳ ಮುಖಾಂತರ ಅಂದ್ರೆ 6 ಅಧ್ಯಾಯಗಳನ್ನ ನಾವು ನೋಡ್ತಾ ಹೋದಾಗ ಇದು ತತ್ ಪದಾರ್ಥ, ಇದು ತ್ವಂ ಪದಾರ್ಥ, ಇದು ಅಸಿ ಪದಾರ್ಥ ಅನ್ನೋದನ್ನ ನಾನು ಕಳೆದ ಒಂದು ಕ್ಲಾಸ್ ನಲ್ಲಿ, ಸ್ಟಾರ್ಟಿಂಗ್ ಭಗವದ್ಗೀತೆ ಮೊದಲನೇ ಅಧ್ಯಾಯದ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ. ಸೊ ಇಲ್ಲಿ ಸಂಸ್ಕೃತದಲ್ಲಿ ತ್ವಂ ಅಂತ ಅಂದ್ರೆ ನೀನು ಅನ್ನುವಂತ ಅರ್ಥ ಬರುತ್ತೆ. ಅಂದ್ರೆ ನಾನು, ಅಂದ್ರೆ ನಾನ್ ಹೇಳ್ಬೇಕಂದ್ರೆ ಅದು ನೀವು, ಅಥವಾ ನನಗೆ ನಾನು ಹೇಳ್ಕೊಬೇಕಾದ್ರೆ ಅದು ನಾನು ಅನ್ನುವಂಥ ತ್ವಂ ಪದಾರ್ಥ ಅನ್ನೋದು. ಸೊ ನಾನು ಅದು ಆಗ್ಬೇಕಂದ್ರೆ, ತತ್ ಅಂದ್ರೆ ಅದು ಅಂತ ಅಂದ್ರೆ ಪರಮಾತ್ಮ. ಅದು ಆಗ್ಬೇಕಂದ್ರೆ, ಅಸಿ ಅಂತ ಅಂದ್ರೆ ನಾನು ಆಗುವಂತಹ ಒಂದು ಕ್ರಿಯೆ, ಅದು ವೇದದಲ್ಲಿ ಹೇಳ್ತಾ ಇದೆ ಅಂತ ಇಲ್ಲಿ ಶಂಕರರು ಹೇಳ್ತಾ ಇರೋದು. ಸಾಕ್ಷಾತ್ ತತ್ವಮಸೀತಿ ವೇದ ವಚಸ, ವೇದಗಳು ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ ಅಂದ್ರೆ, ಈ ಜೀವಾತ್ಮ, ದೇಹ ರೂಪಿಯಾದಂತಹ ಜೀವಾತ್ಮ ಯಾರು ಬೇರೆ ಅಲ್ಲ, ಅದು ಪರಮಾತ್ಮನೇ ಆಗಿದ್ದಾನೆ, ಆ ಪರಮಾತ್ಮನ ಅಂಶನೇ ಆಗಿದ್ದಾನೆ. ತತ್ವಂ ಅಸಿ, ನೀನು ಅವನೇ ಆಗಿದ್ಯಾ. ಅಹಂ ಬ್ರಹ್ಮ ಅಸ್ಮಿ, ಅಹಂ ಶಿವೋ ಹಂ, ನಾನು ಶಿವನ ಒಂದು ಸ್ವರೂಪವೇ ಆಗಿದ್ದೀನಿ, ಆದ್ರೆ ಕರ್ಮಗಳನ್ನ ಸವಿಸೋದಕ್ಕೆ ಮಾತ್ರ ಈ ಭೂಮಿ ಮೇಲೆ ಬಂದಿದ್ದೀನಿ ಅನ್ನುವಂಥ ಒಂದು ಅರ್ಥವನ್ನ ಕೊಡುವಂಥದ್ದು ಈ ಪರಮಾತ್ಮ ಆಗಿದೆ. ಪರಮಾತ್ಮ ಅಂದ್ರೆ ಚೈತನ್ಯ ಸ್ವರೂಪ ಆಗಿದೆ ಅನ್ನೋದನ್ನ ಬಹಳ ಒತ್ತಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆ ಚೇತನ ಶಕ್ತಿಯ ಬಗ್ಗೆ ಇನ್ನಿಷ್ಟು ವಿಚಾರಗಳನ್ನ ಈ ಒಂದು ಶ್ಲೋಕದಲ್ಲಿ ಶಂಕರರು ಹೇಳ್ತಾ ಹೋಗ್ತಾರೆ. ಮೊದಲನೇ ಶ್ಲೋಕದಲ್ಲಿ ಈ ಒಂದು ಕನ್ನಡಿ ಮತ್ತೆ ವಿಶ್ವವನ್ನ, ಅಂದ್ರೆ ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ ತೋರಿಸೋದನ್ನು ಹೆಂಗೋ ಶಂಕರರು ಹೇಳ್ಬಿಟ್ರು ಮೊದಲೇ ಶ್ಲೋಕದಲ್ಲಿ. ಹೇಗೆ ಒಂದು ಕನ್ನಡಿಲಿ ವಿಶ್ವವನ್ನ ಅಥವಾ ಯಾವುದೋ ಒಂದು ವಸ್ತುವನ್ನ ತೋರಿಸಿದ್ರೆ ಆ ವಸ್ತು ಹೇಗೆ ಒಂದು ಭ್ರಮೆಯ ಮುಖಾಂತರ ನಮ್ಗೆ ಕನ್ನಡಿಲಿ ತೋರಿಸುತ್ತೋ, ಆದ್ರೆ ಅದು ಭ್ರಮೆನೆ, ನಿಜವಾದ ಅಸ್ತಿತ್ವ ಇರೋದು ಬರೀ ಪರಮಾತ್ಮನಲ್ಲಿ ಅಂತ. ಆದ್ರೆ ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಬರುತ್ತೆ, ಏನಂತ ಅಂದ್ರೆ, ಈ ಆಕಾಶ ಅಂದ್ರೆ ಈ ಪಂಚಭೂತಗಳು ಅನ್ನೋದೇನಿದೆ, ಎಲ್ಲದಕ್ಕೂ ಕೂಡ ಘನ ಸ್ವರೂಪವಾದದ್ದು ಒಂದಿದೆ, ಅಂದ್ರೆ ಜಡ ಸ್ವರೂಪವಾದದ್ದು. ಈ ಭೂಮಿಯನ್ನ ನಾವು ಮುಟ್ಟಬಹುದು, ಅಥವಾ ನೀರನ್ನ ನಾವು ಸ್ಪರ್ಶಿಸಬಹುದು, ಅದು ದ್ರವ ರೂಪದಲ್ಲಿದೆ, ಮತ್ತೆ ಭೂಮಿ ಘನ ರೂಪವಾಗಿದೆ. ಸೊ ಇದನ್ನು ನಾವು ಟಚ್ ಮಾಡಬಹುದು, ಫೀಲ್ ಮಾಡಬಹುದು. ಆದ್ರೆ ಆಕಾಶವನ್ನ ನಾವ್ ಆ ರೀತಿ ನೋಡೋದಕ್ಕಾಗಲ್ಲ ಅಲ್ವಾ. ಆಕಾಶವಂದ್ರೆ ಸ್ಪೇಸ್, ಅಂದ್ರೆ ನಾವು ಇಷ್ಟು ದೂರಕ್ಕೆ ನೋಡಿದ್ರು ಕೂಡ ಅದು ಆಕಾಶವೇ ಕಾಣ್ತಿರುತ್ತೆ. ನಾವು ಫ್ಲೈಟ್ ಅಲ್ಲಿ ಇಲ್ಲಿಂದ ಎತ್ಕೊಂಡು ಆಕಾಶಕ್ಕೆ ನಾವು ಫ್ಲೈ ಮಾಡಿದ್ರು ಕೂಡ ಅಲ್ಲೂ ಕೂಡ ಏನೋ ಒಂಥರದ್ದು ಸ್ಪೇಸ್. ನಾವೇನ್ ಅನ್ಕೊಂತೀವಿ ಅಂದ್ರೆ ಆಕಾಶನೇ ಲಿಮಿಟ್ ಅಂತ ಅನ್ಕೊಂತೀವಿ, ಅಂದ್ರೆ ಆಕಾಶವನ್ನು ನಾವು ಮುಟ್ಟಬಹುದು ಅಂತ ಅನ್ಕೊಂತೀವಿ. ಆದ್ರೆ ಹೇಗೆ ಗಾಳಿಯನ್ನ ನಾವು ಹಿಡಿಯೋದಕ್ಕಾಗೋದಿಲ್ಲ, ಹಾಗೆ ಆ ಸ್ಪೇಸ್ ಅನ್ನು ಅಷ್ಟೇ. ಅಲ್ಲಿ ಕಾಣಿಸೋದು ಮಾತ್ರ ನಮ್ಗೆ ನೀಲಿ ಆದಂತಹ ಆಕಾಶ ಕಾಣಿಸುತ್ತೆ, ಅಥವಾ ಮೋಡಗಳು ಕಾಣಿಸ್ತಾ ಹೋಗ್ತವೆ. ಅದನ್ನ ಮುಟ್ಟುವಂತಹ ಅಥವಾ ಫೀಲ್ ಮಾಡುವಂತಹ ಯಾವುದೇ ಒಂದು ಪ್ರಮಾಣ ನಮ್ಗಿಲ್ಲ, ಅಂದ್ರೆ ಅದು ಅಸ್ತಿತ್ವದಲ್ಲಿ ಇದೆ ಅನ್ನೋ ತರ ನಮ್ಗಿಲ್ಲ. ಸೊ ಅದನ್ನ ಆ ಒಂದು ಅಸ್ತಿತ್ವವು ಇಲ್ಲ ಅಂತ ಹೇಗ್ ಹೇಳ್ತೀರಾ ಅಂತ ಪ್ರಶ್ನೆ ಬರ್ತಾ ಹೋಗುತ್ತೆ. ಯಾವುದು ಜಡತ್ವವಾಗಿದೆಯೋ ನೋಡಿ, ಭೂಮಿಯನ್ನ ನಾವು ಮುಟ್ಟಬಹುದು, ನೀರನ್ನ ನಾವು ಮುಟ್ಟಬಹುದು, ಗಾಳಿಯನ್ನ ನಾವು ಸ್ಪರ್ಶಿಸಬಹುದು. ನನ್ಗೀಗ ತಣ್ಣಗಾಗ್ತಾ ಇದೆ ಅನ್ನೋದ ಒಂದು ಸ್ಪರ್ಶ ನಮ್ಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಆಕಾಶ ಅನ್ನುವಂಥದ್ದನ್ನ ಹೇಗೆ ನೀವು ನಿರೂಪಣೆ ಮಾಡ್ತೀರಾ? ಹೇಗೆ ಪರಮಾತ್ಮನೇ ಅದು ಅಂತ ನೀವು ಹೇಗೆ ಹೇಳ್ತೀರಾ? ಅದು ಅರೂಪವಾದದ್ದು ಅಥವಾ ಅಮೂರ್ತವಾದದ್ದಲ್ವಾ ಅಂತ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅಮೂರ್ತತೆ ಅಂದ್ರೆ ಯಾವುದೇ ಒಂದು ರೂಪವಿಲ್ಲದೆ ಇರುವಂತದ್ದು ಅಂತ. ಅದಕ್ಕೆ ಈ ದಕ್ಷಿಣಾಮೂರ್ತಿಯಲ್ಲಿ ಡೈರೆಕ್ಟ್ ಆಗಿ ಅದಕ್ಕೆ ಆನ್ಸರ್ ಇಲ್ಲದೆ ಹೋದ್ರು ಕೂಡ ಉಪನಿಷತ್ತಲ್ಲಿ ಅದಕ್ಕೆ ಬಹಳಷ್ಟು ಉತ್ತರಗಳನ್ನ ನಮ್ಗೆ, ಅಂದ್ರೆ ಅದ್ವೈತ ಸಿದ್ಧಾಂತದಲ್ಲೇ ನಾವು ಕೊಡ್ತಾ ಹೋಗ್ತಾರೆ. ಹೇಗೆ ಅಂತ ಅಂದ್ರೆ, ಈ ಕಪ್ಪೆ ಚಿಪ್ಪನ್ನ ಸಾಮಾನ್ಯವೆಲ್ಲರೂ ಕೂಡ ನೋಡಿರ್ತೀರ. ಆ ಕಪ್ಪೆ ಚಿಪ್ಪು ಆ ಒಂದು ಸೂರ್ಯನ ಬೆಳಕಿಗೆ ಆ ಕಪ್ಪೆ ಚಿಪ್ಪಿನ ಒಂದು ಸುತ್ತಲಿನ ಒಂದು ಇದು ಟ್ವಿಂಕಲ್ ಆಗತ್ತೆ, ಅಂದ್ರೆ ಮಿಣಿಗತ್ತೆ. ಅಂದ್ರೆ ಸಿಲ್ವರ್ ಒಂದು ಕಲರ್ ನ ಕೊಡೋ ತರ ಮಿಣಿಗತ್ತೆ ಕಪ್ಪೆ ಚಿಪ್ಪು. ಸಾಮಾನ್ಯವಾಗಿ ನೋಡಿರುತ್ತೆ ನದಿ ತೀರಗಳಲ್ಲಿ ಸೂರ್ಯನ ಪ್ರಕಾಶ ಅದ್ರ ಮೇಲೆ ಬಿದ್ದಾಗ ಅದೆಲ್ಲೋ ಒಂಥರ ಹೊಳಿತಿರತ್ತೆ ಕಪ್ಪೆ ಚಿಪ್ಪಾಗಿ. ಮತ್ತೆ ಈ ನೀರಿನ ವೇವ್ಸ್ ಬರುತ್ತಲ್ಲ, ಸಮುದ್ರದ ಅಲೆಗಳು ಏನ್ ಬರುತ್ತೆ, ಅದು ಕೂಡ ಸೂರ್ಯನ ಒಂದು ಪ್ರಕಾಶ ಅದ್ರ ಮೇಲೆ ಬಿದ್ದಾಗ ಆ ಅಲೆಗಳು ನಮ್ಗೆ ಯಾವ ರೀತಿ, ಆ ತರಂಗಗಳು ನಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ರೆ, ಅಲ್ಲೆಲ್ಲೋ ಬೆಳ್ಳಿಯ ಒಂದು ಚಿತ್ರಣ ಇದೆಯೋ, ಅಥವಾ ಬೆಳ್ಳಿಯೇ ಅಲ್ಲಿ ಸ್ಫುಟವಾಗಿ ಬರ್ತಾ ಇದೆಯೋ ಅನ್ನೋ ರೀತಿ ನಮ್ಗೆ ಭಾಸ ಆಗತ್ತೆ.
ಆದ್ರೆ ಹೇಗೆ ಅದು ಬರೀ ಬೆಳ್ಳಿಯ ಒಂದು ಕಾಂತಿ ಅಷ್ಟೇ, ಅಥವಾ ಬೆಳ್ಳಿಯ ಒಂದು ತರಂಗ ಅಷ್ಟೇ. ಆ ಒಂದು ಕಪ್ಪೆ ಚಿಪ್ಪಿನ ಒಂದು ತುದಿ ಆ ಸೂರ್ಯನ ಪ್ರಕಾಶದಿಂದ ಸ್ಪರ್ಶ ಆಗಿ ಕಾಣಿಸ್ತಾ ಇರೋದು ನಮ್ಗೆ ಹೇಗೆ ಅದು ಬೆಳ್ಳಿಯ ಒಂದು ಚಿತ್ರಣವಾಗಿ ನಮಗೆ ಕಾಣಿಸುತ್ತೋ, ಹೇಗೆ ಅಲೆಗಳು ಕೂಡ ಆ ಸೂರ್ಯನ ಒಂದು ಬೆಳಕಿನ ಸ್ಪರ್ಶದಿಂದ ಅಲೆಗಳಲ್ಲಿ ನಮಗೆ ಆ ಬೆಳಕಿನ ಒಂದು ತರಂಗ ನಮಗೆ ಕಾಣಿಸ್ತಾ ಹೋಗುತ್ತೋ, ಹಾಗೆ ಪರಮಾತ್ಮನು ಕೂಡ ಹಾಗೆ. ಆ ಸೂರ್ಯ ಅನ್ನುವಂಥವನು ಇಲ್ಲಿ ಪರಮಾತ್ಮ. ಅಂದ್ರೆ ನಾನ್ ಹೀಗೆ ಹೇಳಿದಂತ ಎಕ್ಸಾಂಪಲ್ ನಲ್ಲಿ ಸೂರ್ಯ ಅನ್ನೋನು ಪರಮಾತ್ಮ ಆಗ್ತಾನೆ. ಹೇಗೆ ಪರಮಾತ್ಮನ ಒಂದು ಶಕ್ತಿ ಆ ನೀರಿನ ಮೇಲೋ ಅಥವಾ ಕಪ್ಪೆ ಚಿಪ್ಪಿನ ಮೇಲೋ ಹೋಗಿ ಬಿದ್ದಾಗ ಅದು ಹೇಗೆ ಹೊಳೆಯುವಂತಹ, ಅಂದ್ರೆ ಸಿಲ್ವರ್ ಅಥವಾ ಬೆಳ್ಳಿಯ ಒಂದು ಚಿತ್ರಣವನ್ನು ಕೊಡುವಂತಹ ರೀತಿ ಹೇಗೆ ನಮಗೆ ಭ್ರಮೆ ಆಗುತ್ತೋ, ಹಾಗೆ ಆಕಾಶದಲ್ಲಿ ನಾವು ಏನು ಅದನ್ನ ಸ್ಪರ್ಶ ಮಾಡೋಕ್ಕಾಗಲ್ಲ, ಮುಟ್ಟೋದಕ್ಕಾಗಲ್ಲ ಅಂತ ಅದು ಕೂಡ ಅದೇ ರೀತಿಯ ಒಂದು ಭ್ರಮೆಯ ಮುಖಾಂತರ ಆಗತ್ತೆ ಅಂತ ಇಲ್ಲಿ ಶಂಕರರು ಉತ್ತರ ಕೊಡ್ತಾ ಹೋಗ್ತಾರೆ. ಇಲ್ಲಿ ಎಲ್ಲಾ ಉದಾಹರಣೆಯನ್ನ ಕೊಡ್ತಾ ಇರೋದು, ಇಡೀ ಅಷ್ಟಕದಲ್ಲಿ ಶಂಕರರು ಏನು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ, ಎಲ್ಲವೂ ಕೂಡ ಯಾವ್ದಕ್ಕೂ ಕೂಡ ನಾವು ಅಲ್ಲಗೆಳೆಯೋದಕ್ಕೆ ಆಗೋದೇ ಇಲ್ಲ. ಅಂತಹ ಒಂದು ಉದಾಹರಣೆಗಳನ್ನ ತೆಗೆದುಕೊಂಡು ಶಂಕರರು ನಮಗೆ ಬಹಳ ಸ್ಪಷ್ಟ ಮಾಡ್ತಿದ್ದಾರೆ. ಪರಮಾತ್ಮ ಅನ್ನೋನು ಮಾತ್ರನೇ ಅಲ್ಟಿಮೇಟ್, ಅದು ಅಲ್ಟಿಮೇಟ್ ಅನ್ನೋದಕ್ಕಿಂತ ಅವನೇ ಅದ್ವಿತೀಯವಾದವನು, ಅದಕ್ಕಿಂತ ಮಿಗಿಲಾದಂತಹ ಇನ್ನೊಂದು ಯಾವುದು ಇಲ್ಲ. ನಮ್ಮ ಭ್ರಮೆಯ ಒಂದು ಲೋಕದಲ್ಲಿ ಅಥವಾ ಭ್ರಮೆಯ ಒಂದು ಜೀವನವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ಗೆ ಈ ಒಂದು ಶ್ಲೋಕದಲ್ಲಿ ಒಂದು ದಕ್ಷಿಣಾಮೂರ್ತಿ ಶ್ಲೋಕದಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಇಲ್ಲಿ ನಾವು ಬಹಳಷ್ಟು ಪ್ರಶ್ನೆಗಳನ್ನ ನಾವೇ ಮಾಡ್ಕೊಂಡು ಈ ಒಂದು ಶ್ಲೋಕಗಳಲ್ಲಿ ಉತ್ತರಗಳನ್ನ ತೆಗೆದುಕೊಳ್ತಾ ಹೋಗ್ಬೇಕು. ಆಗ ಮಾತ್ರ ನಮ್ಗೆ ಈ ಒಂದು ದಕ್ಷಿಣಾಮೂರ್ತಿ ಶ್ಲೋಕ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಬಹಳಷ್ಟು ಅಂದ್ರೆ ಇಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ. ಸಾಮಾನ್ಯ ಭಗವದ್ಗೀತೆ ಒಂದು ಮಟ್ಟಿಗೆ ಅರ್ಥ ಆದ್ರೂ ಕೂಡ, ಅಥವಾ ಬೇರೆ ಯಾವ್ದಾದ್ರು ಸುಭಾಷಿತವೋ ಅಥವಾ ಬೇರೆ ಯಾವ್ದಾದ್ರು ಬೇಗ ನಮ್ಗೆ ಅರ್ಥ ಆಗತ್ತೆ. ಯಾಕಂದ್ರೆ ನಾವು ಲೌಕಿಕಕ್ಕೆ ಅದನ್ನ ಕಂಪೇರ್ ಮಾಡಿ ಹೇಳ್ತೀವಿ ಯಾವುದೇ ಒಂದು ಶ್ಲೋಕಗಳನ್ನ ಅಥವಾ ಸ್ತೋತ್ರಗಳನ್ನ. ಆದ್ರೆ ಈ ದಕ್ಷಿಣಾಮೂರ್ತಿ ಶ್ಲೋಕವಿದ್ಯಲ್ಲ, ಅದು ಬಹಳ ಗಮನವನ್ನ ಕೊಟ್ಟು ಬಹಳ ಆಳವಾಗಿ ಚಿಂತನವನ್ನ ಮಾಡಿದ್ರೆ ಮಾತ್ರ ಓಕೆ, ಅದ್ವೈತ ಸಿದ್ಧಾಂತದ ಆ ಮೂಲ ಏನಿದೆ, ಆ ಪರಬ್ರಹ್ಮನಿಂದ ಬಂದಿರೋರೇ ನಾವು, ಆ ಪರಬ್ರಹ್ಮನ ಸ್ವರೂಪವೇ ಆತ್ಮವಾಗಿದೆ ಅನ್ನುವಂಥ ಒಂದು ಸೀಕ್ರೆಟ್ ಏನಿದೆ, ಅದು ಸೀಕ್ರೆಟ್ ಅಂತಾನೆ ಕರಿಬೇಕು ನನ್ನ ಪ್ರಕಾರ. ಆಗ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದೊಂಥರ ಸೈನ್ಸ್ ಇದ್ದ ಹಾಗೆ. ಅದಕ್ಕೋಸ್ಕರ ನೋಡಿ, ಇವತ್ತು ಆ ಎಕ್ಸಿಬಿಷನ್ ಅಲ್ಲೂ ಕೂಡ ಆ ಮಕ್ಕಳು ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಪ್ರತಿಯೊಂದೊಂದು ಕೂಡ ಇಲ್ಲಿ ಏನು ಶಂಕರ ಉದಾಹರಣೆಯಾಗಿ ಕೊಡ್ತಾ ಹೋಗ್ತಾರೆ, ಅದನ್ನೇ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಎಕ್ಸಿಬಿಷನ್ ಆಗಿ ಮಾಡಿ ತೋರಿಸ್ತಾ ಇದ್ದಾರೆ ಮಕ್ಕಳು. ಯಾಕೆ ಇದನ್ನ ಮಾಡ್ತಿದ್ದಾರೆ ಅಂದ್ರೆ, ಈಗಿನ ಒಂದು ಜನರೇಷನ್ಗೆ ಇದು ಅವಶ್ಯಕತೆ ಇದೆ. ಹೇಗೆ ಆಗಿನ ಒಂದು ಕಾಲದಲ್ಲಿ ಶಂಕರರ ಪೂರ್ವದಲ್ಲಿ ಎಲ್ಲರೂ ಕೂಡ ನಾಸ್ತಿಕರಾಗ್ಬಿಟ್ಟಿದ್ರು. ಎಷ್ಟರ ಮಟ್ಟಿಗೆ ಶಾಸ್ತ್ರ ಓದಿದವನೂ ಕೂಡ ನಾಸ್ತಿಕನಾಗಿ ಸ್ವಭಾವವನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಂತೆ. ಆಗ ಶಂಕರರ ಒಂದು ಅವತಾರ ಬೇಕಾಗಿತ್ತು, ಅಂದ್ರೆ ಶಿವನ ರೂಪರಾದಂತಹ ಆಚಾರ್ಯ ಶಂಕರರು ಬೇಕಾಗಿತ್ತು ಅಂತ. ಆಗ ಅಲ್ಪಾವಧಿಯಲ್ಲಿ ಬಂದು ನಮಗೆ ಆ ಒಂದು ಜ್ಞಾನವನ್ನ, ಈ ಜ್ಞಾನವನ್ನ ಅಂದ್ರೆ ಆಸ್ತಿಕತೆಯ ಒಂದು ಜ್ಞಾನವನ್ನ ನಮಗೆ ಕೊಡೋದ್ರಲ್ಲಿ ಶಂಕರರು ಬಹಳ ಪ್ರಮುಖವಾಗಿ ಇದನ್ನ ಕೊಡ್ತಾರೆ. ನೋಡಿ, ಒಂದೊಂದು ಎಕ್ಸಾಂಪಲ್ ನಾವು ನೋಡ್ತಾ ಇದ್ರೆ, ಈ 3ನೇ ಶ್ಲೋಕ ಆಧಾರಿತವಾಗಿರೋ ಬರೀ ಚೈತನ್ಯ ಶಕ್ತಿ ಅನ್ನೋದರ ಮೂಲಕ ಹೇಗೆ ಆ ಪರಮಾತ್ಮನೇ ಎಲ್ಲದಕ್ಕೂ ಕೂಡ ಚೈತನ್ಯಮಯನಾಗಿರ್ತಾನೆ ಅನ್ನೋದನ್ನೇ ಹೇಳ್ತಾ ಇರೋದು. ನೋಡಿ, ಇನ್ನೊಂದು ಎಕ್ಸಾಂಪಲ್ ನ ಮತ್ತೆ ಇದೇ ಶ್ಲೋಕದಲ್ಲಿ ಕೊಡ್ತಾ ಹೋಗ್ತಾರೆ. ಜೀವಾತ್ಮ ಮತ್ತೆ ಪರಮಾತ್ಮ ಅನ್ನುವಂಥ ಎರಡು ಉದಾಹರಣೆಯನ್ನು ತಗೊಂತಾ ಹೋಗ್ತಾರೆ. ಇದು ಸಾಮಾನ್ಯವಾಗಿ ಮತ್ತೆ ಶಿಷ್ಯನ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂದ್ರೆ, ಈ ದೇಹ ಇದೆಯಲ್ಲ, ಇದು ನಮ್ಗೆ ಅವಯವಗಳಿದೆ, ದೇಹದಲ್ಲಿ ಅವಯವಗಳಿದೆ, ಅದು ನಡೀತಾ ಇದೆ, ಪ್ರತಿಯೊಂದು ಅಂದ್ರೆ ಚಲನೆಯಲ್ಲಿದೆ. ಅದನ್ನ ನೋಡ್ತಾ ನಮ್ಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ, ನಾನು ಪರಮಾತ್ಮ ಅಂತ ಹೇಗ್ ಅನ್ಸ್ಕೊಂತೀನಿ? ದೇಹ ರೂಪನಾಗಿರೋನು ಜೀವಾತ್ಮ ಅಲ್ವಾ, ಅದು ಪರಮಾತ್ಮ ಅಂತ ಹೇಗ್ ಅನ್ಸ್ಕೊಳ್ಳುತ್ತೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಶಂಕರರು ಹೇಳ್ತಾರೆ, ಹೌದು, ಈ ದೇಹದಲ್ಲಿ ಚಲನೆ ಇದೆ ಅಥವಾ ಎಲ್ಲವೂ ಮೂವ್ಮೆಂಟ್ ಇದೆ, ನಾನ್ ನೋಡ್ತಾ ಇದ್ದೀನಿ ಅಥವಾ ನಾನು ಕೇಳ್ತಾ ಇದ್ದೀನಿ, ಎಲ್ಲವನ್ನೂ ಕೂಡ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅದಕ್ಕೆ ಕಾರಣ ಅಲ್ಲೊಬ್ಬ ಪರಮಾತ್ಮ ಅನ್ನೋನ್ ಇದ್ದಾನೆ. ಯಾವ ರೀತಿ ಇದ್ದಾನೆ? ಸ್ಫಟಿಕದ ರೀತಿ ಇದ್ದಾನೆ ಅಂತ. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ನ ಕೂಡ ಇಲ್ಲಿ ಕೊಡ್ತಾರೆ. ನನ್ನ ಸ್ಕ್ರೀನ್ ನ ಶೇರ್ ಮಾಡ್ತೀನಿ, ಆಗ ನಿಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈ ಚಿತ್ರವನ್ನ ನೀವೆಲ್ಲರೂ ಕೂಡ ಗಮನಿಸಬಹುದು.
ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ ಕೂಡ? ಕಾಣ್ತಾ ಇದೆ. ಕಾಣಿಸ್ತಿದೆ ಮಹೋದಯ. ಚಿತ್ರ ಕಾಣ್ತಾ ಇಲ್ಲ ಗುರುಗಳೇ. ಕಾಣ್ತಾ ಇಲ್ವಾ? ನನ್ ಬಿಳಿಯ ಸ್ಫಟಿಕವನ್ನ ನೋಡ್ತಾ ಇದ್ದೀರಾ? ಇದೆಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂದ್ರೆ ಸ್ಫಟಿಕ ಅಷ್ಟು ಶುದ್ಧವಾಗಿದೆ, ಅಷ್ಟು ನಮ್ಗೇನೆ ಇದರಿಂದ ನಾವು ನೋಡೋದವ್ರು ಕೂಡ ಹೊರಗಡೆ ಪ್ರಪಂಚ ನೋಡಿ ಒಂದು ರೆಡ್ ಕಾರ್ಪೆಟ್ ತರ ಕಾಣಿಸ್ತಾ ಇದೆ. ಆ ಸ್ಫಟಿಕದಿಂದ ನಮ್ಗೆ ಆ ರೆಡ್ಡಿಶ್ ಅನ್ನೋದು ನೀಟಾಗಿ ಸ್ಫಟಿಕದಿಂದ ಗೊತ್ತಾಗ್ತಾ ಇದೆ. ಸೊ ಶಂಕರರು ಉತ್ತರವನ್ನ ಕೊಡ್ಬೇಕಂದ್ರೆ ಹೇಳ್ತಾರೆ, ಹೇಗೆ ಈ ಸ್ಫಟಿಕ ಇದೆಯಲ್ಲ, ಈ ಸ್ಫಟಿಕ ಇದ್ದ ಹಾಗೆ ಈ ಚೈತನ್ಯ ಅನ್ನುವಂಥ ಒಂದು ಆತ್ಮ, ಈ ಒಂದು ಸ್ಫಟಿಕದ ಪಕ್ಕ ನಾವು ಒಂದು ಕೆಂಪಾಗಿರುವಂತಹ ಒಂದು ರೋಸ್ ಅನ್ನ ತೆಗೆದು ಅದ್ರ ಪಕ್ಕ ಇಡ್ತೀವಿ ಅಂತ ಅನ್ಕೊಳ್ಳಿ. ಅಥವಾ ಇಲ್ಲಿ ಈ ರೆಡ್ ಕಾರ್ಪೆಟ್ ಅನ್ನೇ ತಗೊಳ್ಳಿ ಎಕ್ಸಾಂಪಲ್. ಈ ರೆಡ್ ಕಾರ್ಪೆಟ್ ಅನ್ನ ಮೇಲೆ ಈ ಸ್ಫಟಿಕವನ್ನ ಇಡಲಾಗಿದೆ. ಈ ಅಚ್ಚ ಬಿಳಿಯಾದಂತಹ ಅಥವಾ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಸ್ಫಟಿಕ ನಮ್ಗೆ ಇಲ್ಲಿ ಯಾವ ಕಲರ್ ನ ತೋರಿಸ್ತಾ ಇದೆ ಅಂತ ಅಂದ್ರೆ, ಇಲ್ಲಿರುವಂತಹ ರೆಡ್ ಕಾರ್ಪೆಟ್ಟಿನ ಕಲರ್ ಅನ್ನ ಇದು ತೋರಿಸ್ತಾ ಇದೆ. ಇದರಲ್ಲಿ ಈ ರೆಡ್ ಕಾರ್ಪೆಟ್ ಇಂದ ಇದನ್ನ ತೆಗೆದು ಬಿಟ್ರೆ ನಮಗೆ ಕಾಣಿಸೋದು ಮತ್ತೆ ಸ್ಪಷ್ಟವಾದಂತಹ ಬಿಳಿ ಕನ್ನಡಿಯ ತರ ಈ ಸ್ಫಟಿಕ ಕಾಣಿಸ್ತಾ ಹೋಗುತ್ತೆ. ಸೊ ಶಂಕರ್ ಹೇಳ್ತಾರೆ, ಈ ದೇಹ ಅನ್ನುವಂಥದ್ದು ಯಾವ ರೀತಿ ಅಂತ ಅಂದ್ರೆ, ಯಾವ ರೀತಿ ಈ ಜೀವಾತ್ಮ ಅನ್ನೋದು ಸೃಷ್ಟಿಯಾಗಿದೆ ಅಂದ್ರೆ, ಈ ಪರಮಾತ್ಮ ಅನ್ನುವಂತಹ ಈ ಸ್ಫಟಿಕ ಇದೆಯಲ್ಲ, ಈ ಪರಮಾತ್ಮ ಅನ್ನುವಂತಹ ಸ್ಫಟಿಕ ಆ ದೇಹದಲ್ಲಿ ಇರೋದಕ್ಕೆ ಅಂದ್ರೆ ದೇಹದ ಒಳಗೆ ಇರೋದ್ರಿಂದ ಅದು ಅದರದೇ ಆದಂತಹ ಒಂದು ವ್ಯಕ್ತಿತ್ವವನ್ನ ನಮ್ಗೆ ತೋರಿಸ್ತಾ ಇದೆ. ದೇಹ ರೂಪಿಯಾದಂತಹ ಆತ್ಮ ಅನ್ನುವಂತಹ ರೀತಿಯಲ್ಲಿ ಅದು ತೋರಿಸ್ತಾ ಇದೆ. ಆದ್ರೆ ಈ ಸ್ಫಟಿಕವೇ ಬೇರೆ. ನೀವು ಯಾವ ಕಲರ್ನೇ ಕೊಡಿ, ಇಲ್ಲಿ ರೆಡ್ ಕಾರ್ಪೆಟ್ ಹಾಕಿದ್ರಿಂದ ಇದು ರೆಡಿಶ್ ಆಗಿ ಕಾಣಿಸ್ತಾ ಇರುತ್ತೆ, ಇಲ್ಲಿ ಬ್ಲೂ ಹಾಕಿದ್ರೆ ಇದು ಬ್ಲೂಯಿಶ್ ಆಗಿ ಕಾಣಿಸುತ್ತೆ, ಎಲ್ಲೋ ಹಾಕಿದ್ರೆ ಅದು ಯೆಲ್ಲೋಯಿಶ್ ಆಗಿ ಕಾಣಿಸುತ್ತೆ. ಸೊ ಇದಕ್ಕೆ ಯಾವುದೇ ತರದ ತಾರತಮ್ಯ ಇಲ್ಲ. ನೀವು ಯಾವುದೇ ಕಲರ್ನ ಕೊಡಿ, ಅದೇ ಕಲರ್ನ ಪ್ರತಿಬಿಂಬವಾಗಿ ಅಥವಾ ಅದು ತೋರಿಸ್ತಾ ಹೋಗುತ್ತೆ. ಇದ್ರ ಈ ಕೆಳಗಡೆ ಇರುವಂತದ್ದು ಇದೇ ಕಲರು ಅಂತ. ಹಾಗೆ ಪರಮಾತ್ಮ ಅನ್ನುವಂಥವ್ರು ಅಥವಾ ಚೈತನ್ಯ ಅನ್ನುವಂಥದ್ದು ಈ ಸ್ಫಟಿಕದ ತರ. ಈ ಜೀವಾತ್ಮ ಅನ್ನೋನು ಬಣ್ಣಗಳ ಒಂದು ಮಾಯೆಯ ಒಂದು ಇದರಲ್ಲಿ ನಮ್ಗೆ ಕಾಣಿಸ್ತಾ ಹೋಗ್ತಾರೆ ಅನ್ನುವಂತ ಒಂದು ಎಕ್ಸಾಂಪಲ್ ನ ಇಲ್ಲಿ ಶಂಕರ್ ನಮ್ಗೆ ಕೊಡ್ತಾ ಹೋಗ್ತಾರೆ. ಅಲ್ಲಿ ಪ್ರಶ್ನೆ ಏನಾಗಿತ್ತು, ನಮ್ಮ ದೇಹ ಯಾವ ರೀತಿ ಇದೆ ಅಂತ ಅಂದ್ರೆ ಅದು ಚೈತನ್ಯಮಯವಾಗಿದೆ ಅಥವಾ ನಮ್ಗೆ ಹೇಗ್ ಬೇಕೋ ಅದು ಕಾಣಿಸ್ತಾ ಇರುತ್ತೆ ಅನ್ನೋ. ಸೊ ಅದಕ್ಕೋಸ್ಕರ ನಾವು ಇದನ್ನ ಹೇಳ್ತೀವಿ, ಪಂಚಮಯ ಕೋಶಗಳು ಅಂತ ನಾವು ಕಲ್ತಿರ್ತೀವಿ, ನಿಮ್ಗೂ ಕೂಡ ಗೊತ್ತಿರುತ್ತೆ. ನಾನು ಸಣ್ಣದಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಏನು ಪಂಚಮಯ ಕೋಶ ಅಂತ ಅಂದ್ರೆ, ಕೋಶ ಅಂತಂದ್ರೆ ಹೊದಿಕೆ. ಈ ದೇಹದಲ್ಲಿ ಈ ಆತ್ಮ ಯಾವ ರೀತಿ ಹೊದಿಕೆಯಾಗಿದೆ ಅನ್ನೋದನ್ನ ಈ ಪಂಚಮಯ ಕೋಶ ಅನ್ನೋದು ಹೇಳ್ತಾ ಹೋಗುತ್ತೆ. ಸೊ ಆತ್ಮ ಅನ್ನೋದು ಸ್ವಚ್ಛವಾದದ್ದು ಅಥವಾ ಶುದ್ಧವಾದದ್ದು ಅಥವಾ ನಿತ್ಯವಾದದ್ದು. ಆ ಆತ್ಮವನ್ನ ಒಂದಿಷ್ಟು ಲೇಯರ್ಸ್ ಕವರ್ ಮಾಡಿದೆ. ಏನದು ಲೇಯರ್ಸ್ ಅಂದ್ರೆ, ಈ ಅನ್ನಮಯ ಕೋಶ ಅನ್ನೋದು ಮೊದಲೇದು. ಅನ್ನಮಯ ಕೋಶ ಅಂತ ಅಂದ್ರೆ ಅದು ಆಹಾರದಿಂದ, ಈ ದೇಹ, ಈ ಸ್ಥೂಲ ದೇಹ ಆಹಾರದಿಂದ ಬಂದಿದೆ ಅಥವಾ ಆಹಾರದಿಂದ ನಿರ್ಮಿತವಾಗಿದೆ ಅಥವಾ ಆಹಾರದಿಂದಲೇ ಬೆಳೆದು ಬಂದಿದೆ ಅಂತ. ನೀವ್ ಯಾರಾದ್ರೂ ರೋಗಿಷ್ಠರನ್ನು ನೋಡಿ ಅಥವಾ ಯಾರಾದ್ರೂ ಈ ಶುಗರ್ ಈ ನಡುವೆ ಈ ಶುಗರ್ ಬಂದಿರೋರ್ನ ನಾವು ಊಟ ಅಥವಾ ಆಹಾರ ಇಲ್ದಲೆ ಬೇಗ ಅವರು ಸಣ್ಣಗಾಗಿರೋದನ್ನ ನಾವು ನೋಡ್ತೀವಿ. ಯಾಕೆ ಅಂತ ಅಂದ್ರೆ ಆ ಅನ್ನಮಯ ಕೋಶದಿಂದ ಅವರ ಒಂದು ಸ್ಥೂಲವಾದಂತಹ ದೇಹ ಸಣ್ಣದಾಗ್ತಾ ಹೋಗುತ್ತೆ ಅಥವಾ ನಿಶಕ್ತಿ ಆಗ್ತಾ ಹೋಗುತ್ತೆ. ಸೊ ಈ ಅನ್ನಮಯ ಕೋಶ ಅಂತಂದ್ರೆ ನಮ್ಮ ಈ ದೇಹ ಏನಿದೆ, ಆ ದೇಹದಲ್ಲಿ ನಮಗೇನು ಈ ತ್ವಚೆ ಅಥವಾ ಈ ಸ್ಕಿನ್ ಅಂತ ಹೊರಗಡೆ ಪದರ ಏನಿದೆ ಅಥವಾ ನಮ್ಮ ದೇಹವನ್ನ ಮುಚ್ಚಿಕೊಂಡಿರುವಂತಹ ಈ ಸ್ಥೂಲವಾದಂತಹ ಸ್ಕಿನ್ ಅನ್ನೋದೇನಿದೆ, ಚರ್ಮ ಅನ್ನೋದೇನಿದೆ, ಅದು ಆಹಾರದಿಂದ ನಿರ್ಮಿತವಾದದ್ದು, ಆಹಾರದಿಂದ ಬೆಳೆದು ಬಂದ. ಅದಕ್ಕೋಸ್ಕರ ಅದಕ್ಕೆ ಅನ್ನಮಯ ಕೋಶ. ದೇಹ, ಎಲುಬು, ಮಾಂಸ, ಚರ್ಮ ಇವೆಲ್ಲವೂ ಕೂಡ ಅನ್ನಮಯ ಕೋಶವಾಗಿ ಅಂದ್ರೆ ಆತ್ಮವನ್ನ ಇದು ಮುಚ್ಚಿದೆ. ಸೊ ಇದು ಆತ್ಮನ ನಮಗೆ ಕಾಣಿಸ್ತಾ ಇದೆಯಲ್ಲ, ಈ ದೇಹ ನನಗೆ ಕಾಣಿಸ್ತಾ ಇದೆ, ನಿಮ್ ಮುಂದೆ ಕಾಣಿಸ್ತಾ ಇದೀನಿ, ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ, ನನಗೆ ದೇಹ ಇದೆ, ನನಗೆ ಚರ್ಮ ಇದೆ, ನನ್ನಲ್ಲೂ ಕೂಡ ಆತ್ಮ ಇದೆ. ನೀವು ನೋಡಿದ್ರು ದಿನೇಶ್ ಓಕೆ ಅಂತ ನೀವು ಅದನ್ನ ಹೇಳ್ತೀರಾ, ನಾನು ಆತ್ಮನ ಅಲ್ಲ, ನಾನು ಆತ್ಮ ಅಲ್ಲ, ನಾನು ಈ ದೇಹದಿಂದ ಕಾಣಿಸ್ಕೊಂತಾ ಇದ್ದೀನಿ ಅಷ್ಟೇ ನಿಮ್ಗೆ. ಅಂದ್ರೆ ದೇಹ ಬದಲಾಗತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ಹೇಗಿದ್ನೋ ಈಗ ಹಾಗಿಲ್ಲ, ಅಥವಾ ನಾವು ಯೌವನದಲ್ಲಿ ಹೇಗಿದ್ನೋ ಈಗ ಹಾಗಿಲ್ಲ, ಬದಲಾಗ್ತಾ ಹೋಗುತ್ತೆ. ಯಾವುದು ಬದಲಾಗೋದಿಲ್ವೋ ಅದು ಆತ್ಮ, ಅದು ಅನ್ನಮಯ ಕೋಶ. ಇನ್ನ ಎರಡನೇದು ಬಂದು ಪ್ರಾಣಮಯ ಕೋಶ ಅಂತ ಹೇಳ್ತಾರೆ. ಪ್ರಾಣಮಯ ಕೋಶ ಅಂತಂದ್ರೆ ಈ ಒಂದು ದೇಹದೊಳಗೆ ಒಂದು ಪ್ರಾಣ ಇದೆ, ಒಂದು ಉಸಿರಾಟ ನಡೀತಾ ಇರುತ್ತೆ, ರಕ್ತ ಸಂಚಲನೆ ನಡೀತಾ ಇರುತ್ತೆ, ಜೀರ್ಣಕ್ರಿಯೆ ನಡೀತಾ ಇರುತ್ತೆ. ಈ ಪಂಚ ಪ್ರಾಣಗಳು ಅಂತ ಕರೀತಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತೆ ಸಮಾನ ಅನ್ನುವಂಥದ್ದು.
ಬೇರೆ ಇನ್ಯಾವ್ದಾದ್ರು ಕ್ಲಾಸ್ ಅಲ್ಲಿ ನಾನು ಯಾವ ಈ ಪಂಚ ಪ್ರಾಣಗಳು ಏನ್ ಮಾಡ್ತವೆ ಅಂತ ಇನ್ನಷ್ಟು ಡೀಟೇಲ್ ಆಗಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಪ್ರಾಣ ಅಂದ್ರೆ ಸಾಮಾನ್ಯವಾಗಿ ಉಸಿರಾಟ ಅನ್ನುವಂಥದ್ದು. ಇನ್ನು ಅಪಾನ ಅಂತ ಅಂದ್ರೆ ವಿಸರ್ಜನೆ ಮಾಡುವಂಥದ್ದು. ನಾವು ಮೂತ್ರ ವಿಸರ್ಜನೆಯನ್ನು ಮಾಡ್ತೀವಿ, ತಿಂದ ಆಹಾರವನ್ನ ಬಲವಾಗಿ ವಿಸರ್ಜನೆ ಮಾಡ್ತೀವಿ, ಅದು ಅಪಾನ ಅನ್ನೋ ಅರ್ಥ ಕೊಡುತ್ತೆ. ಇನ್ನು ವ್ಯಾನ ಅಂತ ಅಂದ್ರೆ ಸಂಚಲನೆ ಅಂತ. ನಮ್ಮ ದೇಹದಲ್ಲಿ ರಕ್ತ ಸಂಚಲನೆ ನಡೀತಾ ಇರುತ್ತಲ್ವಾ, ಅದು ನಡೀತಾನೆ ಇರುತ್ತೆ ಇಡೀ ದೇಹದ ಸುತ್ತ ರಕ್ತ ಸಂಚಲನೆ. ಅದಕ್ಕೆ ವ್ಯಾನ ಅನ್ನುವಂಥ ಒಂದು ಅದೊಂದು ಪ್ರಾಣ ಅಂತಾನು ಕೂಡ ಕರೀತಾರೆ, ಯಾಕಂದ್ರೆ ಅದು ಚಲನೆಯಲ್ಲಿರುತ್ತೆ ಅಂತ. ಇನ್ನು ಉದಾನ ಅಂತ ಒಂದು ಹೇಳ್ತಾರೆ. ಉದಾನ ಅಂತ ಅಂದ್ರೆ ಊರ್ಧ್ವಗತಿಯಾಗಿ ಊರ್ಧ್ವ ಅಂದ್ರೆ ಮೇಲೆ ಸೆಳೆಯುವಂಥದ್ದು. ನಾವು ಈಗ ನಿಂತ್ಕೊಂತೀವಿ ಅಂದ್ರೆ ನನ್ನ ತಲೆಯಲ್ಲಿ ರಕ್ತ ಇಲ್ಲ ಅಥವಾ ನನ್ನ ಕಿವಿನಲ್ಲಿ ರಕ್ತ ಇಲ್ಲ ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ನಾನು ನಿಂತಿರೋದು ಭೂಮಿ ಮೇಲೆ ಆದ್ರೂ ಕೂಡ ಅದು ಊರ್ಧ್ವಗತಿಯಲ್ಲಿ, ಅಂದ್ರೆ ನನ್ನ ಮೇಲೂ ಕೂಡ ರಕ್ತದ ಸಂಚಲನೆ ಇದೆ ಅಲ್ವಾ, ಇದು ಊರ್ಧ್ವಗತಿಯಲ್ಲಿ ಹೋಗ್ತಾ ಅದಕ್ಕೆ ಉದಾನ ಅಂತ ಕರೀತಾರೆ. ಅದು ಬರೀ ರಕ್ತ ಅಂತಾನೆಲ್ಲ, ಬೇರೆ ಇನ್ಯಾವ್ದಾದ್ರೂ ಆಗಿರ್ಬೋದು, ಅದಕ್ಕೆ ಉದಾನ ಅಂತ ಕರೀತಾರೆ. ಒಂದು ಸಮಾನ ಅಂತ. ಸಮಾನ ಅಂದ್ರೆ ಅದಕ್ಕೆ ಜೀರ್ಣಕ್ರಿಯೆ ಅಂತಾರೆ, ಇದಕ್ಕೆ ಪಂಚ ಪ್ರಾಣಗಳು ಅಂತ ಕರೀತಾರೆ. ಅದು ಬರುವಂತದ್ದು ಪ್ರಾಣಮಯ ಕೋಶದಲ್ಲಿ. ಸೊ ಹೇಗೆ ಈ ಉಸಿರಾಟ ಅಥವಾ ರಕ್ತ ಸಂಚಾರ ಅಥವಾ ಜೀರ್ಣಕ್ರಿಯೆ ಇವೆಲ್ಲವೂ ಕೂಡ ಇದೆ, ಇದು ಆತ್ಮನ ಅಂತ ಕೇಳ್ತಾ ಹೋದ್ರೆ ಅಲ್ಲ, ಅದು ಅದ್ರ ಕೆಲಸ ಮಾಡ್ತಾ ಇದೆ ಅಷ್ಟೇ. ದೇಹದಲ್ಲಿ ಇದ್ಕೊಂಡು ಉಸಿರಾಟದ ಕೆಲಸ ಮಾಡ್ತಾ ಇದೆ, ವಿಸರ್ಜನೆ ಅದ್ರ ಕೆಲಸ ಮಾಡ್ತಿದೆ. ನಮ್ಗೆ ಯಾವಾಗ ಮಲಕ್ಕೆ ಮೂತ್ರಕ್ಕೆ ಹೋಗ್ಬೇಕು ಅಂತ ನಮ್ಗೆ ಅನ್ಸುತ್ತೆ, ನಾವು ಹೋಗ್ತೀವಿ ಬರ್ತೀವಿ. ರಕ್ತ ಸಂಚಲನ ನಮಗೆ ಕೇಳ್ಕೊಂಡ್ ಮಾಡತ್ತಾ? ಇಲ್ಲ, ಅದ್ರ ಪಾಡದ ಚಲನೆ ನಡೀತಾ ಇರುತ್ತೆ. ಸೊ ಇವೆಲ್ಲವೂ ಕೂಡ ಆತ್ಮನ ಅಂತ ಕೇಳ್ತಾ ಹೋದ್ರೆ ಅಲ್ಲ, ಅದಕ್ಕೆ ಶಕ್ತಿ ಇದೆ ಅಷ್ಟೇ, ಆದ್ರೆ ಅದಕ್ಕೆ ಆತ್ಮ ಅಲ್ಲ. ಸೊ ಅದು ಪ್ರಾಣಮಯ ಕೋಶ. ಇನ್ನೊಂದು ಮನೋಮಯ ಕೋಶ ಅಂತ ಹೇಳ್ತಾರೆ. ಮನೋಮಯ ಕೋಶ ಅಂದ್ರೆ ಮನಸ್ಸಿನ ಕ್ಷೇತ್ರ, ಅದಕ್ಕೆ ಮನೋಮಯ ಕೋಶ ಅಂತ. ಅದಕ್ಕೆ ಚಿಂತನೆಗಳಿದೆ, ಭಾವನೆಗಳಿದೆ, ಆಸೆಗಳಿದೆ, ದ್ವೇಷಗಳಿದೆ, ಸಂತೋಷ, ಸುಖ, ದುಃಖ ಇವೆಲ್ಲವೂ ಕೂಡ ಮನೋಮಯ ಕೋಶದಲ್ಲಿ ಬರುವಂತದ್ದು. ನನಗೆ ತುಂಬಾ ಸಂತೋಷ ಆಯ್ತು, ನನ್ಗೆ ತುಂಬಾ ದುಃಖ ಆಯ್ತು ಅಂತ ನಾವು ಹೇಳ್ತೀವಿ, ಸಾಮಾನ್ಯವಾಗಿ ಕೇಳಿರ್ತೀವಿ. ಸೊ ಇದು ಆತ್ಮನ ಅಲ್ಲ. ಮನಸ್ಸು ಸದಾ ಬದಲಾಗುತ್ತೆ. ಈಗಿದ್ದ ಮೂಡು ಅಥವಾ ಈಗಿದ್ದ ನನಗೆ ಆಲೋಚನೆ ಮುಂದೆ ಇನ್ನು 10 ನಿಮಿಷದಲ್ಲಿ ಇರೋಲ್ಲ, ಇನ್ನು ಅರ್ಧ ಗಂಟೆಲಿ ಇರೋಲ್ಲ. ಸೊ ಅದು ಸದಾ ಬದಲಾಗ್ತಿರುತ್ತೆ. ಯಾವುದು ಬದಲಾಗೋದಿಲ್ಲ? ಆತ್ಮ ಬದಲಾಗೋದಿಲ್ಲ. ಸೊ ಅದಕ್ಕೋಸ್ಕರ ಮನೋಮಯ ಕೋಶವು ಕೂಡ ಆ ಒಂದು ಪದರದಲ್ಲಿ ಒಂದು ಅಷ್ಟೇ. ಆ ಪಂಚ ಏನು ಕೋಶದಲ್ಲಿ ಒಂದಷ್ಟೇ, ಪಂಚಮಯ ಕೋಶದಲ್ಲಿ ಒಂದು ಅಷ್ಟೇ. ಇನ್ನು ಮುಂದಿನ ವಿಜ್ಞಾನಮಯ ಕೋಶ ಅಂತ. ವಿಜ್ಞಾನಮಯ ಕೋಶ ಅಂದ್ರೆ ವಿವೇಕ ಅಥವಾ ಬುದ್ಧಿ ಅಂತ ಹೇಳುವಂಥದ್ದು. ತೀರ್ಮಾನ ತೆಗೆದುಕೊಳ್ಳುವಂತಹ ಶಕ್ತಿ ಅಥವಾ ತಿಳುವಳಿಕೆ ಅಥವಾ ಅಹಂಕಾರ, ನಾನ್ ಮಾತಾಡ್ತಿದ್ದೇನೆ ಅನ್ನುವಂತ ಭಾವ, ಅಥವಾ ಇದು ಸರಿ ಇದು ತಪ್ಪು ಅಂತ ನಿರ್ಧರಿಸುವಂತಹ ಒಂದು ಶಕ್ತಿ, ಅದಕ್ಕೆ ವಿಜ್ಞಾನಮಯ ಕೋಶ ಅಂತ ಕರೆಯೋದು. ಇದು ಆತ್ಮ ಅಲ್ಲ. ಯಾಕೆಂದ್ರೆ ಬುದ್ಧಿನೂ ಕೂಡ, ಇವತ್ತು ನನಗೆ ಬುದ್ಧಿ ಇದೆ ಅಥವಾ ಒಂದು ಸಾಕ್ಷಿ ಮನೋಭಾವ ಇದೆ ಅಥವಾ ಚೈತನ್ಯ ಇದೆ, ಅದನ್ನು ಸ್ವಲ್ಪ ದಿನ ಆದ್ಮೇಲೆ ಆ ಬುದ್ಧಿ ಕ್ಷೀಣ ಆಗ್ಬೋದಲ್ವಾ ನನಗೆ, ಅಥವಾ ಬುದ್ಧಿ ಬದಲಾಗ್ಬೋದಲ್ವಾ, ಒಳ್ಳೆ ಬುದ್ಧಿ ಕೆಟ್ಟ ಬುದ್ಧಿ ಆಗಿ ಪರಿವರ್ತನೆ ಆಗ್ಬೋದಲ್ವಾ. ಸೊ ಇದು ಆತ್ಮವೇ ಅಲ್ಲ, ಇದು ಆತ್ಮ ಅಲ್ಲ. ಇನ್ನು 5ನೇದು ಬಂದು ಆನಂದಮಯ ಕೋಶ ಅನ್ನುವಂಥದ್ದು. ಆನಂದಮಯ ಕೋಶ ಅಂತಂದ್ರೆ ಸದಾ ಆನಂದದಿಂದ ಇರೋದು. ಅದಕ್ಕೆ ಇದಕ್ಕೆ ಒಂಥರ ಅಲ್ಟಿಮೇಟ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗಾಢ ನಿದ್ರೆಯನ್ನ ಅನುಭವಿಸ್ತಿರುವಂತಹ ಒಬ್ಬ ಮನುಷ್ಯನಿಗೆ ಒಂದು ಶಾಂತಿ ಇರುತ್ತೆ. ಅಬ್ಬಾ ನಾನು ಎಂತ ನಿದ್ದೆ ಮಾಡಿ ಎದ್ದೆ ಅಂದ್ರೆ ಎಷ್ಟು ರಿಲ್ಯಾಕ್ಸ್ ಆಯ್ತು ಗೊತ್ತಾ ನಂಗೆ ಅಂತ ಸಾಮಾನ್ಯ ನಾವು ಹೇಳ್ತೀವಿ. ಅಂದ್ರೆ ಅದೊಂದು ಆನಂದ. ಅಥವಾ ಯಾವುದೋ ಒಂದು ಹಾಡನ್ನ ಕೇಳ್ತೀವಿ, ಅಬ್ಬಾ ಏನ್ ಚೆನ್ನಾಗ್ ಹಾಡಿದ್ರಪ್ಪ ಅವರು, ಎಷ್ಟು ರಾಗಬದ್ಧವಾಗಿ ಎಷ್ಟು ಲಯಬದ್ಧವಾಗಿ ಕೇಳಿಸ್, ಬಹಳ ಆನಂದ ಆಯ್ತು ನನಗೆ. ಅಂದ್ರೆ ಇದೊಂದು ಸಂತೋಷ ಅಥವಾ ಇದೊಂದು ಸುಖ ಅಥವಾ ಇದೊಂದು ನಿರ್ಲಿಪ್ತವಾದಂತಹ ಭಾವನೆ. ನಾನ್ ಕೇಳ್ತಾ ಇದ್ದೀನಿ, ನಾನ್ ತುಂಬಾ ಚೆನ್ನಾಗಿದ್ದೀನಿ, ನಾನ್ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದೆ. ಇದು ಆತ್ಮವೇ ಅಲ್ಲ, ಇದು ಕೂಡ ಆತ್ಮ ಅಲ್ಲ. ಅದೊಂದು ಆನಂದದ ಸ್ಥಿತಿ ಅಷ್ಟೇ. ಇವತ್ತು ನಾವು ಯಾವ್ದೋ ಒಂದು ಹಾಡನ್ನ ಕೇಳ್ತೀವಿ, ಸಂತೋಷ ಪಡ್ತೀವಿ, ಇನ್ನೊಂದು ವರ್ಷ ಆದ್ಮೇಲೆ ಆ ಹಾಡನ್ನ ಮರ್ತೋಗುತ್ತೆ ಅಥವಾ ಆ ಒಂದು ಸ್ಥಿತಿ ನಮಗೆ ಮರ್ತೋಗುತ್ತೆ. ಅದು ಬರೀ ಆನಂದ ಮಾತ್ರ, ಅದೊಂದು ಅನುಭವ ಮಾತ್ರ, ಅದು ಆತ್ಮ ಅಲ್ಲ. ಇನ್ನ ಈ 5 ಕೋಶಗಳಾದ್ಮೇಲೆ ಒಂದು ಸ್ಥಿತಿ ಬರುತ್ತೆ, ಅದು ಆತ್ಮ ಅಥವಾ ತುರಿಯ ಅಂತಾನೂ ಕೂಡ ಕರೀತಾರೆ. ಅಂದ್ರೆ ಈ 5 ಕೋಶಗಳಿಗೂ ಅತೀತವಾದಂತಹದ್ದು ಅಂತ. ಅದ್ಯಾವುದು? ಅದು ದೇಹ ಅಲ್ಲ, ಅದು ಪ್ರಾಣವಲ್ಲ, ಅದು ಮನಸ್ಸಲ್ಲ, ಅದು ಬುದ್ಧಿ ಅಲ್ಲ, ಅದು ಆನಂದದ ಸ್ಥಿತಿಗೂ ಮಿಲಿಕದ್ದು. ಅದು ಯಾವುದು? ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮದ ತತ್ವದಿಂದ ಹುಟ್ಟಿದ್ದೀನಿ, ನಾನು ಯಾವುದೇ ಈ ಕೋಶಗಳಿಗೆ ಬಲಿಯಾದವನಲ್ಲ ನಾನು ಅನ್ನುವಂತಹ ಒಂದು ಸ್ಥಿತಿ. ಸೊ ಅದನ್ನೇ ಇಲ್ಲಿ ಶಂಕರರು ಈ ಒಂದು ಶ್ಲೋಕದಲ್ಲಿ ಹೇಳೋದಕ್ಕೆ ಹೇಳ್ತಾರೆ. ಈ ದೇಹ ಅನ್ನುವಂಥದ್ದು ಏನಿದೆ, ಇದು ಬರೀ ಕೋಶಗಳಿಂದ ಮುಚ್ಕೊಂಡಿದೆ ಅಷ್ಟೇ. ನಮ್ಗೆ ಅನ್ನಮಯ ಕೋಶ ನಾನು ಹೇಳಿದ್ರೆ ಯಾವುದು ಅಲ್ಲ 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 ಅಂತ ನಾವು ಈ ನಿರ್ವಾಣ ಅಷ್ಟಕಂನ ನಾವು
ಸಾಮಾನ್ಯವಾಗಿ ಎಲ್ಲರೂ ಕೂಡ ಕಲಿಬೇಕು ನಿರ್ವಾಣಾಷ್ಟಕಂ ಅಂತ. ಅದು ಕೂಡ ಶಂಕರಾಚಾರ್ಯರು ಬರೆದಿರುವಂತದ್ದೇ. ಅಲ್ಲಿ ಹೇಳ್ತಾರೆ ನಚ ಪ್ರಾಣ ಸಂಜ್ಞೋ ನವೈ ಪಂಚವಾಯು ಅಂತ, ನವ ಸಪ್ತಧಾತುರ್ ನ ಪಂಚಕೋಶಾಹ ಅಂತ. ಅಲ್ಲೂ ಕೂಡ ಕೋಶಗಳ ಬಗ್ಗೆ ಶಂಕರಾಚಾರ್ಯ ಹೇಳ್ತಾರೆ. ನಾನು ಸಪ್ತಧಾತುಗಳಲ್ಲ, ನಾನು ರಕ್ತ, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ ಮತ್ತೆ ಶ್ರುತ ಅನ್ನುವಂಥ ಸಪ್ತ ಧಾತುಗಳು ಅಂತ ಹೇಳ್ತಾರೆ. ಇನ್ನ ನಾನು ಅವಾಗಲೇ ಹೇಳಿದ್ನಲ್ಲ ಪಂಚಕೋಶಗಳನ್ನ ಇವಾಗ ನಾನು ಹೇಳಿದೆ, ಅದು ನಾನಲ್ಲ. ಅಥವಾ ಸಪ್ತ ಧಾತುಗಳು ನಾನಲ್ಲ. ಈ ಪ್ರಾಣವೆಂದು ಕರೆಯುವಂತಹ ಶಕ್ತಿ ಇದೆಯಲ್ಲ, ಅದು ಕೂಡ ನಾನಲ್ಲ. ಆ ಪಂಚವಾಯುಗಳು ಕೂಡ ನಾನಲ್ಲ. ನಾನು ಕೈಯಲ್ಲ, ನಾನು ಕಾಲಲ್ಲ, ನಾನು ಕೇಳಿಸ್ಕೊಳ್ಳುವಂತ ಅದೆಲ್ಲ ಬರ್ತಾ ಹೋಗುತ್ತೆ ನಿಮ್ಗೆ. ನಿರ್ವಾಣಾಷ್ಟಕಂ. ನಿರ್ವಾಣ ಅಂತ ನಾನು ಏನು ಅಲ್ಲ. ನಾನು ಯಾರು ಅಂತ ಅಂದ್ರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಯಾರು ಅಂತಂದ್ರೆ ಚಿದಾನಂದನಾಗಿರುವಂತಹ ಶಿವ ನಾನು. ನಾನು ಮಾತಲ್ಲ. ನಾನು ನವಾಕ್ಪಾಣಿ ಪಾದೌ ಚ ಅಂತ ಬರುತ್ತೆ. ಅಂದ್ರೆ ನಾನು ಮಾತಲ್ಲ, ನನ್ನ ಕೈಯಲ್ಲ, ನನ್ನ ಕಾಲುಗಳಲ್ಲ, ನನ್ನ ಪಾದಗಳಲ್ಲ ಅಂತ ಒಂದೊಂದು ಕೂಡ ಬಹಳ ವಿಸ್ತಾರವಾಗಿ ನಿರ್ವಾಣಾಷ್ಟಕಮಲ್ಲಿ ಶಂಕರಾಚಾರ್ಯ ಹೇಳ್ತಾ ಹೋಗ್ತಾರೆ. ಸೊ ನಾನು ಯಾರು ಅಂತ ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ. ಈ ದಕ್ಷಿಣ ಅಂತ ನನ್ನ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ, ಅಂದ್ರೆ ಅಲ್ಟಿಮೇಟ್ ಹ್ಯಾಪಿನೆಸ್. ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಹ್ಯಾಪಿನೆಸ್ ಯಾವಾಗ ಸಿಗ್ತಾ ಹೋಗುತ್ತೆ ಅಂತಂದ್ರೆ ಈ ಒಂದು ಸ್ಥಿತಿ. ನಾನು ಯಾವುದು ಅಲ್ಲ. ನಾನೊಂದು ಎಕ್ಸಾಂಪಲ್ ನಾನು 5ನೇ ಅಧ್ಯಾಯವನ್ನ ಭಗವದ್ಗೀತೆಯನ್ನ ಹೇಳ್ಬೇಕಂದ್ರೆ ಹೇಳಿದ್ದೆ. ನಾವು ಮನೆಯಿಂದ ಆಚೆ ಬಂದು ನಿಂತ್ಕೊಂತೀವಿ, ಯಾರೋ ಒಬ್ಬ ಮೊಬೈಲ್ ಅಲ್ಲಿ ಮಾತಾಡ್ಕೊಂತ ಹೋಗ್ತಿರ್ತಾನೆ, ಅಥವಾ ಯಾರೋ ಒಬ್ರು ತರಕಾರಿ ಮಾರ್ಕೊಂಡು ಹೋಗ್ತಿರ್ತಾರೆ. ನಾವ್ ಅದನ್ನ ಬರೀ ನೋಡ್ತೀವಿ ಅಷ್ಟೇ. ಆದ್ರೆ ನಮಗೆ ಮತ್ತೆ ಅವನು ಮಾಡ್ತಿರುವಂತಹ ಕೆಲಸಕ್ಕೆ, ಕ್ರಿಯೆಗೆ ಯಾವುದೇ ರೀತಿಯ ಸಂಬಂಧ ಇರಲ್ಲ. ನಾನು ನನ್ನ ದೇಹ ಸಹಿತ ಹೋಗಿ ಅಲ್ಲಿ ಗೇಟ್ ಹತ್ರ ನಿಂತ್ಕೊಂಡಿದ್ದೇನೆ ಅಷ್ಟೇ. ಅಲ್ಲಿ ಏನೇನು ಕೆಲ್ಸಗಳು ನಡೀತಾ ಇದೆ, ಯಾರೊಬ್ಬ ಮೊಬೈಲ್ ಅಲ್ಲಿ ಮಾತಾಡ್ಕೊಂತ ಹೋಗ್ತಿರ್ತಾನೆ, ಅಥವಾ ಇನ್ನೊಬ್ಬ ಯಾರೋ ಏನೋ ಕೆಲಸ ಮಾಡ್ತಿರ್ತಾನೆ, ಅಥವಾ ಇನ್ನೊಬ್ಬ ನಡ್ಕೊಂಡು ಹೋಗ್ತಿರ್ತಾನೆ, ಒಬ್ಬ ನಗ್ತಾ ಇರ್ತಾನೆ. ಅದ್ರ ಪಾಡದ್ರ ಕೆಲಸ ನಡೀತಾ ಇರುತ್ತೆ. ಅದಕ್ಕೂ ನಿನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹಾಗೇನೆ ನಮಗೂ ಅಷ್ಟೇ ಇಂದ್ರಿಯಗಳು ಅದ್ರ ಪಾಡದ್ರ ಕೆಲಸವನ್ನ ಮಾಡ್ತಿರ್ತವೆ. ನಾನೀಗ ಕೋಶಗಳ ಬಗ್ಗೆ ಹೇಳ್ತಿದ್ದೆ. ಪ್ರಾಣಗಳು ಮಾಡುವಂತ ಕೆಲಸಗಳು ಪ್ರಾಣಗಳು ಮಾಡ್ತಿರ್ತವೆ, ದೇಹಗಳು ಮಾಡುವಂತ ದೇಹ ಮಾಡ್ತಿರುತ್ತೆ. ಉಸಿರಾಟ ನಮ್ಮನ್ನ ಕೇಳಿ ಉಸಿರಾಡತ್ತ. ಅಪಾನ ವಿಸರ್ಜನೆ ಮಾಡುವಂತದ್ದು ನಮ್ಮನ್ನ ಅದು ಕೇಳಿ ಅದರ ಒಂದು ಪಚನ ಶಕ್ತಿಯನ್ನ ಮಾಡ್ತಾ ಹೋಗುತ್ತಾ, ಅಥವಾ ರಕ್ತ ಸಂಚಲನ ನಮ್ಮನ್ನ ಕೇಳಿ ಅದ್ರ ಪಾಡದ ಕೆಲಸಗಳು ಅದನ್ನ ಮಾಡ್ತಾನೆ ಇರ್ತವೆ. ಸೊ ನಾನ್ ಯಾರು ಅಂತಂದ್ರೆ ಅದು ನಾನಲ್ಲ. ನಾನು ಬಂದು ಪರಬ್ರಹ್ಮ ಸ್ವರೂಪ ನಾನಾಗಿದ್ದೀನಿ ಅನ್ನೋದನ್ನೇ ಇಲ್ಲಿ ಶಂಕರಾಚಾರ್ಯರು ಈ 3ನೇ ಶ್ಲೋಕದಲ್ಲಿ ದೇಹದಲ್ಲಿರುವಂತಹ ಪ್ರಾಣ ಅದು ಪರಮಾತ್ಮನೇ ಆದರೂ ಕೂಡ ದೇಹ ಬರೀ ಜಡವಾದದ್ದು ಅನ್ನೋದನ್ನ ಬಹಳ ಸುಂದರವಾಗಿ ಒಂದು ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳ್ತಾ ಹೋಗ್ತಾರೆ. ಸೊ ಆ ನಿಜವಾದ ಆನಂದ, ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಆನಂದ ನಮಗೆ ಯಾವಾಗ ಸಿಗ್ತಾ ಹೋಗುತ್ತೆ ಅಂತಂದ್ರೆ ಈ ಒಂದು ಜ್ಞಾನವನ್ನ ನಾವು ಪಡ್ಕೊಂಡಾಗ ಸಿಗ್ತಾ ಹೋಗುತ್ತೆ ಅಂತ. ಮತ್ತೆ ನಾವು 3ನೇ ಶ್ಲೋಕದ ಒಂದು ಪಂಥಿನೂ ಕೂಡ ನಾವು ನೋಡೋದಾದ್ರೆ, ಯಸ್ಯೈವ ಸ್ಫುರಣಂ ಸದಾತ್ಮಕಂ. ನಾವು ಬರೀ ಇಷ್ಟು ನಾನು ಹೇಳಿದೀಗ ಪರಿಚಯ ಅಷ್ಟೇ. ಈ ಒಂದು ಶ್ಲೋಕದ ಅರ್ಥವನ್ನ ನಾವು ನೋಡೋದಾದ್ರೆ, ಯಸ್ಯೈವ ಸ್ಫುರಣಂ ಸದಾತ್ಮಕಂ ಅಂದ್ರೆ ಯಾವ ಚೈತನ್ಯದ ಸ್ಪಂದನೆಯಿಂದ, ಅಂದ್ರೆ ಈ ಜಗತ್ತು ಚೇತನಮಯವಾಗಿದೆ ಅನ್ನೋದೇ ಅದು ಆತ್ಮದ ಮೂಲದಿಂದ ಮಾತ್ರ ಅದು ಚೈತನ್ಯವಾಗಿದೆ. ಅಸತ್ ಕಲ್ಪಾರ್ಥಕಂ ಭಾಸತೆ. ಅಸತ್ಯವಾದಂತಹ ಮಿಥ್ಯವಾದಂತಹ ವಸ್ತುಗಳನ್ನ ನಾವು ನಿಜ ಅಂತ ಭಾಸತೆ ಅಂದ್ರೆ ನಾವು ಅನ್ಕೊಂಡ್ಬಿಡ್ತೀವಿ, ಸತ್ಯ ಅಂತ ಅನ್ಕೊಂಡ್ಬಿಡ್ತೀವಿ. ಹೊರಗಡೆ ನಡೀತಾ ಇರೋದು ಈ ದೇಹ ಅಥವಾ ಈ ಚಲನೆಯಲ್ಲಿರುವಂತದ್ದೆಲ್ಲವೂ ಕೂಡ ಅದು ಸತ್ಯ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಅದು ವಸ್ತುಗಳೆಲ್ಲವೂ ಕೂಡ ಚೈತನ್ಯಮಯವಾದದ್ದು ಅಂತ. ಆದ್ರೆ ಅವೆಲ್ಲವೂ ಕೂಡ ಅಸತ್ಯವಾದದ್ದು, ಮಿಥ್ಯವಾದದ್ದು. ಹೊರಗಿನ ಪ್ರಪಂಚ ಮಿಥ್ಯವಾದದ್ದು. ಸಾಕ್ಷಾತ್ ತತ್ವಮಸೀತಿ ಇತಿ ವೇದವಚಸ. ವೇದಗಳು ಏನು ಹೇಳಿದೆ ಅಂತ ಅಂದ್ರೆ, ನೀನ್ ಯಾರು ಅಂತ ಹೇಳಿದೆ ಅಂತ ಅಂದ್ರೆ ನೀನು ಅದು ಅಂತ ಹೇಳಿದೆ. ತತ್ವಂ ಅಸಿ, ನೀನು ಅದು ಅಂದ್ರೆ ನೀನು ಪರಮಾತ್ಮ ಅಂತ ಹೇಳಿದೆ. ಬೇರೆ ನೀನ್ ಯಾರು ಅಲ್ಲ, ನೀನ್ ಪರಮಾತ್ಮನ ಒಂದು ಸ್ವರೂಪ ಅಂತ ಹೇಳಿದೆ. ಯ ಬೋಧಯತಿ ಆಶ್ರಿತಾನ್. ಯಾರಿದನ್ನ ಹೇಳಿರೋದು? ಯಾರೋ ಸಾಮಾನ್ಯದವರೆಲ್ಲ ಹೇಳಿರೋದನ್ನ. ಯಾರು ಆ ದಕ್ಷಿಣಾಮೂರ್ತಿಗೆ ಶರಣಾಗಿರ್ತಾರಲ್ಲ ಅಂತ ಶಿಷ್ಯರಿಗೆ ಈ ಒಂದು ಅನುಭವವನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಪರಮಾತ್ಮ ಹೇಳ್ತಿದ್ದಾನೆ ತತ್ವಮಸಿ ಅಂತ. ಅಂದ್ರೆ ಆ ಗುರು ಯಾರು, ದಕ್ಷಿಣಾಮೂರ್ತಿ ಅನ್ನೋ ಗುರು ಬರೀ ಮಾತಿನಿಂದಲ್ಲ, ಮೌನದಿಂದ ಆ ಶಿಷ್ಯನ ಆತ್ಮದ ಒಂದು ಅನುಭವವನ್ನ ಹೇಳ್ತಾ ಇರೋದು. ಅದಕ್ಕೋಸ್ಕರ ನಾನು ಆ ಸಾಕ್ಷಾತ್
ದಕ್ಷಿಣಾಮೂರ್ತಿಗೆ ನಾನು ನಮಸ್ತೀನಿ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ. ಅಂತಹ ಶ್ರೇಷ್ಠ ಗುರು ಸ್ವರೂಪನಾದವನ ಆದಂತಹ ಜ್ಞಾನಕ್ಕೆ ಆ ದಕ್ಷಿಣಾಮೂರ್ತಿಗೆ ನಾನು ನಮಸ್ತೀನಿ. ಜಗತ್ತು ಮಿಥ್ಯಾ, ಆತ್ಮವೇ ಸತ್ಯ, ನಾನೇ ಬ್ರಹ್ಮನ ಒಂದು ಆತ್ಮವಾಗಿದ್ದೀನಿ, ಆ ಗುರುವಿನ ಅನುಭವವನ್ನು ನಾನು ಬೋಧನೆ ಮಾಡ್ಕೊಂಡಿದ್ದೀನಿ, ಅದ ಕಲ್ತಿದ್ದೀನಿ ಅನ್ನುವಂಥದ್ದೇ ಈ ದಕ್ಷಿಣಾಮೂರ್ತಿಯ ಒಂದು ಸೂಕ್ಷ್ಮವಾದಂತಹ ಜ್ಞಾನವಾಗಿದೆ. ಅನ್ನೋಕ್ಕೂ ಅರ್ಥ ಆಯ್ತಾ? ಅಥವಾ ನಾನು ಏನಾದ್ರು ಓವರ್ ದ ಹೆಡ್ ಅಂತ ಏನಾದ್ರು ಹೋಯ್ತಾ? ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ 3ನೇ ಶ್ಲೋಕವನ್ನು. ಯಾರಿಗಾದ್ರೂ ಯಾರಿಗಾದ್ರೂ ಅರ್ಥ ಆಯ್ತಾ ಅಂದ್ರೆ ಕೇಳ್ಬೇಕೀಗ ಅನ್ಸುತ್ತೆ, ಅಥವಾ ಯಾರಿಗ ಅರ್ಥ ಆಗಿಲ್ಲ ಅರ್ಥ ಆಯ್ತು, ಮಹೋದಯ. ಅಂದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ, ಅರ್ಥ ಆಗ್ತಾ ಇದೆ. ಇದು ತುಂಬಾ ಆಳವಾದಂತಹ ಒಂದು ಸಬ್ಜೆಕ್ಟ್. ಅಷ್ಟು ಅದೇ ಹೇಳಿದ್ನಲ್ಲ, ಬಹಳ ಸುಲಭವಾಗಿ ಅರ್ಥ ಆಗುವಂತದ್ದಲ್ಲ. ಒಂದೊಂದು ಇರೋದು ಅಷ್ಟೇ ಅಕ್ಷರಗಳಾದ್ರೂ ಕೂಡ ಅದ್ರಲ್ಲಿ ಇರುವಂತಹ ಸತ್ವ ಇದೆಯಲ್ಲ, ಈ ತತ್ವಮಸಿ ಅಂತ ತಿಳ್ಕೊಳ್ಳೋದಕ್ಕೆ ಬಹಳ ಒಂದೂವರೆ ಗಂಟೆ ಕ್ಲಾಸ್ ಬೇಕಾಗುತ್ತೆ. ಆ ದೇಹದಲ್ಲಿ ಆತ್ಮನಾಗಿ ಇದ್ದಾನೆ ಪರಮಾತ್ಮ ಅಂತ ತಿಳ್ಕೊಳ್ಳೋದಕ್ಕೇನೆ ಬಹಳಷ್ಟು ನಮ್ಗೆ ನಿರ್ಮಾಣಾಷ್ಟಕವನ್ನ ಹೇಳ್ಬೇಕಾಗತ್ತೆ, ಅಥವಾ ಅನ್ನಮಯ ಕೋಶವನ್ನ ನಮ್ಮ ಪಂಚಕೋಶಗಳನ್ನ ಹೇಳ್ಬೇಕಾಗತ್ತೆ. ಆ ರೀತಿ ಬಹಳ ಘನವಾದಂತಹ ಅಥವಾ ಬಹಳ ದೊಡ್ಡ ಸಬ್ಜೆಕ್ಟ್ ಇದೆ ಆಕ್ಚುಲಿ. ಅದನ್ನ ಒಂದು ಸಣ್ಣ ಒಂದು ಕ್ಲಾಸ್ ಅಲ್ಲಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಮರಣ ಅನ್ನುವಂತ ಪುನರಾವೃತ್ತಿ ಆಗದಿರಲಿ, ಇರೋದಿರಲಿ ಅಂತ. ಅಂದ್ರೆ ಆತ್ಮಜ್ಞಾನವೇ ಮೋಕ್ಷ ಅನ್ನೋದು. ಪುನರಾವೃತ್ತಿ. ಭವ ಅಂತಂದ್ರೆ ಸಂಸಾರ, ಭವಾಂಭೋನಿದವು ಅಂದ್ರೆ ಈ ಒಂದು ಸಂಸಾರದ ಸಾಗರದಲ್ಲಿ ನಾವೇಂತೀವಲ್ಲ, ಭವ ಅಂತಂದ್ರೆ ಸಂಸಾರ, ಆ ಭೋ ಅಂತಂದ್ರೆ ಆ ಸಾಗರದಲ್ಲಿ ಇದ್ದು ಮತ್ತೆ ಜನನ ಮರಣಗಳನ್ನುವಂತ ಪುನರಾವೃತ್ತಿ ಇರದೇ ಇರಲಿ. ಯಾರಿಗೆ ಇರೋದಿಲ್ಲ ಅಂತಂದ್ರೆ ಆತ್ಮಜ್ಞಾನವನ್ನು ತಿಳ್ಕೊಂಡವನಿಗೆ ಇರೋದಿಲ್ಲ, ಅವನಿಗೆ ಮೋಕ್ಷವೇ ಪ್ರಾಪ್ತಿಯಾಗುತ್ತೆ ಅಂತ. ಯತ್ ಸಾಕ್ಷಾತ್ ಕರಣಾತ್ ಭವೇತ್ ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನು ಯಾರು ಪಡ್ಕೊಂಡಿರ್ತಾನೆ ಅಂಥವನಿಗೆ ಸಂಸಾರ ಅನ್ನುವಂಥ ಭವದಿಂದ, ಅಂದ್ರೆ ಜನನ ಮರಣ, ಪುನರಪಿ ಮರಣಂ ಪುನರಪಿ ಜನನಂ ಅನ್ನುವಂಥ ಈ ವೃತ್ತಿಯಿಂದ, ಅಂದ್ರೆ ಸರ್ಕಲ್ ಇಂದ ಅವನು ಆಚೆ ಬರ್ತಾನೆ ಅನ್ನುವಂಥ ಅರ್ಥ. ಒಳ್ಳೆ ಪ್ರಶ್ನೆ. ಇನ್ಯಾರಿಗೆ ಪ್ರಶ್ನೆ ಇದೆ? ಮಹೋದಯ ಒಂದ್ ನಿಮಿಷ, ಗೌರಮ್ಮ ಅವ್ರು ಕೇಳ್ಬಿಡ್ಲಿ, ಆಮೇಲೆ ವರಲಕ್ಷ್ಮಿ. ಚೆನ್ನಾಗಿ ಹೇಳ್ಕೊಟ್ರಿ, ಎಲ್ಲ ಚೆನ್ನಾಗಿ ಅರ್ಥ ಆಯ್ತು. ಬಟ್ ನನಗೊಂದು ಸ್ಮಾಲ್ ಡೌಟ್ ಇದೆ. ಏನಂತಂದ್ರೆ, ಈಗ ಆತ್ಮ ಅಂತ ಹೇಳಿದ್ರಲ್ಲ, ಸೊ ಆತ್ಮಗೆ ನಾರ್ಮಲ್ ಆಗಿ ಎಲ್ರು ಹೇಳ್ತಾರೆ, ಇವಾಗ ಬುಕ್ಸ್ ಅಲ್ಲಿ ಅಥವಾ ನಾವು ಬೇರೆ ಅಂತರ್ಜಾಲದಲ್ಲಿ ಎಲ್ಲ ನೋಡಿದ್ರೆ ಆತ್ಮ ಅನ್ನೋದು ಬಿಂದು ಸ್ವರೂಪ, ಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ. ಅದು ಇರೋದಕ್ಕೆ ತಾನೇ ನಾವು ಜೀವಿಸ್ತಾ ಇರೋದು, ಆ ತರ ತಿಳ್ಕೊಬಹುದಲ್ವಾ ನಾವು? ಈಗ ನಾನೇ ನಿಮ್ಮನ್ನ ಕೇಳಿದ್ರೆ ಮಹೋದಯ, ಆತ್ಮ ಎಲ್ಲಿದೆ ತೋರಿಸಿ ನಂಗೆ, ನಿಮ್ಮ ದೇಹದಲ್ಲಿ. ನಾವು ಹೇಳ್ತಾ ಇದ್ದೀರಾ ಬಿಂದು ಸ್ವರೂಪ ಜ್ಯೋತಿ ಸ್ವರೂಪ ಅಂತ, ತೋರಿಸಿ. ಅದು ತೋರ್ಸಕ್ಕಾಗಲ್ಲ, ಅದಕ್ಕೆ ನಾವು ಬಿಂದು ಅಂತಾರಲ್ಲ ಅಂತ ನಾನು ಅದು ಬಿಂದು ಅಥವಾ ಜ್ಯೋತಿ ಅನ್ನೋದು ಬರೀ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಹೇಳ್ತಾ ಇರೋದು ಅಷ್ಟೇ. ಆದ್ರೆ ಆತ್ಮವು ಬಿಂದುವೂ ಅಲ್ಲ, ಜ್ಯೋತಿಯೂ ಅಲ್ಲ. ಆತ್ಮ ನಿರಾಕಾರವಾದ, ಆಕಾರವೂ ಇಲ್ಲ, ಬಣ್ಣ ಇಲ್ಲ, ಇದಿಲ್ಲ. ಅದಕ್ಕೋಸ್ಕರ ಹೇಳ್ತೀವಲ್ಲ ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತ ನಾವು ಹೇಳ್ತೀವಿ. ಯಾಕೆ ಅಂದ್ರೆ ಅದು ಆಕಾರವೇ ಇಲ್ಲ, ಅದಕ್ಕೆ ಆತ್ಮ ಅಂತ ಕರೆಯೋದು. ಇಲ್ಲಿ ಜ್ಯೋತಿ ಬಿಂದು ಅನ್ನೋದು ಬರೀ ಸಾಂಕೇತಿಕವಾಗಿ ಹೇಳುವಂಥದ್ದು. ಯಾವ್ದೊಂದು ಹೋಲಿಕೆ ಹೇಳಲೇಬೇಕಲ್ಲ, ಒಂದು ಶಕ್ತಿ ಇದೆ ಅಂತ, ಅದಕ್ಕೆ ಹೇಳುವಂಥದ್ದು ಅಷ್ಟೇ. ಆದ್ರೆ ಈ ದೇಹದಲ್ಲಿ ನನ್ನ ನೋಡ್ತಾ ಇದ್ರೆ, ನನ್ನ ಆತ್ಮ ತೋರಿಸಿದ್ರೆ ಯಾರ ಕೈಲೂ ತೋರಿಸಬೇಕಾಗಲ್ಲ. ಯಾಕೆಂದ್ರೆ ಅದೊಂದು ಶಕ್ತಿ ಅದು. ಆ ಶಕ್ತಿಗೆ ಆಕಾರವಿಲ್ಲ, ಬಣ್ಣವಿಲ್ಲ, ರೂಪವಿಲ್ಲ, ಲಿಂಗವಿಲ್ಲ, ಯಾವುದು ಕೂಡ ಇಲ್ಲ. ಗೀತಾ ಮಹಾದೇವಿ ಕೇಳಿ. ಶುಭ ಸಾಯಿ ಮಹೋದಯ. ಶುಭ ಸಾಯಂಕಾಲ. ಈಗ ನನ್ಗೊಂದು ಡೌಟ್, ಅಂದ್ರೆ ಸಿಲ್ಲಿ ಅಂತ ಅನ್ಸ್ಬೋದು. ಈಗ ದೇಹನೇ ಬೇರೆ ಆತ್ಮನೇ ಬೇರೆ ಅಂತ ಹೇಳದ್ಮೇಲೆ, ಈಗ ನಮ್ ಪಾಪ ಪುಣ್ಯಗಳು ದೇಹಕ್ಕ ಆತ್ಮಕ್ಕ? ನಾವ್ ಮಾಡೋ ಕ್ರಿಯೆಗಳು ಆತ್ಮಕ್ಕೆ. ಬಟ್ ಅದ್ ಅನುಭವಿಸೋದು ದೇಹ ಅಲ್ವಾ? ಅನುಭವಿಸೋದು ದೇಹ, ಆದ್ರೆ ಆತ್ಮಕ್ಕೆ ಮುಕ್ತಿ ಯಾವಾಗ ಸಿಗತ್ತೆ? ದೇಹದಿಂದ ಅದು ಕರ್ಮಗಳಿಂದ ದೂರ ಆದಾಗ. ದೇಹದಿಂದ ದೂರ, ದೇಹದ ಆಗ್ತಾನೆ ಇರುತ್ತೆ. ಕರ್ಮಗಳಿಂದ ದೂರ ಆದಾಗ ನೀವು ಯಾವಾಗ ಮತ್ತೆ ಹುಟ್ಟು ಬರಲ್ಲ ಯಾವಾಗ ಅಂತಂದ್ರೆ, ಆತ್ಮ ಪೂರ್ತಿ ಕ್ಲೆನ್ಸ್ ಆದಾಗ. ಕ್ಲೆನ್ಸ್ ಅಂತ ಅಂದ್ರೆ ಆತ್ಮ ಪೂರ್ತಿ ಏನು ಕಲ್ಮಶವಿಲ್ಲದೆ ಆಗ ಶುದ್ಧವಾದಂತ ಸ್ಫಟಿಕದಂತೆ ಇದ್ದಾಗ ಮಾತ್ರ ಅದು ಪರಮಾತ್ಮನಲ್ಲಿ ಹೋಗಿ ಲೀನವಾಗುತ್ತೆ. ಆತ್ಮಕ್ಕೆ ಸುಖ ದುಃಖ ಆಗ್ಲಿ ಯಾವ್ದು ತಟ್ಟಲ್ಲ, ಅಥವಾ ಯಾವ್ದು ಇಲ್ಲ ಅಂದ್ಮೇಲೆ ಪಾಪ ಕರ್ಮಗಳು ಪುಣ್ಯಗಳು ಹೇಗೆ ಅದಕ್ಕೆ ಅವಲಂಬಿತ ಯಾಕೆಂದ್ರೆ ಈಗ ಆಲ್ರೆಡಿ
ನಿಮ್ಗೆ ಬಹಳಷ್ಟು ದಿನಗಳ ಮುಂಚೆನೆ ಈ ದಕ್ಷಿಣಾಮೂರ್ತಿ ಶ್ಲೋಕ ಇತ್ತು ಅಂತ ನಿಮ್ಗೆ ಗೊತ್ತಿತ್ತು ಅಂತ ಅನ್ಕೊಂತೀನಿ, ಅಥವಾ ಭಗವದ್ಗೀತೆ ಇತ್ತು ಅಂತ ಗೊತ್ತಿತ್ತು ಅಂತ ಹೌದು. ಅನ್ಕೊಂತೀನಿ, ಅಥವಾ But ಈಗ ನಿರ್ವಾಣಾಷ್ಟಕಂ ಇತ್ತು ಸಿಕ್ಕಿದ್ದು. ಅಂತ ಗೊತ್ತಿತ್ತು ಅನ್ಕೊಂತೀನಿ. ಆದ್ರೆ ನೀವ್ ಯಾಕೆ ಕಲ್ತಿಲ್ಲ, ಯಾಕಂದ್ರೆ ಅದನ್ನ ತಿಳ್ಕೊಂಡಿಲ್ಲ? ಇವತ್ತು ಅದಕ್ಕೊಂದ್ ಸಮಯ ಬರ್ಬೇಕಂತ. ಜನವರಿ 31ನೇ ತಾರೀಕು ಇವತ್ತು ನೀವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು ಅಂತ ಕ್ಲಾಸಿಗೆ ಬಂದಿದ್ದೀರಾ. ಸೊ ಇದೊಂದು ಪ್ರಜ್ಞೆ, ಕಾಲ. ಅಂದ್ರೆ Okay. ಆತ್ಮಕ್ಕೆ ಇರುವಂತಹ ಒಂದು ಪ್ರಜ್ಞೆ ಇವತ್ತು ಸಿಕ್ಕಿದೆ ನಿಮ್ಗೆ. ಅದೇ Okay. ರೀತಿ ಜನ್ಮಾಂತರಗಳಲ್ಲಿ ಎಷ್ಟೋ ಜನರಿಗೆ ಅದು ಸಿಗಬೇಕು. ಇವತ್ತು ನಿಮ್ಗೆ ಇದನ್ನ ಸಿಕ್ಕಿ ಅದನ್ನ ಅರ್ಥ ಮಾಡ್ಕೊಬೇಕು ಅನ್ನೋದು ಬಂದಿದೆ. ಹಾಗೆ ಯಾಕೆ ಪುನರ್ಜನ್ಮಗಳು ಆಗ್ತಾ ಹೋಗುತ್ತೆ ಅಂತಂದ್ರೆ ಅದು ಇನ್ನು ಯಾರಿಗೂ ಲಭಿಸಿಲ್ಲ. ಅದು ಬಹಳ ದುಷ್ಕರ, ದುರ್ಬಲರ ಇದನ್ನು ಏನಂತಾರೆ, ಸಿಗದೇ ಇರುವಂತಹ ಒಂದು ಸೀಕ್ರೆಟ್ ಇವೆಲ್ಲವೂ ಕೂಡ. ಭಗವದ್ಗೀತೆಯ ತತ್ವಗಳಾಗಿರ್ಬೋದು, ಪರಮಾತ್ಮ ಯಾರು, ನಾನ್ ಯಾರು, ಪರಮಾತ್ಮ ಯಾರು ಅಂತ ಅರಿವು, ಪ್ರಜ್ಞೆ ಯಾವ ಮನುಷ್ಯನಿಗೆ ಸಿಕ್ತಗತ್ತೆ. ಅದನ್ನೇ ಅವರು ಕೂಡ ಎಡತೊರೆ ಸ್ವಾಮಿಗಳು ತಮ್ಮ ಪ್ರವಚನದಲ್ಲಿ ಹೇಳ್ತಾ ಇದ್ರು, ನಮಗೆ ಅನುಭವಕ್ಕೆ ಬರಬೇಕು ಅಂತ ಏನಿಲ್ಲ. ಈಗ ನೀವು ಹೇಳಿದ್ರಲ್ಲ, ಕಷ್ಟ ಸುಖ ದುಃಖ ಇದು ದೇಹಕ್ಕೆ ಅಥವಾ ಆತ್ಮಕ್ಕೆ ಅನುಭವ ಬರಬೇಕು ಅಂತಾನೆ ಏನು ಇಲ್ಲ. ಯಾರೋ ಒಬ್ಬರ ಮಾತನ್ನ ಕೇಳಿ ಇದು ಸರಿಯಾದ ದಾರಿ, ಈ ದಾರಿಯನ್ನ ಕಂಡುಕೊಂಡು ಹೋಗುವ ಅನ್ನುವಂತ ಪ್ರಜ್ಞೆ ನಿಮಗೆ ಬಂದ್ರೆ ಸಾಕು, ನೀವು ಸರಿಯಾದ ದಾರಿಗೆ ಹೊರಟೋಗ್ತೀರಾ ಅಂತ. ಈಗ ಇಲ್ಲಿಂದ ನಾನು ಮೈಸೂರಿಗೆ ಹೋಗ್ಬೇಕು ಅಂತ ಅಂದ್ರೆ ನಾನು ಮೈಸೂರು ಟಚ್ ಆದ್ರೆ ಸಾಕು, ಅದೇ ರೋಡ್ ಹೋಗ್ತಿದ್ರೆ ಮೈಸೂರು ಕರ್ಕೊಂಡು ಹೊರಟೋಗುತ್ತೆ. ಅದೇ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಹಾಗೆ ಮಾರ್ಗ ಅಥವಾ ನಾನ್ ಯಾರು ಅಥವಾ ಪರಮಾತ್ಮ ಯಾರು ಅಂತ ತಿಳ್ಕೊಳ್ಳುವಂತಹ ಒಂದು ಅನುಭವ ನಿಮ್ಗೆ ಬಂದ್ರೆ ಸಾಕು, ನೀವು ಪರಮಾತ್ಮನ ಹೋಗಿ ತಲುಪ್ತೀರಾ ಅಂತ. ಅಂದ್ರೆ ಈಗ ದೇಹ ನಮ್ಗೊಂದು ನೆಪ ಮಾತ್ರ, ಕಾರಣ ನಿಮಿತ್ತ ಮಾತ್ರ ನಮ್ಮ ಆತ್ಮಕ್ಕೆ. ಸೊ ಬಟ್ ಅದು ಕಷ್ಟ ಸುಖ ಅನುಭವಿಸೋ ದೇಹನೇ ಆಗಿರತ್ತೆ. ಲೈಕ್ ಅದು ವಾಸಾಂಸಿ ಹೇಳ್ತಾರಲ್ಲ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಬರೀ ಚೇಂಜ್ ಆಗ್ತಾ ಹೋಗುತ್ತಷ್ಟೇ ಈ ದೇಹ ಸುಖ ದುಃಖ ಎಲ್ಲವೂ ಕೂಡ ವಿಷಯಗಳ ಭೋಗದಿಂದ ಅನುಭವಿಸುತ್ತಷ್ಟೇ. ಆತ್ಮವನ್ನ ಕ್ಲೆನ್ಸ್ ಮಾಡ್ಕೊಳ್ಳೋದು ನಮ್ಮ ಟಾರ್ಗೆಟ್ ಆಗಿರ್ಬೇಕು ಅಂತ. ಅದಕ್ಕೆ ಮೊದಲು ಆತ್ಮ ಏನು ಅಂತ ತಿಳ್ಕೊಳ್ಳೋದೇ ಇಲ್ಲಿ ದಕ್ಷಿಣಾಮೂರ್ತಿ ಶ್ಲೋಕದಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು. ಯಾರು ಅಂತ ತಿಳ್ಕೊಳ್ಳುವಂಥದ್ದು. ಹಾಗೆ ರಾಧಾ ಭಗಿನಿ. ಮಹೋದಯ, ನನಗೆ ಒಂದು ಅನ್ನಿಸ್ತು, ಅದೇ ಇವಾಗೆಲ್ಲ ಪ್ರಶ್ನೆಗಳು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಪ್ರಶ್ನೆಗಳು, ನಿಮ್ಮ ಉತ್ತರ ಎಲ್ಲಾನುವೆ. ಈಗ ಒಂದು ಭಗಿನಿ ಹೇಳಿದ್ರು, ಆ ಆತ್ಮಕ್ಕೆ ಎಲ್ಲ ಮಾಡಿದಾಗ ದೇಹ ನೋವು ಅನುಭವಿಸುತ್ತಲ್ವಾ ಅಂತ. ನನಗೆ ತಕ್ಷಣ ಅನ್ಸಿದ್ದು, ಹೌದಲ್ವಾ, ಈ ದೇಹಕ್ಕೆ ನಾವು ಬಟ್ಟೆಗಳು ಹಾಕೊಂಡಿರ್ತೀವಿ, ಆದ್ರೆ ಕೊಳೆ ಆಗೋದು ಬಟ್ಟೆಗೆ ಹೊರತು ದೇಹಕ್ಕಾಗಿರಲ್ವಲ್ಲ. ಆ ದೇಹ ಆ ರೀತಿಯಾಗಿ ಅಂತಾನು ನಾವು ತಿಳ್ಕೊಬೋದಲ್ಲ ಮಹೋದಯ? ನಾನು ಭಗವದ್ಗೀತೆ 3ನೇ ಅಧ್ಯಾಯ 4ನೇ ಅಧ್ಯಾಯ ಹೇಳ್ತಾ ಇರ್ಬೇಕಂದ್ರೆ ನಾನು ಹೇಳ್ದೆ, ಯಾವತ್ತೂ ಕೂಡ ಚಿತ್ತಕ್ಕೆ ಆಹಾರವನ್ನ ಕೊಡಬಾರದು ಅಂತ ಕಾನ್ಸೆಪ್ಟ್ ಹೇಳಿದ್ದೆ. ನೀವು ಕೇಳಿಸ್ಕೊಂಡ್ರೆ ರೆಕಾರ್ಡಿಂಗ್ ಕೇಳಿಸ್ಕೊ. ಸೊ ಈ ಚಿತ್ತ ಅಂದ್ರೆ ಏನು ಅಂತಂದ್ರೆ, ಈ ಚಿತ್ತ ಅಂದ್ರೆ ಈ ಆತ್ಮ ಅನ್ನೋಂತ ಡೈರೆಕ್ಟ್ ಆಗಿ ಹೇಳೋದಕ್ಕಿಂತ ನಿಮ್ಮ ಈ ಕರ್ಮಗಳ ಒಂದು ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು. ಅದಕ್ಕೆ ನಾವು ಯಾವಾಗ ಎಂಟ್ರಿ ಮಾಡ್ತಾ ಹೋಗ್ತೀವಿ, ಆ ಎಂಟ್ರಿ ಬಗ್ಗೆ ಬೆಳೀತಾ ಹೋಗುತ್ತೆ. ಸೊ ಆ ಚಿತ್ತಕ್ಕೆ ನಾವು ಎಂಟ್ರಿ ಕೊಡಬಾರ್ದು ಅನ್ನೋದು ನಮ್ಗೆ ಗೊತ್ತಿದ್ರೆ ಆಗ ಆತ್ಮ ಕ್ಲೆನ್ಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಇಲ್ಲಿ ನಾನು ಚಿತ್ತ ಅನ್ನೋದನ್ನ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ತುಂಬಾ ಸತಿ ಹೇಳಿದ್ದೀನಿ. ನಮ್ಮ ಮನಸ್ಸಿಗೆ ವಿಷಯಗಳ ಒಂದು ಸಂಪರ್ಕ ಆಗುತ್ತೆ, ಇಂದ್ರಿಯಗಳ ಮುಖಾಂತರ ವಿಷಯಗಳ ಸಂಪರ್ಕ ಆಗ್ತಾ ಹೋಗುತ್ತೆ. ಆ ವಿಷಯಗಳಿಂದ ನಮ್ಮ ಮನಸ್ಸಿಗೆ ಕಮಾಂಡ್ ಹೋಗ್ತಾ ಹೋಗುತ್ತೆ. ಆ ಮನಸ್ಸಿನ ಕಮಾಂಡು ಬರೀ ಟೆಂಪ್ರವರಿ ಆದದ್ದು. ಈಗೇನೋ ಒಂದ್ ಸೀರೆ ನೋಡಿ ಇಷ್ಟಪಡ್ತೀರಾ, ಆದ್ರೆ ಅದೇ ಸೀರೆನ ಪ್ರಪಂಚ ಅಲ್ವಾ. ನೀವು ಒಂದ್ ವಾರ ಮೇಲೆ ಮರ್ತೋಗ್ತೀರಾ, ಒಂದ್ ತಿಂಗಳಾದ್ಮೇಲೆ ಮರ್ತೋಗ್ತೀರಾ. ಅದೇ ಒಂದ್ ಅಪಾರ್ಟ್ಮೆಂಟ್ ತಗೊಬೇಕು ಅಂತ ಅನ್ಕೊಂತೀರಾ, ತಗೊಳ್ಳೋ ತನಕನೂ ನಿಮ್ಗೆ ಮನಸ್ಸು ಸಮಾಧಾನ ಆಗಲ್ಲ. ಅದು ಚಿತ್ತಕ್ಕೆ ಎಂಟ್ರಿ ಆಗುವಂತ. ಅಂದ್ರೆ ಯಾವ ವಿಷಯ ಅಥವಾ ಯಾವ ವಿಚಾರ ನಮ್ಮ ಮನಸ್ಸಿಗೆ ಬಹಳ ಆಳವಾಗಿ ಹೋಗ್ತಾ ಹೋಗುತ್ತೋ ಅದು ಚಿತ್ತಕ್ಕೆ ಹೋಗುತ್ತೆ ಅಂತ. ಆ ಚಿತ್ತದಲ್ಲಿ ಯಾವ ಒಳ್ಳೇದು ಕೂಡ ಹೋಗ್ಬೋದು, ಕೆಟ್ಟದ್ದು ಕೂಡ ಹೋಗ್ಬೋದು. ಇಲ್ಲಿ ಆ ಚಿತ್ತ ಆತ್ಮಕ್ಕೆ ಕನೆಕ್ಟ್ ಆಗಿದೆ. ನಾನು ಆಗ್ಲೇ ಸ್ಫಟಿಕದ ಒಂದು ಎಕ್ಸಾಂಪಲ್ ಕೊಟ್ನಲ್ಲ, ಆ ಸ್ಫಟಿಕ ಅನ್ನೋದು ಪರಮಾತ್ಮ, ಅದು ಕ್ರಿಸ್ಟಲ್ ಕ್ಲಿಯರ್. ಅದು ಪರಮಾತ್ಮನಿಂದ ಬಂದಿರುವಂತದ್ದು. ಆ ಸ್ಫಟಿಕ ಅದು ಟ್ರಾನ್ಸ್ಪರೆಂಟ್ ಆಗಿದೆ. ನೀವ್ ಅದಕ್ಕೆ ಯಾವ ಬಣ್ಣವನ್ನ ಕೊಡ್ತೀರಾ? ಪಾಪ ಅಥವಾ ಕರ್ಮ ಅನ್ನುವಂತಹ ಕಪ್ಪು ಬಣ್ಣವನ್ನ ಕೊಟ್ರೆ ಅದು ಅದರ ಪಕ್ಕ ಇಟ್ರೆ ಅದು ಕಪ್ಪಾಗಿ ಕಾಣಿಸುತ್ತೆ. ಅಥವಾ ನಾನು ನಿಮ್ಗೆ ಬಿಳಿಯಾದಂತ ಸ್ಫಟಿಕವನ್ನ ಮತ್ತೆ ಪುಣ್ಯವನ್ನೇ ತೋರಿಸಿದ್ರೆ ಬಿಳಿಯಾಗಿದ್ರೆ, ಆತ್ಮ ಯಾವತ್ತಿಗೂ ಕೂಡ ಆ ಸ್ಫಟಿಕತನವನ್ನ ಅಥವಾ ಅದರ ಒಂದು ಅಸ್ತಿತ್ವವನ್ನ ಅದು ಕಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ಪರಮಾತ್ಮನ ಅಂಶವಾಗಿ ಬಂದಿದೆ. ನಿಮ್ಮ ಕರ್ಮಗಳು ಯಾವುದೇ ಬಣ್ಣವಾಗಿ ಅದನ್ನ ನಾವು ಚೇಂಜ್ ಮಾಡ್ಕೊಳಕ್ ಆಗುತ್ತೆ. ನೀವ್ ಯಾವಾಗ ಏನನ್ನ ಇಟ್ರು ಕೂಡ ಮತ್ತೆ ಅದೇ ಕಾಣಿಸುತ್ತೋ ಆಗ ನೀವು ಪರಮಾತ್ಮ ಹತ್ರ ಹೋಗ್ತಾ ಇರ್ತೀರಾ ಅಂತ. ಆದ್ರೆ ಅದು ತುಂಬಾ ಕಷ್ಟಕರವಾದದ್ದು. ಮಹೋದಯ, ಹೌದು. ಆದ್ರೆ ಈಗ ಎಲ್ಲ ಸಾಮಾನ್ಯವಾಗಿ ಹೇಳ್ತಾರೆ, ಈಗ ಭಗವದ್ಗೀತೆನಲ್ಲೂ ಇದೆ, ಈಗ ಆತ್ಮದ ಗಾತ್ರ ಎಷ್ಟು ಅಂದ್ರೆ
ಕುದುರೆಯ ಬಾಲದ ಕೂದಲಿನ ಒಂದು ಕೂದಲಿನ 10,000 ಭಾಗವನ್ನ ಕಟ್ ಮಾಡಿದಾಗ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಇರುತ್ತೆ ಅಂತ ಹೇಳ್ತಾರೆ ಮಹೋದಯ. ಅದು ಎಲ್ಲ ಅಂದ್ರೆ ನಾವು ಅದನ್ನೇ ನಾವ್ ಮುಂದೆ ಹೋಗಿ ನಾವೇ ತಿಳ್ಕೋಬೇಕು ಅಂತ ಎಲ್ಲ ಗೊಂದಲ ಇರುತ್ತಲ್ಲ, ಹೆಂಗೆ ಮಹೋದಯ? ಅದು ಆತ್ಮದ ಗಾತ್ರ ಎಷ್ಟೇ ಮೈನ್ಯೂಟ್ ಅಣುವಾಗಿದ್ರು ಸರಿ, ತೊಂದರೆ ಇಲ್ಲ. ಆದ್ರೆ ಆತ್ಮ ಪರಮಾತ್ಮನಲ್ಲಿ ಹೋಗಿ ತಲುಪಬೇಕು ಅನ್ನೋದು ಮಾತ್ರ ನಮ್ಮ ಲಕ್ಷ್ಯ ಆಗಿರ್ಬೇಕು. ಹೋಗೋಣ 4ನೇ ಶ್ಲೋಕಕ್ಕೆ ಹೋಗೋಣ. ಓಕೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ 4ನೇ ಶ್ಲೋಕ. ಇದರಲ್ಲೂ ಕೂಡ ಒಂದಿಷ್ಟು ಮಹೋದಯ, ನಮ್ದೊಂದು ಪ್ರಶ್ನೆ. ಹೇಳಿ. ಈ ಭಾವನೆಗಳಿಗೂ ಮತ್ತೆ ಪಂಚಕೋಶಗಳಿಗೂ ಏನಾದ್ರು ಸಂಬಂಧ ಇದೆಯಾ? ಪಂಚಕೋಶದಲ್ಲೇ ಬರುತ್ತಲ್ಲ ಭಾವನೆಗಳು ಕೂಡ. ಎರಡು ಒಂದೇನು? ಅಲ್ಲ, ಈ ಪಂಚಕೋಶದಲ್ಲೇ ಭಾವನೆ ಬರೋದು ಮನೋಮಯ ಕೋಶದಲ್ಲಿ. ಮನಸ್ಸು ಅನ್ನೋ ಕೋಶದಲ್ಲಿ ಚಿಂತನೆ, ಭಾವನೆ, ರಾಗ, ದ್ವೇಷ, ಸಂತೋಷ, ದುಃಖ. ನನ್ ತುಂಬಾ ಸಂತೋಷ ಆಯ್ತು ಅನ್ನೋದೊಂದು ಭಾವನೆ ಅಲ್ವಾ ಅದು? ನನ್ ತುಂಬಾ ದುಃಖ ಆಯ್ತು ಅನ್ನೋದೊಂದು ಭಾವನೆ ಅಲ್ವಾ? ಅದು ಬರುವಂತದ್ದು ಮನೋಮಯ ಕೋಶದಲ್ಲಿ. ಈ ನಮ್ಮ ಭಾವನೆಗಳೆಲ್ಲ ಉಂಟು ಮಾಡೋದು ಇದು ಮನೋಮಯ ಕೋಶದಲ್ಲಿ. ಹೌದು, ನಾನು ಹೇಳಿದ್ನಲ್ಲ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅದೆಲ್ಲಕ್ಕಿಂತ ಮೀರಿದು ತುರಿಯ ಅನ್ನೋದಾದ್ರೆ ಅದು ಆತ್ಮ ಅನ್ನುವಂಥದ್ದು. ಮಹೋದಯ, ನಂದೊಂದು ಸಣ್ಣ ಪ್ರಶ್ನೆ. ಈಗ ತತ್ವಮಸಿ ಅಂದ್ರೆ ಜೀವಾತ್ಮನೇ ಪರಮಾತ್ಮ ಅಂತಲ, ನಮ್ಮಲ್ಲಿರೋ ಜೀವಾತ್ಮನೇ ಪರಮಾತ್ಮ ಅಂತಲ, ಅಥವಾ ಪರಮಾತ್ಮನ ಒಂದು ಅಂಶ ಅಂತಲ, ಅಥವಾ ಅದು ಬೇರೆ ಅಂತಲ? ಭಗವದ್ಗೀತೆ 13ನೇ ಅಧ್ಯಾಯ ಇದೆ. ಕ್ಷೇತ್ರಜ್ಞ ಯೋಗ ಅಂತ. ಹೌದು. ಅದರಲ್ಲಿ ಕೃಷ್ಣ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಜೀವಾತ್ಮ ಮತ್ತೆ ಪರಮಾತ್ಮ, ಪ್ರಕೃತಿ ಮತ್ತೆ ಜಡ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ತಗೊಂಡು ಬಹಳ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ, ದೇಹದಾರಿಯಾಗಿ ನಾವು ಈ ಪ್ರಪಂಚಕ್ಕೆ, ಈ ಭೂಲೋಕದಲ್ಲಿ ಬಂದಿದೀವಲ್ಲ, ನಾವು ಜೀವಾತ್ಮರು, ಆಯ್ತಾ? ಪರಮಾತ್ಮ ಅನ್ನೋನು ಅದ್ವಿತೀಯನಾಗಿ ನಿರಾಕಾರನಾಗಿ ಎಲ್ಲೋ ಒಂದ್ ಕಡೆ ಇದ್ದಾನೆ. ಸೊ ನಮ್ಮ ಶರೀರದಲ್ಲಿ ಆತ್ಮರೂಪನಾಗಿದ್ದಾನೆ, ಆತ್ಮರೂಪದಲ್ಲಿ ಇದ್ದಾನೆ. ಅದು ನಾನು ಹೇಳಿದ್ನಲ್ಲ, ಈ ನಮ್ಮ ಆತ್ಮ ತೋರ್ಸಕ್ ಆಗಲ್ಲ, ಅದು ಒಂದು ಚೈತನ್ಯ ಶಕ್ತಿ. ಈ ನಾನು ಕೈ ಈಗ ಮೇಲೆ ಎತ್ತುತ್ತಾ ಇದ್ದೀನಿ ಅಂದ್ರೆ ಇದು ಕೈ ಜಡ ಇದೆ. ಈ ಜಡವಾದಂತಹ ಕೈಯನ್ನ ನಾನೀಗ ಮೇಲೆತ್ತಕ್ ಆಗತ್ತೆ ಅಂದ್ರೆ ಆ ಚೈತನ್ಯವನ್ನ ಕೊಟ್ಟವನು ಆತ್ಮ. ಈ ದೇಹ ಆತ್ಮ ಬಿಟ್ಟು ಹೋಯ್ತು ಅಂತ ಅಂದ್ರೆ ಇದು ಬರೀ ದೇಹ ಅಷ್ಟೇ, ದಿನೇಶ್ ಅಂತ ಯಾರು ಕರೆಯಲಾಯ್ತು. ಹಾಗೆ ಜೀವಾತ್ಮ ಅಂತಂದ್ರೆ ಆತ್ಮ ಇರುವಂತಹ ದೇಹ, ಅದು ಜೀವಾತ್ಮ. ಈ ಜೀವಾತ್ಮ ಪರಮಾತ್ಮನ ಹೋಗಿ ಸೇರ್ಬೇಕು ಅನ್ನೋದಾದ್ರೆ ಮತ್ತೆ ನಾವು ಹುಟ್ಟಿ ಬರಬಾರ್ದು. ನಾವು ಹುಟ್ಟಿ ಬರ್ದೇ ಇರುವಂತಹ ಸ್ಥಿತಿಗೆ ನಾವು ಹೋಗ್ಬೇಕಂತಂದ್ರೆ ಒಳ್ಳೆ ಕರ್ಮಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ನಿಮ್ಮ ಪ್ರಶ್ನೆಗೆ ಜೀವಾತ್ಮ ಬೇರೆನಾ ಪರಮಾತ್ಮ ಬೇರೆನಾ ಅಂತ ಅಂದ್ರೆ, ಪರಮಾತ್ಮ ಜೀವಾತ್ಮದಲ್ಲೇ ಇರುವಂತಹ ಚೈತನ್ಯ ಶಕ್ತಿ. ಪರಮಾತ್ಮ ಜೀವಾತ್ಮದಲ್ಲಿರುವ ಚೈತನ್ಯ ಶಕ್ತಿ. ಅದು ನಿಮ್ಗೆ ಕೃಷ್ಣನೇ ಹೇಳ್ತಾನೆ, ಕ್ಷೇತ್ರಜ್ಞ ವಿಭಾಗ ಯೋಗ 13ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ. ನಾನು ಅದನ್ನ ಹೇಳ್ಬೇಕಂದ್ರೆ ತುಂಬಾ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿ ಕೃಷ್ಣನೇ. ಓದ್ತೀನಿ, ಅದನ್ನ ಓದ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಪ್ರಶ್ನೆ, ಈ ಸಂಸ್ಕಾರಗಳೆಲ್ಲ ಅಂದ್ರೆ ಆತ್ಮಕ್ ಸಂಬಂಧಪಟ್ಟಿರೋದು ಅಂದ್ರೆ ಜನ್ಮ ಜನ್ಮಾಂತರಗಳಿಗೂ ಹೋಗ್ತಾ ಇರುತ್ತಾ? ಹೌದು, ಹೋಗ್ತಾ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟದನ್ನ ಹೇಳ್ಬೇಕು ಅಂದ್ರೆ, ಈಗ ಯಾರಾದ್ರೂ ಸಂಗೀತ ಅಭ್ಯಾಸ ಮಾಡಿರ್ತಾರೆ ಅನ್ಕೊಳ್ಳಿ. ಈಗ ನಾನೇ ಒಬ್ಬ ದೊಡ್ಡ ಸಂಗೀತಗಾರ ಅನ್ಕೊಳ್ಳಿ. ನಾನ್ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀನಿ, ಕೂತ್ಕೊಂಡು ಶ್ರುತಿ ಲಯ, ಶ್ರುತಿ ಬಾಕ್ಸ್ ಹಾಕೊಂಡು ಎಲ್ಲಾ ಲಯಗಳನ್ನ, ಎಲ್ಲಾ ಆಲಾಪನಗಳನ್ನ ಎಲ್ಲಾನು ಚೆನ್ನಾಗಿ ಅಭ್ಯಾಸ ಮಾಡ್ತೀನಿ. ನನ್ನ ದೇಹ ತ್ಯಾಗ ಆಗ್ಬಿಡತ್ತೆ. ನೆಕ್ಸ್ಟ್ ಮುಂದಿನ ಜನ್ಮಕ್ಕೆ ಹೋಗ್ತೀನಿ. ಆತ್ಮ ಏನೇ ಕಳ್ಸಿರುತ್ತಲ್ಲ, ಚಿತ್ತ ಅಂತ ಹೇಳಿದ್ನಲ್ಲ, ಆತ್ಮ ಕಲ್ತಿರುವಂತಹ ವಿದ್ಯೆ, ಅದು ಶಾಸ್ತ್ರ ಆಗಿರ್ಬೋದು, ಸಂಸ್ಕಾರ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನೃತ್ಯ ಯಾವ್ದು ಕೂಡ ಹೋಗಲ್ಲ. ಯಾಕೆ ನಮ್ಗೆ ರಿಯಾಲಿಟಿ ಶೋಸ್ ಎಲ್ಲ ನೋಡ್ತೀವಿ, ಚಿಕ್ಕ ಮಕ್ಕಳೆಲ್ಲ ಬಂದು ಅಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾರೆ, ಹಾಡ್ತಾರೆ ಅಂದ್ರೆ ಅದು ಅವರ ಪೂರ್ವ ಜನ್ಮದ ಸಂಸ್ಕಾರ ಅಂತ ಹೇಳ್ತಾರೆ. ಅಂದ್ರೆ ಆತ್ಮ ಅಂದ್ರೆ ಆ ಚಿತ್ತಕ್ಕ ಎಂಟ್ರಿಯನ್ನ ಕೊಟ್ಟಿರೋದ್ರಿಂದ, ಅದು 6ನೇ ಅಧ್ಯಾಯದ ಆತ್ಮ ಸಂಯಮ ಯೋಗದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಮತ್ತೆ ಕೃಷ್ಣ ಉತ್ತರ ಹೇಳ್ತಾನೆ. ಅದರ ಆಧಾರದ ಮೇಲೆ ಹೇಳ್ತಾ ಇರುವಂತದ್ದು, ಯಾರು ಸಂಸ್ಕಾರವನ್ನ ಕಲಿತು, ಯಾರು ವಿದ್ಯೆಯನ್ನ ಅಂದ್ರೆ ಒಳ್ಳೆ ವಿದ್ಯೆ ಅಂದ್ರೆ ಆಧ್ಯಾತ್ಮ ವಿದ್ಯೆಯನ್ನ ಯಾರು ಕಲ್ತಿರ್ತಾರೆ. ಹಾಗೆ ನಾನು ಯಾಕೆ ಮ್ಯೂಸಿಕ್ ಅನ್ನೋದು ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ಸಾಮವೇದದ ಒಂದು ತಿರುವೆ ಸಂಗೀತ ಅನ್ನೋದು. ಸಂಗೀತ ಅಂದ್ರೆ ಸಾಮವೇದ ಅನ್ನೋದು. ಸೊ ಯಾರು ಈ CA ಮಾಡಿರೋದು, ಇಂಜಿನಿಯರಿಂಗ್ ಮಾಡಿದ್, ಇವೆಲ್ಲ ಕೂಡ ಯಾವ್ದು ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಯಾವ್ದು ಕ್ಯಾರಿ ಫಾರ್ವರ್ಡ್ ಆಗತ್ತೆ ಅಂತಂದ್ರೆ ಈ ರೀತಿಯ ವಿದ್ಯೆ, ಈಗ ನಾವೇನ್ ಕಲಿತಾ ಇದ್ವಲ್ಲ ಆಧ್ಯಾತ್ಮ ವಿದ್ಯೆ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಅಥವಾ ಈ ರೀತಿಯ ಆಧ್ಯಾತ್ಮಿಕವಾದಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತ ವಿದ್ಯೆಗಳು ಸಂಸ್ಕಾರ ರೂಪವಾಗಿ ಮುಂದಿನ ಜನ್ಮಕ್ಕೂ ಕೂಡ ಹೋಗುತ್ತೆ. ಅದೇ ರೀತಿ ಪ್ಯಾರಲಲ್ ಆಗಿ ಕೆಟ್ಟದ್ದು ಕೂಡ,
ನಾನು ಇವತ್ತು ಕೆಟ್ಟ ವ್ಯಸನದಿಂದ ಕೆಟ್ಟ ಇದನ್ನ ಕಲ್ತೀನಿ, ಅದೂ ಕೂಡ ಮುಂದಿನ ಜನ್ಮಕ್ಕೆ ಹೋಗುತ್ತೆ. ಅದು ನಾವು ಅಧೋಗತಿಗೆ ಹೋಗಿ ಮತ್ತೆ ಪಾತಾಳಕ್ಕೆ ಹೋಗುವಂತ ಸ್ಥಿತಿಗೂ ಹೋಗ್ಬಹುದು. ಇಲ್ಲ ನಾನು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನ ಸಂಸ್ಕಾರವನ್ನ ಬೆಳೆಸ್ಕೊಂಡು ಊರ್ಧ್ವಲೋಕ ಅಂತ ಅಂದ್ರೆ ಸ್ವರ್ಗ ಲೋಕಕ್ಕೆ, ದೇವತೆಗಳಿರುವಂತಹ ಲೋಕಕ್ಕೆ, ದೇವತೆಗಳ ದೇವಾಂಶ ಸಂಭೂತರಾಗಿ ಜನಿಸುವಂತ ಲೋಕಕ್ಕೂ ಕೂಡ ನಾವು ಹೋಗ್ತಾ ಹೋಗ್ಬೋದು. ಸೊ ನಿಮ್ಮ ಪ್ರಶ್ನೆಗೆ ಸಂಸ್ಕಾರ ಅನ್ನೋದು ಕನೆಕ್ಷನ್ ಇದೆ. ಯಾಕೆ ಕನೆಕ್ಷನ್ ಅಂದ್ರೆ ನೀವು ಎಷ್ಟು ಕ್ಲೆನ್ಸ್ ಮಾಡ್ತೀರಾ ನಿಮ್ಮ ಆತ್ಮವನ್ನ, ಅಷ್ಟು ಅದು ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಅದ್ ಹೇಗೆ ಅಂದ್ರೆ ಹಳೆಯ ಪಾತ್ರೆಯನ್ನ ತೊಳೆಯೋದು, ಒಂದು ಹಳೇ ಮಸಿ ಹಿಡಿದಿರೋ ಪಾತ್ರೆಯನ್ನ ಉಜ್ಜಿ 4-5 ಸರಿ ತೊಳೆದಾಗ ಒಂದ್ ಹೊಳಪ್ ಬರುತ್ತಲ್ಲ, ಹಾಗೆ ಪ್ರತಿ ಜನ್ಮದಲ್ಲೂ ಕೂಡ ನಾವು ಅದನ್ನ ತೊಳಿತಾ ಹೋಗಿ ಒಂದು ಸತಿ ಅದು ಅಡಿಗೆಗೆ ಸೂಕ್ತವಾದಂತಹ ಪಾತ್ರೆ ಆಗುತ್ತೆ. ಧನ್ಯವಾದಗಳು. ಆಗ್ಲಿ. ಹೋಗೋಣ. ಏನೋ ಒಂದು ಶಬ್ದ ಕೇಳಿಸ್ತಾನೆ ಇರ್ತಲ್ಲ, ಎಲ್ಲಿ ಎಲ್ಲೋ ಯಾರ್ದೆಲ್ಲೋ ಆಗತ್ತಾ, ನಂದಲ್ಲೇ ಆಗತ್ತಾ ಅಂತ. ಹೌದಾ? ಪ್ರಾಬ್ಲಿ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಆಗ ಇದಾಗತ್ತೆ. ಅಲ್ಲಿ 4ನೇ ಶ್ಲೋಕಕ್ಕೆ ಹೋಗೋಣ. 4ನೇ ಶ್ಲೋಕದಲ್ಲಿ ಮತ್ತೆ ಶಂಕರರು ಇನ್ನಿಷ್ಟು ಜ್ಞಾನವನ್ನ ಕೊಡ್ತಾ ಹೋಗ್ತಾರೆ. ನಾನಾ ಛಿದ್ರ ಘಟೋಧರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಅಂತ. ಸೊ ಇಲ್ಲಿ ನಾನಾ ಛಿದ್ರ ಮತ್ತೆ ಇನ್ನೊಂದು ಪಿಕ್ಚರ್ ನ ತೋರಿಸಿ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡುವಂತ ಒಂದು ತೊಂದ್ರೆ, ಆಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಒಂದೊಂದು ನಿಮಿಷ. ನನ್ನ ಸ್ಕ್ರೀನು ಕಾಣಿಸ್ತಾ ಇದೆ ಎಲ್ರಿಗೂ? ಕಾಣಿಸ್ತಾ ಇದೆ. ಎಲ್ಲರಿಗೂ ಕಾಣಿಸ್ತಾ ಇದೆಯಲ್ಲ ನನ್ನ ಸ್ಕ್ರೀನು? ಹೌದು ಹೌದು. ನೋಡಿ, ಈ ಚಿತ್ರದಲ್ಲಿ ನೀವು ಏನ್ ನೋಡ್ತೀರಾ, ಅದೊಂದು ಮಡಿಕೆ ಆಯ್ತಾ, ಮಣ್ಣಿನ ಮಡಕೆ. ಈ ಮಣ್ಣಿನ ಮಡಕೆನಲ್ಲಿ 2 ರಂಧ್ರಗಳು, 2 ತೂತುಗಳನ್ನ ಮಾಡಿದ್ದಾರೆ. 2 ತೂತುಗಳನ್ನ ಮಾಡಿ ಅದರ ಒಳಗೆ ಒಂದು ಮೇಣದ ಬತ್ತಿಯನ್ನು ಅಥವಾ ದೀಪವನ್ನು ಹಚ್ಚಿದ್ದಾರೆ. ಸಾಮಾನ್ಯವಾಗಿ ನಾವು ಯಾರನ್ನೇ ಕರೆದು ಬಿಟ್ಟು ಈ ಒಂದು ಪಿಕ್ಚರ್ ನ ತೋರಿಸಿದ್ರೆ, ಈ ಒಂದು ಮಡಿಕೆಯ ಒಳಗಡೆ ನಿನ್ಗೆ ಏನ್ ಕಾಣಿಸುತ್ತೆ ಅಂತ ಯಾರಾದ್ರೂ ಕರೆದ್ಬಿಟ್ಟು ತೋರಿಸಿ, ಎಂತಹ ಅವಿಜ್ಞಾನಿ ಅಥವಾ ನಾರ್ಮಲ್ ಲೇಮ್ಯಾನ್ ಕೂಡ ನನಗೆ ಬೆಳಕು ಕಾಣಿಸ್ತಾ ಇದೆ, ಈ ತೂತಿನಿಂದ ನನಗೆ ಬೆಳಕು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಒಪ್ಕೊಂತೀರಾ ಇದನ್ನ? ಒಂದು ಮಡಿಕೆ, ಈ ಮಡಿಕೆಯನ್ನ 2 ತೂತುಗಳನ್ನ ಮಾಡಿ ಆ ಮಡಿಕೆಯ ಒಳಗೆ ಒಂದು ದೀಪವನ್ನ ಹಚ್ಚಿ ಆ ತೂತಿಂದ ಬರ್ತಾ ಇರುವಂತಹ ಬೆಳಕವನ್ನ ಯಾರಿಗಾದ್ರೂ ತೋರ್ಸಿದ್ರೆ, ಆ ಯಾರಾದ್ರೂ XYZ ಅನ್ನುವಂಥವ್ನು ಯಾರೇ ಆದ್ರೂ ಏನ್ ಹೇಳ್ತಾನೆ ಅಂದ್ರೆ, ನನಗೆ ಬೆಳಕು ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಈ ರಂಧ್ರದಿಂದ, ಈ ತೂತಿನಿಂದ ಬೆಳಕಿನ ಕಿರಣಗಳು ಆಚೆ ಬರ್ತಾ ಇದೆ ಅಂತ ಅಲ್ವಾ? ಯಾಕೆ ಇದನ್ನ ನಾನು ತೋರಿಸ್ತೆ ಅಂತ ಅಂದ್ರೆ, ಇದಕ್ಕೆ ಈ ಒಂದು ಶ್ಲೋಕಕ್ಕೆ ಸಂಬಂಧ ಇದೆ, ಅದಕ್ಕೋಸ್ಕರ ಈ ಒಂದು ಚಿತ್ರವನ್ನ ತೋರಿಸ್ತೆ. ಸೊ ಮೊದಲನೇ ಸಾಲು ಏನ್ ಹೇಳತ್ತೆ, ನಾನಾ ಛಿದ್ರ ಘಟೋಧರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಅಂತ ಹೇಳುತ್ತೆ. ಹೇಗೆ ಒಂದು ಮಡಿಕೆ ನಾನು ಹೋಲ್ ಮಾಡಿ ಅದ್ರೊಳಗಡೆ ನಾನು ದೀಪವನ್ನ ಇಟ್ಟು ತೋರಿಸಿದಾಗ ಆ ದೀಪ ಅಥವಾ ಆ ಒಂದು ಮಡಿಕೆ ನನಗೇನ್ ತೋರಿಸುತ್ತೆ ಅಂದ್ರೆ ಬೆಳಕನ್ನ ತೋರಿಸ್ತಾ ಇದೆ. ಯಾಕಂದ್ರೆ ಅದ್ರಲ್ಲಿ ರಂಧ್ರ ಇದೆ, ಅದರಿಂದ ಬೆಳಕು ತೋರಿಸ್ತಾ ಇದೆ ಅಂತ. ಸೊ ಈಗ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನು, ಆ ಮಡಿಕೆಯಿಂದ ಬೆಳಕು ತೋರ್ಸೋದಕ್ಕಾಗತ್ತಾ? ಆಗಲ್ಲ. ಯಾಕೆಂದ್ರೆ ಮಡಿಕೆ ಅನ್ನೋದು ಜಡ ಅಲ್ವಾ, ತೋರ್ಸಕ್ಕಾಗಲ್ಲ. ಆ ಮಡಿಕೆಯಲ್ಲಿ ರಂಧ್ರಗಳಿದೆಯಲ್ಲ, ಆ ರಂಧ್ರದಿಂದ ಮಾತ್ರ ಬೆಳಕು ಆಚೆ ಬರ್ತಾ ಇದೆ. ಸೊ ಅದನ್ನೇ ಇದೇ ಒಂದು ಎಕ್ಸಾಂಪಲ್ ಇಟ್ಕೊಂಡು ನಮ್ಮ ಮನುಷ್ಯನ ದೇಹಕ್ಕೆ ನಾವು ಅದನ್ನ ಕಂಪೇರ್ ಮಾಡ್ಕೊಬೇಕು. ಈ ದೇಹ ಅನ್ನುವಂಥದ್ದು ಕೂಡ ಒಡಿದ ಮಡಿಕೆ ಇದ್ದ ಹಾಗೆ. ಹೇಗೆ ಒಡ್ತಿದೆ ಅದು? ನಮ್ಮಲ್ಲೂ ಕೂಡ ರಂಧ್ರಗಳಿದೆ, ಅಂದ್ರೆ ಹೋಲ್ಸ್ ಇದಾವೆ. ಯಾವ್ಯಾವ ಹೋಲ್ಸ್ ಇದಾವೆ? 2 ಕಿವಿ ಇದೆ, ಮತ್ತೆ ಮೂಗಿನ ಹೊಳ್ಳೆಗಳಿದೆ, ಕಣ್ಣುಗಳಿದೆ, ನಾವು ಜ್ಞಾನೇಂದ್ರಿಯಗಳು ಅಂತ ಕರಿತೀವಲ್ಲ, 5 ಜ್ಞಾನೇಂದ್ರಿಯಗಳು ಅಂತ ನಾವ್ ಹೇಳ್ತೀವಿ. ಕಿವಿಯಿಂದ ನಾವು ಅದನ್ನ ಕೇಳಿಸ್ಕೊಬಹುದು, ಮತ್ತೆ ಚರ್ಮದಿಂದ ಸ್ಪರ್ಶವನ್ನ ಮಾಡ್ತಾ ಗೊತ್ತಾಗುತ್ತೆ, ಕಣ್ಣಿಂದ ನೋಡ್ಬೋದು, ನಾಲಿಗೆಯಿಂದ ಟೇಸ್ಟ್ ಮಾಡ್ಬೋದು, ಅಥವಾ ಮೂಗಿನಿಂದ ಆಗ್ರಹಣವನ್ನ ಮಾಡ್ಬೋದು. ಈ ಜ್ಞಾನೇಂದ್ರಿಯಗಳೇನಿದೆ, ಆ ಜ್ಞಾನೇಂದ್ರಿಯದ ಸಹಾಯದಿಂದ ನಾವು ಎಲ್ಲವನ್ನು ಕೂಡ ಆಗ್ರಹಣ ಮಾಡ್ಕೊಂತೀವಿ, ಅಂತ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಂತೀವಿ. ಸೊ ಇಲ್ಲಿ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂದ್ರೆ, ಆಕ್ಚುಲಿ ಜ್ಞಾನೇಂದ್ರಿಯ ಅನ್ನೋದು ನಮ್ಮ ದೇಹದಲ್ಲಿ ಯಾವ ರೀತಿ ಇದೆ ಅಂದ್ರೆ, ಈ ದೇಹ ಜಡವಾದದ್ದು. ಚೇತನ ಶಕ್ತಿ ಅನ್ನೋದು ಆ ಮಡಿಕೆಯಲ್ಲಿ ಹೇಗೆ ನಮ್ಗೆ ಬೆಳಕು ಕಾಣಿಸ್ತಲ್ಲ ಆ ರಂಧ್ರದಿಂದ,
ಅದು ಆತ್ಮ ಸ್ವರೂಪವಾದದ್ದು. ಅದನ್ನೇ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇರೋದು. ನಾನಾ ಚಿತ್ರಘಟೋಧರ ಸ್ಥಿತ ಅಂದ್ರೆ ಬಹಳ ಘಟ ಅಂತ ಅಂದ್ರೆ ಮಡಿಕೆ ಅನ್ನೋಂಥದ್ದು. ಸೊ ನಾನಾ ಛಿದ್ರ, ಆ ಘಟದಲ್ಲಿ, ಆ ಒಂದು ಮಡಿಕೆಯಲ್ಲಿ ಬಹಳಷ್ಟು ತೂತುಗಳಿವೆ. ಆ ತೂತು ಅಂದ್ರೆ ರಂಧ್ರಗಳಿವೆ. ಆ ರಂಧ್ರಗಳು ಯಾವ್ಯಾವು ಅಂತ ನಮ್ಮ ಜ್ಞಾನೇಂದ್ರಿಯಗಳು. ಮಹಾದೀಪ ಪ್ರಭಾಭಾಸ್ವರಂ, ಆ ಒಂದು ಘಟದಿಂದ, ಆ ಒಂದು ಮಡಿಕೆಯಿಂದ ದೀಪ ಪ್ರಜ್ವಲಿಸ್ತಾ ಇದೆ. ಯಾವುದದು ದೀಪ? ಜ್ಞಾನಂ, ಜ್ಞಾನ ಅನ್ನುವಂಥ ದೀಪ ಅಥವಾ ಪರಮಾತ್ಮ ಅನ್ನುವಂಥ ದೀಪ, ಅದು ನಮ್ಗೆ ಗೋಚರ ಆಗ್ತಾ ಇದೆ ಅಂತ ಇಲ್ಲಿ ಶಂಕರರು ಹೇಳ್ತಾ ಇರೋದು. ಈ ದೇಹ ಅನ್ನುವಂತಹ ಒಂದು ಮಡಿಕೆಯಲ್ಲಿ ಬಹಳಷ್ಟು ರಂಧ್ರಗಳಿದೆ. ಆ ರಂಧ್ರಗಳು ಅಂದ್ರೆ ಈ ನಾನೇನು ಜ್ಞಾನೇಂದ್ರಿಯಗಳು ಅಂತ ಹೇಳಿದೆ, ಆ ಜ್ಞಾನೇಂದ್ರಿಯಗಳಿದೆ. ಆದ್ರೆ ಆ ಬೆಳಕನ್ನ ತೋರಿಸ್ತಾ ಇರೋದು, ಆ ಜ್ಞಾನೇಂದ್ರಿಯಗಳಿಗೆ ಶಕ್ತಿಯನ್ನ ಕೊಡ್ತಾ ಇರೋದು ಯಾವುದು ಅಂತ ಅಂದ್ರೆ ಅದು ಪರಮಾತ್ಮ. ಕಣ್ಣು ಮುಂತಾದ ಇಂದ್ರಿಯಗಳಿಗೆ ಇದು ನಾನು ಸ್ಪರ್ಶಿಸ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ಎಲ್ಲವನ್ನೂ ಕೂಡ ನಮ್ಗೆ ಯಾವಾಗ ಅನ್ಸುತ್ತೆ ಅಂದ್ರೆ ಆ ಚೈತನ್ಯ ನಮ್ಮಲ್ಲಿ ಇದೆ ಅನ್ನೋ ಪ್ರಕಾಶ ಇದೆ ಅಂದಾಗ ಮಾತ್ರ ನಮ್ಗೆ ಅನ್ಸುತ್ತೆ. ಜ್ಞಾನಂ ಯಸ್ಯತು ಚಕ್ಷು ಆದಿಕರಣ ದ್ವಾರ ಬಹಿಸ್ಪಂದತೆ ಅಂದ್ರೆ ಆ ಪರಮಾತ್ಮ ಅನ್ನುವಂತಹ ಶಕ್ತಿ, ಅಹಂ ನಾನು ಬ್ರಹ್ಮಾಸ್ಮಿ ಅಂತ ಹೇಳಿದ್ನಲ್ಲ, ಆ ಬ್ರಹ್ಮ ಅನ್ನುವಂತಹ ಒಂದು ಶಕ್ತಿ ಆ ಘಟದಲ್ಲಿ, ಘಟ ಅಂದ್ರೆ ಈ ದೇಹದಲ್ಲಿ ಇದ್ದಾಗ ಮಾತ್ರ ನಮ್ಗೇನು ನಮ್ಗೇನ್ ಅನ್ಸುತ್ತೆ ಅಂದ್ರೆ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತಿದೆ ಅಂತ ಅನ್ಸುತ್ತೆ ಅಂತ. ಇನ್ನೊಂದು ಎಕ್ಸಾಂಪಲ್ ನ ಶಂಕರರೇ ಕೊಡ್ತಾ ಹೋಗ್ತಾರೆ. ಏನಂತ ಅಂದ್ರೆ, ನೀವೇ ಊಹೆ ಮಾಡ್ಕೊಳ್ಳಿ ಅಥವಾ ಎಷ್ಟು ನಿಜ ಅನ್ನೋದನ್ನ ನೀವೇ ಅದನ್ನ ಸಾಕ್ಷಿಭೂತರಾಗಿ ನೀವೇ ಪ್ರಮಾಣ ಮಾಡ್ಕೊಳ್ಳಿ. ಒಬ್ಬ ಹಾಸಿಗೆ ಮೇಲೆ ಮಲಗಿರ್ತಾನೆ, ಅಂದ್ರೆ ರೋಗಿಷ್ಠ, ಇನ್ನೇನು 1 ದಿನ ಅಥವಾ 2 ದಿನದಲ್ಲಿ ಸಾಯ್ತಾನೆ. ಅವನು ಹಾಸಿಗೆ ಮೇಲೆ ಮಲಗಿದಾನೆ. ಅವನ ಸ್ಥಿತಿ ಯಾವ ರೀತಿ ಇದೆ ಅಂತ ಅಂದ್ರೆ, ಅವನಿಗೆ ಆಹಾರ ಕೊಟ್ಟರು ಅವನಿಗೆ ಆಹಾರ ಹೋಗ್ತಾ ಇಲ್ಲ, ಯಾರೇ ಬಂದು ಮಾತಾಡ್ಸಿದ್ರು ಕೂಡ ಅವನಿಗೆ ಎಚ್ಚರ ಇಲ್ಲ, ಅಂದ್ರೆ ಪ್ರಜ್ಞೆ ಇಲ್ಲದೆ ಇರುವಂತಹ ಸ್ಥಿತಿಗೆ ತಲುಪಿಟ್ಟಿದ್ದಾನೆ. ಯಾರೋ ಒಬ್ಬ ಅವನ ಆತ್ಮೀಯನೊಬ್ಬ ಬರ್ತಾನೆ, ನೋಡು ನಾನ್ ನಿನ್ ತುಂಬಾ ಆತ್ಮೀಯ, ತುಂಬಾ ವರ್ಷಗಳಿಂದ ನಿನ್ ಪರಿಚಯ ನನ್ಗೆ, ನೀನ್ ನೋಡ್ತಾನೆ, ಚಿಕ್ಕ ವಯಸ್ಸಿಂದ ನೀನ್ ನೋಡ್ತಿದ್ಯಾ, ನಾನ್ ಬಂದಿದ್ದೀನಿ ಕಣ್ ತೆಗಿ ಅಂತ ಒಬ್ಬ ಕೇಳ್ತಾನೆ ಅನ್ಕೊಳ್ಳಿ. ಆ ರೋಗಿಷ್ಠ ಇನ್ನೇನ್ ನಾಳೆ ಸಾಯ್ತೀನಿ ಪ್ರಜ್ಞೆಯನ್ನ ಕಳ್ಕೊಂಡಂತಹ ಮನುಷ್ಯ ಕಣ್ ತರೀತಾನ? ಇಲ್ಲ. ಅಥವಾ ಅವನಿಗೇನೋ ತುಂಬಾ ಇಷ್ಟವಾದಂತಹ ತಿನಿಸು ಏನೋ ಇರುತ್ತೆ, ಅಂತಹ ರೋಗಿಷ್ಠನ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ನಿಂಗೆ ಗುಲಾಬ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ನೋಡು ಗುಲಾಬ್ ಜಾಮೂನ್ ಮಾಡ್ಕೊಂಬಂದಿ, ಬಾಯಿ ತೆಗಿ ತಿನ್ನು ಅದನ್ನ ಅಂತ ತಗೊಂಡು ಹೋಗಿ ನಾವು ಅವನ ಬಾಯಿ ಹತ್ರ ಇಟ್ರು ಕೂಡ ಆ ಬಾಯಿಂದ ಮತ್ತೆ ಅದು ಆಚೆನೆ ಬರುತ್ತೆ. ಯಾಕೆಂದ್ರೆ ಅವನಿಗೆ ಅಲ್ಲಿ ಪ್ರಜ್ಞೆನೇ ಇಲ್ಲ. ಸೊ ನಾನು ಯಾಕೆ ಇದೆಲ್ಲ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದ್ರೆ, ನಾವು ನೋಡುವಂಥದ್ದು, ನಾವು ಸ್ಪರ್ಶಿಸುವಂಥದ್ದು, ನಾವು ಕೇಳುವಂಥದ್ದು, ನಾವು ಆಗ್ರಹಣ ಮಾಡುವಂಥದ್ದು, ಸ್ಮೆಲ್ ಮಾಡುವಂಥದ್ದು ಯಾವುದೂ ಕೂಡ ನೀನ್ ಸಾಯ್ತೀನಿ ಅನ್ನುವಂಥ ಆ ರೋಗಿಗೆ ಯಾವುದನ್ನೇ ಕೊಟ್ಟರು ಕೂಡ ಅವನು ಅದನ್ನ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂತ ಅಂದ್ರೆ ಅಲ್ಲಿ ಚೇತನ ಅನ್ನುವಂಥ ಒಂದು ಶಕ್ತಿ ಆ ಇಂದ್ರಿಯಗಳಿಗೆ ಇಲ್ಲ. ಯಾವಾಗ ಈ ಇಂದ್ರಿಯಗಳಿಗೆ ಆ ಶಕ್ತಿ ಬರುತ್ತೆ, ನಾನು ಕೇಳಿಸ್ಕೊಳಕ್ ಆಗ್ತಿದೆ, ನಾನು ನೋಡಕ್ ಆಗ್ತಿದೆ, ನನ್ಗೆ ಟೇಸ್ಟ್ ಮಾಡಕ್ ಆಗ್ತಿದೆ, ಎಲ್ಲಾ ಜ್ಞಾನೇಂದ್ರಿಯಗಳು ಯಾವಾಗ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಅಲ್ಲೊಂದು ಚೇತನಾ ಶಕ್ತಿ ಅಂದ್ರೆ ಪರಮಾತ್ಮ ಇದ್ದಾಗ ಮಾತ್ರ ಆ ಎಲ್ಲಾ ಇಂದ್ರಿಯಗಳು ಕೂಡ ಕೆಲಸ ಮಾಡುತ್ತೆ ಆ ದೇಹದಲ್ಲಿ. ಇಲ್ಲ ಅಂತ ಅಂದ್ರೆ ಅದು ಜಡವಾಗಿರುತ್ತೆ ಅನ್ನೋದನ್ನ ಇಲ್ಲಿ ಶಂಕರ ಹೇಳ್ತಾ ಇದ್ರು. ಜಾನಾಮೀತಿ ತಮೇವ ಭಾಂತಮನುಭಾತ್ ತತ್ ಸಮಸ್ತಂ ಜಗತ್. ಈ ಸಮಸ್ತ ಜಗತ್ ಏನ್ ಅನ್ಕೊಂಡ್ಬಿಟ್ಟಿರುತ್ತೆ ಅಂತ ಅಂದ್ರೆ, ಈಗ ಇದಕ್ಕೆ ಇನ್ನೊಂದೆರಡು ಎಕ್ಸಾಂಪಲ್ ನ ಕೊಡ್ತಾ ಹೋಗ್ತಾರೆ. ನಾವು ಈ ಬಿಸಿ ನೀರನ್ನ ಹೇಳ್ತೀವಲ್ಲ, ನೀರು ತುಂಬಾ ಬಿಸಿ ಇದೆ ಅಂತ ಹೇಳ್ತೀವಿ. ಆದ್ರೆ ನೀರಿನ ಸ್ವಭಾವ ಎಂತದ್ದು? ನೀರಿನ ಸ್ವಭಾವವೇ ಕೋಲ್ಡ್, ಅಂದ್ರೆ ತಣ್ಣಗಿರುವಂತದ್ದೇ ನೀರಿನ ಸ್ವಭಾವ. ಆ ನೀರಿಗೆ ನಾವು ಈ ಬಿಸಿಯ ಒಂದು ಶಾಖವನ್ನ ಕೊಟ್ಟು ಅಥವಾ ಬಿಸಿ ಆಗೋ ತರ ಅಂತಹ ಒಂದು ಕನೆಕ್ಷನ್ ನ ಕೊಟ್ಟು ಆ ನೀರನ್ನ ಬಿಸಿ ಮಾಡ್ತೀವಿ. ಅದೇ ರೀತಿ ಈ ಪರಮಾತ್ಮ ಅನ್ನುವಂತಹ ಒಂದು ಶಕ್ತಿ ಆ ಸಹಜವಾದಂತಹ ಜಡವಾದಂತಹ ಶರೀರವನ್ನ ಚೈತನ್ಯಮಯವಾಗಿ ಮಾಡಿದೆ. ಯಾವುದೋ ಒಂದು ಬೆಂಕಿಯನ್ನ ನಾವು ನೋಡ್ತೀವಿ, ಉರಿತಾ ಇರುವಂತಹ ಬೆಂಕಿಯನ್ನ ನೋಡ್ತೀವಿ. ಇದೊಂದು ಯಾವುದು ನಾನು ಹೇಳ್ತಾ ಇರೋ ಎಕ್ಸಾಂಪಲ್ ಅಲ್ಲ, ಇದೆಲ್ಲವೂ ಕೂಡ ಪೂಜ್ಯರಾದಂತಹ ಶಂಕರಾಚಾರ್ಯರು ಈ ಒಂದು ಶ್ಲೋಕವನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹೇಳ್ತಾ ಇರುವಂತ ಉದಾಹರಣೆಗಳು. ನಾನ್ ಸೃಷ್ಟಿ ಮಾಡಿರೋದಂತ ಖಂಡಿತ ಅಲ್ಲ. ನಾವ್ ಹೇಳ್ತೀವಿ ಒಂದು ಬೆಂಕಿ ಉರಿತಾ ಇರೋದನ್ನ ಹೇಳ್ತೀವಿ. ನಾವೇ ಹೇಳ್ತೀವಿ ಅಂದ್ರೆ ಒಂದು ಸೌದೆಗೆ ಬೆಂಕಿ ಹಾಕಿ ಉರಿತಾ ಇರುತ್ತೆ, ನಾವೇ ಹೇಳ್ತಾ ಇದ್ದೀವಿ ಸೌದೆ ಬೇಯ್ತಾ ಇದೆ ಅಥವಾ ಸೌದೆ ಸುಡ್ತಾ ಇದೆ ಅಂತ ಹೇಳ್ತೀವಿ.
ಅಲ್ಲಿ ನಿಜವಾಗ್ಲೂ ಸುಡ್ತಾ ಇರೋಂಥದ್ದು ಯಾವುದು? ಬೆಂಕಿ ಸುಡ್ತಾ ಇರತ್ತೆ. ಸೌದೆ ಸುಡ್ತಾ ಇರೋದು. ಸೌದೆ ಸುಡೋದಕ್ಕಾಗದ ಸೌದೆ ಆ ಬೆಂಕಿಯ ಕಣದಲ್ಲಿದೆ. ಆ ಬೆಂಕಿಯ ಜೊತೆ ಆ ಸೌದೆ ಅಥವಾ ಫೈರ್ ವರ್ಕ್ ಅಂತ ನಾವ್ ಹೇಳ್ತೀವಲ್ಲ, ಅದಿರೋದ್ರಿಂದ ಅದರ ಜೊತೆ ಅದು ಉರಿತಾ ಇದೆ ಅಷ್ಟೇ. ಸೊ ನಾವೇನ್ ಹೇಳ್ತೀವಿ, ಸೌದೆ ಉರಿತಾ ಇದೆ ಅಥವಾ ಒಲೆ ಉರಿತಾ ಇದೆ ಅಂತ ಹೇಳ್ತೀವಿ. ಆದ್ರೆ ನಿಜವಾಗ್ಲೂ ಉರಿತಾ ಇರೋದೇನು? ಬೆಂಕಿ ಉರಿತಾ ಇರತ್ತೆ. ಆ ಮರ ಉರಿತಾ ಇರೋದಿಲ್ಲ ಅಥವಾ ಆ ಸೌದೆ ಉರಿತಾ ಇರೋದಿಲ್ಲ. ಸೊ ಅದನ್ನೇ ಇದಕ್ಕೆ ಕಂಪೇರ್ ಮಾಡಿ ಹೇಳ್ತಾರೆ. ಯಾವಾಗ ಈ ಪರಮಾತ್ಮ ಅನ್ನುವಂತಹ ಚೇತನ ಈ ದೇಹದಲ್ಲಿ ಸಂಪರ್ಕ ಹೊಂದುತ್ತೆ, ಹೇಗೆ ಬೆಂಕಿ ಆ ಸೌದೆಗೆ ಸಂಪರ್ಕ ಆಗುತ್ತೆ, ಹೇಗೆ ನೀರು ಆ ಶಾಖಕ್ಕೆ ಸಂಪರ್ಕ ಆಗತ್ತೆ, ಆಗ ನೀರು ಚೇಂಜ್ ಆಗತ್ತೆ, ಆ ಕಟ್ಟಿಗೆ ಹೊಳಪು ಚೇಂಜ್ ಆಗತ್ತೆ, ಕಟ್ಟಿಗೆ ಕೆಂಡ ಆಗತ್ತಲ್ಲ, ಕೆಂಡವಾಗಿ ಪರಿವರ್ತನೆ ಆಗತ್ತೆ. ಅದು ಯಾವ ರೀತಿ ಆಗ್ತಿದೆ ಅಂತ ಅಂದ್ರೆ, ಈ ಚೇತನ ಅನ್ನೋದು ಈ ಬುದ್ಧಿಯ ಜೊತೆ ಸೇರ್ಕೊಂಡಾಗ ಆ ಬುದ್ಧಿ ಆಕ್ಟಿವೇಟ್ ಆಗಿ ಅಂದ್ರೆ ಆ ದೇಹ ಅನ್ನೋದು ಆಕ್ಟಿವೇಟ್ ಆಗಿ ಆ ದೇಹಕ್ಕೆ ಒಂದು ಕ್ರಿಯಾಶೀಲ ಬರುತ್ತೆ ಅಥವಾ ಕ್ರಿಯೆ ಮಾಡುವಂತಹ ಒಂದು ಕೆಲಸ ಬರುತ್ತೆ. ಸೊ ಈ ದೇಹ, ಜಡವಾದಂತಹ ದೇಹಕ್ಕೆ ಏನು ಕಾರಣ? ಆ ಚೈತನ್ಯಮಯನೇ ಕಾರಣನಾಗಿರ್ತಾನೆ ಅಂತ. ನಮ್ಮಲ್ಲೇ ಇರುವಂತಹ ಬಹಳಷ್ಟು ಎಕ್ಸಾಂಪಲ್ಸ್ ನಾವು ತೆಗೆದುಕೊಂಡು ನೋಡ್ಬೋದು. ಅದನ್ನೇ ಇಲ್ಲಿ ಶಂಕರ ಒಂದು ನೀರು ಸಹಜವಾಗಿರುವಂತಹ ತಣ್ಣಗಿರುವಂತದ್ದು ಬಿಸಿ ಆಗತ್ತೆ ಅಂತ ಅಂದ್ರೆ, ಯಾವುದೋ ಒಂದು ನೀರನ್ನ ಬಿಸಿ ಮಾಡುವಂತಹ ಒಂದು ಕಾಂಪೊನೆಂಟ್ಸ್ ಕನೆಕ್ಟ್ ಆಗಿ ಅದು ಬಿಸಿ ಆಗಿದೆ. ಯಾವುದೋ ಒಂದು ಸೌದೆ ಕೆಂಡವಾಗಿ ಪರಿವರ್ತನೆ ಆಗತ್ತೆ ಅಂದ್ರೆ, ಆ ಬೆಂಕಿ ಅನ್ನುವಂತಹ ಒಂದು ಚೈತನ್ಯ ಶಕ್ತಿ ಆ ಕೆಂಡದಲ್ಲಿ ಅಂದ್ರೆ ಆ ಸೌದೆಯೊಳಗೆ ಸೇರ್ಕೊಂಡಾಗ ಅದು ಕೆಂಡ ಆಗತ್ತೆ. ಎಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾರೆ ನೋಡಿ. ಅಂದ್ರೆ ಆ ಅದ್ವೈತ ಸಿದ್ಧಾಂತವನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆ ಚೈತನ್ಯ ಸ್ವರೂಪ. ನಾವು ಸಾಮಾನ್ಯವಾಗಿ ರೋಡಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಒಂದಿಷ್ಟು ಅಂಗಡಿಗಳನ್ನ ನೋಡ್ತಾ ಹೋಗ್ತೀವಿ. ಗೊಂಬೆಗೆ ಸೀರೆಯನ್ನ ಉಡ್ಸಿರ್ತಾರೆ. ಆ ಹೊರಗಡೆ ಗೊಂಬೆಗೆ ಸೀರೆಯನ್ನ ಉಡ್ಸಿರೋದಕ್ಕೂ ನಮಗೂ ಯಾವುದೇ ರೀತಿಯ ಭೇದ ಇಲ್ಲ. ಇದು ಕೂಡ ಒಂದು ಗೊಂಬೆಯೇ. ಅದಕ್ಕೆ ಹೇಗೆ ಗೊಂಬೆಗೆ ಕೈ ಕಾಲನ್ನ ಇಟ್ಟು ಅದಕ್ಕೊಂದು ಸೀರೆಯನ್ನೋ ಶರ್ಟೋ ಪ್ಯಾಂಟ್ ಅನ್ನು ಹುಡ್ಸಿರ್ತಾರೋ, ಹಾಗೆ ನಮ್ಮ ದೇಹವೂ ಕೂಡ ಒಂದು ಗೊಂಬೆಯೇ. ಅದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಆದ್ರೆ ಪರಮಾತ್ಮ ಅನ್ನುವಂತಹ ಒಂದು ಚೈತನ್ಯ ಶಕ್ತಿ ನಮ್ಮ ಈ ತೊಗಲು ಗೊಂಬೆನಲ್ಲಿ ಇರೋದಕ್ಕೋಸ್ಕರ ಇದು ಚೈತನ್ಯಮಯವಾಗಿ ಎದೊಳೋದು, ಕೂತ್ಕೊಳ್ಳೋದು, ಊಟ ಮಾಡೋದು ಎಲ್ಲವನ್ನು ಕೂಡ ಮಾಡ್ತಾ ಹೋಗುತ್ತೆ. ಅದನ್ನ ಹೇಳ್ತಾ ಇರುವಂತದ್ದು ಈ 4ನೇ ಶ್ಲೋಕ. ಮತ್ತೆ ನಾನು ಪಂಕ್ತಿಗಳ ಮುಖಾಂತರ ಅಂದ್ರೆ ಒಂದೊಂದೇ ಸಾಲಾಗಿ ನಾನು ಈ ಒಂದು ಶ್ಲೋಕವನ್ನ ನೋಡೋದಾದ್ರೆ ಒಂದು ಸಂಪೂರ್ಣವಾದ ಚಿತ್ರಣ ಕೊಟ್ಟೆ ಈ ಶ್ಲೋಕ ಏನ್ ಹೇಳುತ್ತೆ ಅಂತ. ಅಂದ್ರೆ ಮತ್ತೆ ಇನ್ನೊಂದ್ಸತಿ ಪೀಠಿಕೆ ಹೇಳೋದಾದ್ರೆ, ಈ ರಂಧ್ರಗಳು ಅಂದ್ರೆ ದೇಹದಲ್ಲಿರುವಂತಹ ರಂಧ್ರಗಳು ಅಂದ್ರೆ ಜ್ಞಾನೇಂದ್ರಿಯಗಳ ಸಹಕಾರದಿಂದ ನಾವು ಎಲ್ಲವನ್ನೂ ಕೂಡ ಅಂದ್ರೆ ಚೈತನ್ಯಮಯ ಇದೆ ಅಥವಾ ಪರಮಾತ್ಮ ನನ್ನಲ್ಲಿ ಇದ್ದಾನೆ ಅನ್ನೋದನ್ನ ನಾವು ತೋರಿಸ್ಪಡ್ತೀವಿ. ಯಾಕಂದ್ರೆ ಕಣ್ಣು ನೋಡುತ್ತೆ ಅಲ್ವಾ, ಮತ್ತೆ ಮೂಗು ಗ್ರಹಣ ಮಾಡುತ್ತೆ, ಸ್ಕಿನ್ ಮುಟ್ಟುತ್ತೆ. ಇವೆಲ್ಲವೂ ಕೂಡ ಹೆಂಗ್ ಆಗ್ತಿದೆ ಅಂದ್ರೆ, ಒಳಗಡೆ ಆ ಬೆಳಕು ಅನ್ನೋದಿದೆ. ಹೇಗೆ ಮಡಕೆಯ ಒಳಗಡೆ ನಾವು ಒಂದು ಮೇಣದ ಬತ್ತಿಯನ್ನು ಇಟ್ಟಾಗ ನಮ್ಗೆ ಬೆಳಕು ಕಾಣಿಸುತ್ತೋ, ಹಾಗೆ ದೇಹದೊಳಗಡೆ ಪರಮಾತ್ಮನಿದ್ದಾನೆ ಅನ್ನೋದು ನಮಗೆ ಗೋಚರ ಆದಾಗ ಮಾತ್ರ ಈ ರಂಧ್ರಗಳು ಅಂದ್ರೆ ಈ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು. ಮತ್ತೆ ನೋಡಿ ಒಂದೊಂದೇ ಲೈನ್ ಪ್ರಕಾರ ನನ್ನ ಅರ್ಥವನ್ನ ಹೇಳೋದಾದ್ರೆ, ನಾನಾ ಛಿದ್ರ ಘಟೋಧರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಅಂತ ಹೇಳಿದ್ರು. ಹಾಗಾಗಿ ಹೇಳಿದ್ರೆ ಘಟ ಅಂತ ಅಂದ್ರೆ ಇಲ್ಲಿ ಮಡಿಕೆಯನ್ನ ಹೇಳ್ತಿದ್ದಾರೆ. ಆ ಮಡಿಕೆಯಲ್ಲಿ ರಂಧ್ರಗಳಿದೆ, ಛಿದ್ರವಾಗಿದೆ, ಅದು ಅಂದ್ರೆ ಹೋಲಿಗಳ ಆಗಿದೆ. ಅದು ಆ ಹೋಲಿಂದ ಪರಮಾತ್ಮ ಅನ್ನುವಂತಹ ಒಂದು ದೀಪ ಪ್ರಭಾಭಾಸ್ವತೆ ಅಂದ್ರೆ ಬೆಳಗ್ತಾ ಇದೆ ಅಂತ ಮೊದಲನೇ ಸ್ಥಾನದಲ್ಲಿ ಹೇಳ್ತಾ ಇರೋದು. ಅದನ್ನ ನಾನು ಒಂದು ಚಿತ್ರದಲ್ಲಿ ನಿಮ್ಗೆ ಮಾಡಿ ತೋರಿಸಿದೆ. ಎರಡನೇದಲ್ಲಿ ಹೇಳ್ತಾ ಇರೋದು ಜ್ಞಾನಂ ಯಸ್ಯತು ಚಕ್ಷು ಆದಿಕರಣದ್ವಾರ ಬಹಿಸ್ಪಂದತೆ ಅಂತ. ಅಂದ್ರೆ ಈ ಆತ್ಮ ಚೈತನ್ಯವಾದಂತಹ ಜ್ಞಾನ ಕಣ್ಣು ಮುಚ್ಚಿದಾಗ ಅದು ಇಂದ್ರಿಯ ಕೆಲಸ ಮಾಡ್ತಾ ಇದೆ, ಅದು ಕಣ್ಣು ನೋಡ್ತಾ ಇದೆ ಅನ್ನುವಂಥದ್ದು, ಅಥವಾ ಹೊರಗಡೆ ಕನೆಕ್ಷನ್ ಇದೆ ಅನ್ನೋದೆಲ್ಲೂ ಕೂಡ ಇಂದ್ರಿಯಗಳಿಂದ ಆಗ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ನಾನ್ ನೋಡ್ತಾ ಇದ್ದೀನಿ, ನಾನ್ ಕೇಳ್ತಾ ಇದ್ದೀನಿ, ನಾನು ಆಹ್ವಾದಿಸ್ತಾ ಇದ್ದೀನಿ ಅಥವಾ ನಾನು ಗ್ರಹಣ ಮಾಡ್ತಿದ್ದೀನಿ, ಎಲ್ಲವೂ ಕೂಡ ಇಂದ್ರಿಯಗಳ ಶಕ್ತಿ. ಅದು ಜ್ಞಾನಂ ಯಸ್ಯತು ಚಕ್ಷು ಅಂದ್ರೆ ಕಣ್ಣಿನಿಂದ ಈ ದ್ವಾರಗಳಿಂದ ನಾವು ಅದೆಲ್ಲವೂ ಕೂಡ ನೋಡ್ತಾ ಇದ್ರೆ ಆತ್ಮದ ಒಂದು ಜ್ಞಾನದಿಂದ ನಾವೆಲ್ಲವೂ ಕೂಡ ಅದು ಪ್ರಕಾಶಮಾನವಾಗಿ ಕಾಣ್ತಾ ಇದೆ ಅಂತ. ಜಾನಾಮಿ ಇತಿ ತಮೇವ ಭಾಂತಂ. ನಾವೇನ್ ಅನ್ಕೊಂಡ್ಬಿಟ್ಟಿದ್ರೆ ನಾನ್ ತಿಳಿದಿದ್ದೀನಿ, ಅದು ನನ್ನ ಅನುಭವಕ್ಕೆ ಬರುತ್ತೆ, ಇದು ಪ್ರಕಾಶಿಸ್ತಾ ಇದೆ, ಇದು ಹೊಳಿತಾ ಇದೆ, ಆದ್ರೆ ಇದನ್ನು ಕಣ್ಣು ಕಾಣಿಸ್ತಾ ಇದೆ, ಇದು ಚೆನ್ನಾಗಿದೆ, ನಾನ್ ನೋಡ್ತಿದ್ದೀನಿ, ನಾನ್ ಕೇಳ್ತಿದ್ದೀನಿ, ಇದು ತುಂಬಾ ಚೆನ್ನಾಗಿದೆ, ಇದೆಲ್ಲವೂ ನಮ್ಗೆ ಹಿಂಗ್ ಅನ್ಸುತ್ತೆ ಅಂತ ನಾವು ಇದೆಲ್ಲ ಭಾಂತಂ, ನಾವೆಲ್ಲ ಭಾಸರಾಗಿದ್ದೇವೆ ಅಷ್ಟೇ. ಜಾನಾಮಿ ಇತಿ ತಮೇವ ಭಾಂತಂ, ಇದು ನಮ್ಗೆ ಅನಿಸ್ತಾ ಇದೆ ಅಷ್ಟೇ, ಅದೆಲ್ಲವೂ ಕೂಡ ಅದಿದೆ ಅಂತ. ಅನುಭಾತಿ ಏತತ್
ಸಮ ಸಮಸ್ತಂ ಜಗತ್, ಈ ಆತ್ಮ ಚೈತನ್ಯದ ಪ್ರಕಾಶದಿಂದಲೇ ಎಲ್ಲವೂ ಕೂಡ ಗ್ರಹಣ ಆಗ್ತಾ ಇದೆ. ಸಂಪೂರ್ಣ ಜಗತ್ತು ಪ್ರಕಾಶಮಾನವಾಗಿ ನಮಗೆ ಕಾಣ್ತಾ ಇರೋದು ಆ ಒಳಗಡೆ ಇರುವಂತಹ ಆತ್ಮ ಪರಮಾತ್ಮನಿಂದ ಮಾತ್ರವೇ ಎಲ್ಲವೂ ಕೂಡ ಗೋಚರ ಇದೆ. ಆ ಪರಮಾತ್ಮ ಯಾರು ಅಂತ ಅಂದ್ರೆ ಅದು ಬೇರೆ ಇನ್ಯಾರು ಅಲ್ಲ, ಅದು ದಕ್ಷಿಣಾಮೂರ್ತಿ. ಆ ಜ್ಞಾನ ಅನ್ನುವಂಥದ್ದು, ಆತ್ಮಜ್ಞಾನ ಅನ್ನುವಂಥದ್ದು ಆ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ನಮ್ಮ ದೇಹದಲ್ಲಿ ಕೂತ್ಕೊಂಡು ಆ ಎಲ್ಲವನ್ನು ಕೂಡ ನಮ್ಗೆ ಗೋಚರ ಮಾಡ್ತಿದ್ದಾನೆ. ಆತ್ಮ ಅನ್ನೋದು ಒಂದು ದೀಪದ ತರ, ದೇಹ ಅನ್ನೋದು ಒಂದು ಪಾತ್ರೆಯ ತರ, ಇಂದ್ರಿಯಗಳು ಅನ್ನೋದು ರಂಧ್ರಗಳ ತರ, ಜ್ಞಾನ ಅನ್ನೋದು ಬೆಳಕಿನ ತರ. ಮತ್ತೊಮ್ಮೆ ಹೇಳ್ತೀನಿ, ಆತ್ಮ ಅನ್ನೋದು ಒಂದು ದೀಪದ ತರ, ದೇಹ ಅನ್ನೋದು ಪಾತ್ರೆಯ ತರ, ಮಡಿಕೆಯ ತರ, ಇಂದ್ರಿಯಗಳು ಅನ್ನೋದು ರಂಧ್ರಗಳ ತರ, ಜ್ಞಾನ ಅನ್ನುವಂಥದ್ದು ಬೆಳಕಿನ ತರ. ಈ ಜ್ಞಾನವು ಇಂದ್ರಿಯಗಳಲ್ಲಿ ಅಂದ್ರೆ ಜ್ಞಾನವು ಹೇಗೆ ಅಂದ್ರೆ ಇಂದ್ರಿಯಗಳ ಸಹಾಯದಿಂದ ಎಲ್ಲರೂ ಕೂಡ ಗೋಚರ ಆಗುತ್ತೋ ಅದರ ಮಾಧ್ಯಮ ಅಷ್ಟೇ ಇಂದ್ರಿಯಗಳು. ಆತ್ಮವೇ ನಿಜವಾದ ಪ್ರಕಾಶ, ಅದನ್ನ ಹೇಳ್ತಾ ಇರುವಂತದ್ದು 4ನೇ ಶ್ಲೋಕ. ಯಾರಿಗಾದ್ರೂ ಏನಾದ್ರು ಸಂದೇಹ ಇದೆಯಾ? ನಾನು ಇವತ್ತು ಆಕ್ಚುಲಿ 8 ಶ್ಲೋಕಗಳನ್ನು ಮುಗಿಸ್ಬೇಕು ಅಂತ ಅನ್ಕೊಂಡೆ, ಆದ್ರೆ 2 ಶ್ಲೋಕಗಳು ಇಲ್ಲಿನ ತನಕ ಆಯ್ತು. ಥರ್ಡ್ ಲೈನ್, ಜಾನಾಮೀತಿ ತಮೇವ ಭಾಂತ ಮನುಭಾತ್ ಏತತ್ ಸಮಸ್ತಂ ಜಗತ್. ಅಂದ್ರೆ ಜಾನಾಮಿ ಇತಿ ತಮೇವ ಭಾಂತಂ, ನಾನ್ ತಿಳಿದಿದ್ದೇನೆ ಅನ್ನೋ ಅನುಭವದಲ್ಲಿ ನಾವಿರ್ತೀವಿ. ಅಂದ್ರೆ ಇಂದ್ರಿಯಗಳ ಸಹಾಯದ ನಾನು ಕಣ್ಣಲ್ಲಿ ನೋಡ್ತೀವಲ್ಲ, ಯಾವುದೋ ಒಂದು ದೃಶ್ಯವನ್ನ ನೋಡ್ತೀವಿ, ಜಾನಾಮಿ ಅಂದ್ರೆ ತಿಳಿದಿದೆ ಅಂತ. ಇತಿ ತಮೇವ ಭಾಂತಂ, ನಾವು ಅನ್ಕೊಂತೀವಿ ಅಷ್ಟೇ, ಇದು ನನ್ಗೆ ಗೊತ್ತಾಗಿದೆ, ನನ್ಗೆ ಗೊತ್ತಿದೆ ಅಂತ. ಆದ್ರೆ ನಾವ್ ಆ ಇಂದ್ರಿಯ ಹೆಂಗ್ ಗೋಚರ ಆಯ್ತು? ಈಗ ನೀವು ಏನೋ ನೋಡ್ತೀರಾ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅದು ನೀವು ನೋಡಿದ್ದು ನಿಜವಾದದ್ದು ಅಂತ? ಆತ್ಮದಿಂದ ಸಹಾಯದಿಂದ ಮಾತ್ರ ತಾನೇ ಇಂದ್ರಿಯಕ್ಕೆ ಶಕ್ತಿ ಬಂದಿದ್ದು ಅಂತ ಅದ್ ಹೇಳ್ತಾ ಇರೋದು. ಅಹಂ ಅಂದ್ರೆ ಪ್ರತ್ಯಕ್ಷವಾಗಿ ನಿಮ್ ಇಂದ್ರಿಯ ಸಹಾಯದಿಂದ ಏನೋ ನೋಡ್ತಾ ಇದ್ದೀರಾ, ಆ ಇಂದ್ರಿಯಕ್ಕೆ ಶಕ್ತಿ ಕೊಟ್ಟದ್ದು ಯಾರು? ಆತ್ಮ ಅನ್ನುವಂತಹ ಪರಮಾತ್ಮ ಶಕ್ತಿ ಕೊಟ್ಟಿದ್ದು ಅಂತ. ಮತ್ತೆ ನೀವು ಇನ್ನೊಂದು ಕೇಳಿದ್ರೆ, ಜ್ಞಾನಂ ಯಸ್ಯತು ಚಕ್ಷುಹು ಅಂತ. ಇಲ್ಲಿ ಈ ಚಕ್ಷುಗೆ ಅರಿವು ಕೊಟ್ಟಿದ್ ಯಾರು ಅಂತ ಅಂದ್ರೆ ಆ ಜ್ಞಾನ ಪ್ರಕಾಶಮಯವಾದಂತಹ ಪರಮಾತ್ಮನೇ ಶಕ್ತಿ ಕೊಟ್ಟಿದ್ದು ಅಂತ. ಆ ದ್ವಾರದಿಂದ, ಕಣ್ಣು ಅನ್ನುವಂಥ ದ್ವಾರದಿಂದ ನೀವು ಎಲ್ಲವನ್ನು ಕೂಡ ಪ್ರಪಂಚವನ್ನ, ಮಾಯಾ ಪ್ರಪಂಚವನ್ನ ನೋಡಕ್ ಸಾಧ್ಯ ಆಗಿದೆ. ಆದ್ರೆ ಆ ಕಣ್ಣಿಗೆ ಶಕ್ತಿಯನ್ನ ಕೊಟ್ಟಿದ್ದು ಆತ್ಮ ಚೈತನ್ಯ ಮಾತ್ರ. ಅಂದ್ರೆ ಆತ್ಮವೇ ಅಲ್ಲಿ ಪ್ರಕಾಶವಾಗ್ತಿರೋದು. ಏತತ್ ಸಮಸ್ತಂ ಜಗತ್, ಈ ಜಗತ್ತೆಲ್ಲ ಏತತ್ ಅಂದ್ರೆ ಇದನ್ನ, ಅಂದ್ರೆ ಈ ಇಡೀ ಜಗತ್ತು ನನ್ಗೆ ಯಾವ ರೀತಿ ಗೊತ್ತಾಗ್ತಿದೆ? ಜಾನಾಮಿ ಇತಿ ತಮೇವ ಭಾಂತಂ. ಜ್ಞಾನ, ನೀವ್ ಯಾವ್ದನ್ನ ಕೇಳ್ತಾ ಇದೀರಾ ಹೇಳಿ? ಏತತ್ ಸಮಸ್ತಂ ಜಗತ್, ಸಮಸ್ತ ಜಗತ್ತು ಹೀಗೆ ನಡೀತಾ ಇರೋದು ಅಂತ. ಹೌದು. ಏತತ್ ಅಂದ್ರೆ ಇದು ಅನ್ನುವಂತ, ಅನುಭಾತಿ ಏತತ್, ಅದು ಅನ್ಕೊಳ್ಳುತ್ತೆ. ಏತತ್ ಅಂದ್ರೆ ತತ್ ಅಂದ್ರೆ ಅದು ಅಂತ, ಏತತ್ ಅಂದ್ರೆ ಅದೇ ಅದು ಅಂತ. ಸಮಸ್ತಂ ಇಡೀ ಜಗತ್ತೇ ಅನ್ಕೊಂಡು, ನೀವು ಒಬ್ಬರೇ ಅಲ್ಲ ಈ ತರ ಅನ್ಕೊಂತಾ ಇರೋದು. ಇಡೀ ಜಗತ್ತು, ಪ್ರಾಣಿ ಪಕ್ಷಿ ಎಲ್ಲಾ ಸಂಕುಲಗಳು ಕೂಡ, ಎಲ್ಲರೂ ಕೂಡ ಸಮಸ್ತಂ ಜಗತ್ತು, ಎಲ್ಲಾ ಸತ್ವಗಳು ಅದನ್ನೇ ಅದನ್ನೇ ಅನುಭವಿಸ್ತಾ ಇದೆ. ಅದು ಕಣ್ಣಿಂದನೇ ನೋಡಿ ಅನುಭವಿಸ್ತಾ ಇದೆ, ಕಿವಿಯಿಂದನೇ ಕೇಳಿ ಅನುಭವಿಸ್ತಾ ಇದೆ, ಎಲ್ಲವೂ ಕೂಡ ಅನುಭವಿಸ್ತಾ ಇದೆ. ಆ ಇಂದ್ರಿಯಗಳಿಗೆ ಶಕ್ತಿ ಆಗಿರೋನು ಪರಮಾತ್ಮ ಅಂತ. ಓಕೆ, ಧನ್ಯವಾದ. 1 ನಿಮಿಷ ಧ್ಯಾನವನ್ನು ಮಾಡಿ ನಾವು ಈ ತರಗತಿಯನ್ನ ಕ್ಲೋಸ್ ಮಾಡೋಣ. ದಕ್ಷಿಣಾಮೂರ್ತಿಯನ್ನು ನೆನೆಸ್ಕೊಂಡು, ಇವತ್ತಿನ ಚಿಂತನೆಗಳನ್ನು ನಡೆಸ್ಕೊಂಡು, ನಾನೇ ಪರಬ್ರಹ್ಮ ಸ್ವರೂಪ, ಅಹಂ ಬ್ರಹ್ಮಾಸ್ಮಿ, ಜಗತ್ತು ಮಿಥ್ಯಾ, ಜಗತ್ತು ಮಾಯೆ, ಆ ಜ್ಞಾನದ ಬೆಳಕು ನಮಗೆ ಎಲ್ಲರೂ ಕೂಡ ನಮಗೆ ಸಿಗಲಿ ಅಂತ ನಾವು ಆ ದಕ್ಷಿಣಾಮೂರ್ತಿ ನಾವು ಬೇಡ್ಕೊಂತ ಹೋಗೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ.
ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಯಾರಿಗಾದ್ರೂ ಏನಾದ್ರು ಸಂದೇಹಗಳು ಪ್ರಶ್ನೆಗಳಿದ್ದಲ್ಲಿ ಖಂಡಿತ ವಾಟ್ಸಪ್ ಮುಖಾಂತರ ಅದನ್ನ ಕಳಿಸಿ. ಅದನ್ನ ವಿವರವಾಗಿ ತುಂಬಾ ಡೀಟೇಲ್ಡ್ ಆಗಿ ಉತ್ತರ ಕಳಿಸುವಂತಹ ಒಂದು ಪ್ರಯತ್ನವನ್ನ ಖಂಡಿತ ನಾನು ಮಾಡ್ತೀನಿ. ನಾನೇನು ತುಂಬಾ ತಿಳಿದವನಲ್ಲ. ನನ್ನ ಎಷ್ಟು ಮಟ್ಟಿಗೆ ನಾನು ಅರ್ಥ ಮಾಡ್ಕೊಳಕಾಗುತ್ತೋ ಅಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡು ವಾಟ್ಸಪ್ ಅಲ್ಲಿ ಬರಹದ ಮುಖಾಂತರ ಅದನ್ನ ಹೇಳುವಂತ ಒಂದು ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲ ಸಹನೆಗೆ ನನ್ನ ಶ್ರೀಸಾಷ್ಟಾಂಗ ಪ್ರಣಾಮಗಳು. ಧನ್ಯವಾದ. ಧನ್ಯವಾದಗಳು ಮಹೋದಯ. ಧನ್ಯವಾದ.